ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಹೆಸರು ತೇಜಸ್ RS ಅಂತ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ತೇಜಸ್ ಅವರ ವೆಲ್ಕಮ್ ಟು ದ ಶೋ. ನಮಸ್ಕಾರ ಗೌರೀಶ್. ತೇಜಸ್ ಅವ್ರು ನಂಗೆ ಸುಮಾರು ವರ್ಷಗಳಿಂದ ಪರಿಚಯ, ಬಟ್ ಮುಖದ ಭೇಟಿ ಆಗ್ತಿರೋದು ಇವತ್ತೇ. ಬೇಸಿಕಲಿ ತೇಜಸ್ ಅವರು ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಅವರು ವನ್ಯಜೀವಿ ಸಂರಕ್ಷಣಾ ತಜ್ಞ, ಸಂರಕ್ಷಣೆಕಾರ, ಕಾಡಿನ ಕುರಿತಾಗಿ ಅವೇರ್ನೆಸ್ ಮೂಡಿಸಲು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಗಳು ಮಾಡ್ತಿರುವಂಥ, ಅದ್ರ ಬಗ್ಗೆ ಬರೀತಿರುವಂಥ, ಅದ್ರ ಬಗ್ಗೆ ಮಾತಾಡ್ತಿರುವಂಥ ಒಬ್ಬ ವ್ಯಕ್ತಿ. ಸೊ ಹೀಗಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾವು ಅವ್ರ ಜೊತೆಗೆ, ತೇಜಸ್ ಅವ್ರ ಜೊತೆಗೆ ವನ್ಯಜೀವಿಗಳ ಬಗ್ಗೆ, ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ, ಕಾಡಿನ ಸಂರಕ್ಷಣೆ ಬಗ್ಗೆ, ಹುಲಿಗಳ ಬಗ್ಗೆ, ನೀರಿನ ಬಗ್ಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ನಾನು ಟು ಸ್ಟಾರ್ಟ್ ವಿತ್, ನನಗೆ ಇತ್ತೀಚೆಗೆ ನಡೆದಿರುವಂಥ ಒಂದು ಘಟನೆ ನೆನಪು ಬರ್ತಾ ಇದೆ. ಆ ಘಟನೆ ಮೂಲಕ ಈ ಒಂದು ಸಂವಾದವನ್ನು ಶುರು ಮಾಡ್ಬೋದು ಅಂತ ನನಗನ್ನಿಸ್ತು. ಬಿಳಿಗಿರಿ ರಂಗನ ಬೆಟ್ಟದ ಒಂದು ಜಾಗದಲ್ಲಿ ಇತ್ತೀಚೆಗೆ ಹುಲಿ ದಾಳಿ ಮಾಡಿ ಇಬ್ಬರು ವ್ಯಕ್ತಿಗಳನ್ನು, ಒಬ್ಬ ವ್ಯಕ್ತಿನ ಸಾಯಿಸ್ತು, ಇನ್ನೊಬ್ಬ ವ್ಯಕ್ತಿನ ಗಾಯಗೊಳಿಸ್ತು ಮಾರಣಾಂತಿಕವಾಗಿ. ಗಂಡಸನ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿ ಆತನ ಗಾಯಗೊಳಿಸಿದರೆ ಹೆಂಗಸನನ್ನು ಸಾಯಿಸಬಿಟ್ಟಿದೆ. ನೀವು ಪೇಪರ್ ನೋಡ್ತಾ ಇದ್ದರೆ ಈ ಥರದ ಘಟನೆಗಳು ನಿಮಗೆ ಕಾಣ್ತಾನೆ ಇರ್ತವೆ, ನೀವು ಓದ್ತಾನೆ ಇರ್ತೀರ. ಆನೆ ದಾಳಿ ಅಥವಾ ಹುಲಿ ದಾಳಿ ಅನ್ನೋದು ನಮಗೆ ಕಾಣ್ತಾನೆ ಇರುತ್ತೆ, ವೆರಿ ಕಾಮನ್ ಅಲ್ವಾ? ಸೊ ಅದಾದ ನಂತರ ಏನಾಯಿತು ಅಂತಂದರೆ, ಆ ಹುಲಿಯನ್ನು ಸೆರೆ ಹಿಡಿಯಲಾಯಿತು ಮತ್ತು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಈಗ ಪ್ರಶ್ನೆ ಉದ್ಭವಗೊಳ್ಳೋದು, ಆ್ಯಕ್ಚುಲಿ ಶಿಫ್ಟ್ ಆಗಬೇಕಾಗಿರೋದು ಯಾರು, ಮನುಷ್ಯರ ಹುಲಿನ? ನಾವು ಅವ್ರ ಮನೇಲಿದ್ದೀವ ಅಥವಾ ಅವರು ನಮ್ಮ ಮನೇಲಿದ್ದಾರಾ ಅನ್ನೋದು ಪ್ರಶ್ನೆ. ಸೊ ಹೀಗಾಗಿ ಇದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋ ದೃಷ್ಟಿಯಿಂದ ಈ ಸಂವಾದ ಮಾಡ್ತಾಯಿದ್ದೀನಿ. ಈ ಘಟನೆಯ ಹಿನ್ನೆಲೆ ಮತ್ತು ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಮತ್ತು ಏನು ಆಗಬೇಕಾಗಿದೆ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳ್ಬೋದಾ? ನೋಡಿ, ಈ ಎರಡು ಘಟನೆಗಳಾಯ್ತಲ್ಲ, ಇನ್ಸಿಡೆಂಟ್ಸ್ ಆಯ್ತಲ್ಲ. ಒಂದಾಗಿರೋದು ಜೂನ್ 9 ರಾತ್ರಿ. ಒಬ್ಬ ವ್ಯಕ್ತಿ ರವಿ ಅನ್ನೋರು, ಅವರು ಸೋಲಿಗ ಟ್ರೈಬಲ್ ಜನಾಂಗಕ್ಕೆ ಸೇರಿದವರು. ಇದಾಗಿರೋದು ರಾಮಯ್ಯನ ಪೋಡು ಅಂತ, ಬೇಡ್ಗುಳಿ ಸೆಕ್ಷನ್ನು, ಬೇಡ್ಗುಳಿ ಬೀಟ್ ಅಲ್ಲಾಗಿರೋದಿದು. ಅವರ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ರು. 100 meters ಫ್ರಮ್ ಹಿಸ್ ಪೋಡು, ಅವ್ರ ಪೋಡುವಿಂದ 100 meter ಅಂತರದಲ್ಲಿ ಇವರು ಮೂತ್ರ ವಿಸರ್ಜನೆಗೆ ನಿಂತ್ಕೊಂಡಿದ್ದಾರೆ. ಅಚಾನಕ್ಕಾಗಿ ಹುಲಿ ದಾಳಿ ಮಾಡಿದೆ. ನಿಮಗೆ ಹೆಂಗಾಗ್ಬೇಡ ಗೌರೀಶ್, ಇವಾಗ ನಮಗೆ ನಾಯಿ ಎಟ್ಟಿಸ್ಕೊಂಬಂದ್ರೇ ನಾವು ಭಯ ಪಡೋ, ಅಂದರೆ ಭಯ ಅಂತಂದರೆ ನಮ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅಂಥದ್ರಲ್ಲಿ ಮೋಸ್ಟ್ ಪವರ್ಫುಲ್ ಆ್ಯನಿಮಲ್ ಹುಲಿ, ಅಂಥ ಗಾತ್ರ ಮೆಜೆಸ್ಟಿಕ್ ಆ್ಯನಿಮಲ್ ಹುಲಿ ನಿಮ್ಮನ್ನು ಬಂದು ದಾಳಿ ಮಾಡತ್ತೆ ಅಂತಂದರೆ ನಿಮಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮಾರಣಾಂತಿಕವಾಗಿ ದಾಳಿ ಮಾಡಿದೆ. ಆತನಿಗೆ ಸಾಕಷ್ಟು ಇಂಜುರೀಸ್ ಆಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅರಣ್ಯ ಇಲಾಖೆನವರು. ಆ ವ್ಯಕ್ತಿ ಇವಾಗ ಚೇತರಿಸ್ಕೊಂತಿದ್ದಾನೆ ಅಂತ ಒಂದು ಮಾಹಿತಿ ಇದೆ. ಓಕೆ, ಇದು ಆಗಿರೋದು ಜೂನ್ 9 ರಾತ್ರಿ. ತುಂಬ ಕಾಡಿನ ಮಧ್ಯಭಾಗದಲ್ಲಿ, ಹಾರ್ಟ್ ಆಫ್ ದಿ ಲೀಗಲಿ ನೋಟಿಫೈಡ್ ಟೈಗರ್ ರಿಸರ್ವ್ ಬಿಳಿಗಿರಿ ರಂಗನ. ಅದನ್ನು ನಾನು ಆಮೇಲೆ ಬರ್ತೀನಿ ಅದೇನು ಅಂತ ಹೇಳೋದಕ್ಕೆ. ಸೆಕೆಂಡ್ ದಾಳಿ ಏನಾಯಿತು ಅಂತಂದರೆ ಜೂನ್ 10 ಬೆಳಗಿನ ಜಾವ, ಮರುದಿನ ಹೌದು, ಮರುದಿನ ಜೂನ್ 10 ಬೆಳಗಿನ ಜಾವ ರಂಗಮ್ಮ ಅನ್ನೋ ಒಂದು ಹೆಂಗಸು ಮಲಮೂತ್ರ ವಿಸರ್ಜನೆಗೆ ಅವರ ಪೋಡುವಿಂದ ಆಚೆ ಬಂದಿದ್ದಾರೆ. ಅದು ಬೇಡ್ಗುಳಿ ಪೋಡು ಅಂತ. ಈ ಬೇಡ್ಗುಳಿ ಪೋಡಿಂದ ರಾಮಯ್ಯನ ಪೋಡುಗೆ ಅಂತರ 1 kilometer ಆಗುತ್ತೆ. ಅಂದರೆ ಆ ವ್ಯಕ್ತಿಯ ಪೋಡು, ಆ ವ್ಯಕ್ತಿಯ ಪೋಡುಯಿಂದ ಈ ಹೆಂಗಸಿನ ಪೋಡುಗೆ. ಪೋಡು ಅಂದರೆ ಬೇಸಿಕಲಿ ಓಕೆ, ಪೋಡು ಅಂತಂದರೆ ಬೇಸಿಕಲಿ ಸೋಲಿಗರು ಇರುವಂಥ ಜಾಗ, ಸೆಟಲ್ಮೆಂಟ್ ಜಾಗ. ಓಕೆ, ಅಂದರೆ ಊರು ಅಂತ ಹೇಳ್ಬೋದು, ಅವ್ರ ಊರು ಅಂತ ಹೇಳ್ಬೋದು, ಅವ್ರ ಊರು ಅಂತ ಹೇಳ್ಬೋದು. ಒಂದು ಸೆಟಲ್ಮೆಂಟ್, ಒಂದಿಷ್ಟು ಮನೆಗಳಿರುತ್ತೆ, ಅದಕ್ಕೆ ಪೋಡು ಅಂತ ಕರಿತೀವಿ. ನಿಮಗೆ ಬೇರೆ ಕಡೆ ಹೋದರೆ ವಾಡ ಅಂತ ಆಗುತ್ತೆ, ಅದು ದಾಂಡೇಲಿ ಕಡೆ ಹೋದರೆ ವಾಡ ಅಂತ ಆಗುತ್ತೆ. ಇಲ್ಲಿ ಪೋಡು ಅಂತ ಕರಿತೀವಿ. ಓಕೆ, ಹಾಡಿ ಅಂತ ಕರೀತಾರೆ, ಹಾಡಿ ಅಂತ ಕರೀತಾರೆ. ಬಿಳಿಗಿರಂಗನ ಬೆಟ್ಟದಲ್ಲಿ ಅದನ್ನು ಪೋಡು ಅಂತ ಕರೀತಾರೆ. ಜೂನ್ 9 ಆಗಿರೋದು ರಾಮಯ್ಯನ ಪೋಡು. ಜೂನ್ 10 ಆಗಿರೋದು ನಿಮಗೆ ಬೇಡ್ಗುಳಿ ಪೋಡು. ಎರಡು ಅಂತರ 1 kilometer. 10 ಬೆಳಗ್ಗೆ ಹೆಂಗಸು ಪಾಪ ನೋಡಿ, ವಿಧಿ ಮಲಮೂತ್ರ ವಿಸರ್ಜನೆಗೆ ಹೊರಗಡೆ ಬರ್ತಾಳೆ ಆ ಹೆಂಗಸು. ಅವರು ಪೋಡುವಿಂದ ಸೇಮ್ 100 meter ಅಂತರದಲ್ಲೇ ಇರೋದಿದು. ಬುಷಸ್ಸಲ್ಲಿ ಹುಲಿ ಇರುತ್ತೆ, ಗೊತ್ತಿರಲ್ಲ ಈಕೆಗೆ, ದಾಳಿ ಮಾಡುತ್ತೆ. ಆ ವ್ಯಕ್ತಿ ಅವನ ಹಣೆ ಬರ ಚೆನ್ನಾಗಿತ್ತು, ಬದುಕ್ದ. ಪಾಪ ಈ ಹೆಂಗಸು ಆನ್ ಸ್ಪಾಟ್, ದೇರ್ ವಾಸ್ ನೋ ಸೆಕೆಂಡ್ ಚಾನ್ಸ್ ಅಟ್ ಆಲ್. ಆಗಲೇ ಇಲ್ಲ, ಬದುಕುಳಿಕಾಗಲಿಲ್ಲ, ಆನ್ ಸ್ಪಾಟ್ ಇದಾಗೋಯ್ತು. ನೆಕ್ಸ್ಟ್ ಆಗಿದ್ದೇನು ಅಂತಂದರೆ NTCA ಅಂತ ಒಂದಿದೆ ಆರ್ಗನೈಸೇಷನ್. ಅಂದರೆ ದಟ್ ಈಸ್ ಗೌರ್ಮೆಂಟ್ ಬಾಡಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ.
ಅದ್ರ ಪ್ರೋಟೋಕಾಲ್ಸ್ ಇರುತ್ತೆ. ಈ ಥರ ಆದಾಗ ಏನು ಮಾಡಬೇಕು ಏನು ಎತ್ತ ಅಂತೆಲ್ಲನೂ ಕೂಡ ಅರಣ್ಯ ಇಲಾಖೆನವರು ಆ ಪ್ರೋಟೋಕಾಲ್ಸ್ ಪ್ರಕಾರ ಈ ಹುಲಿನ ಐಡೆಂಟಿಫೈ ಮಾಡಿ ಯಾವ ಹುಲಿ ಹೊಡೆದಿದೆಯೋ ಈ ಎರಡು ಘಟನೆ ಆಗೈತಲ್ಲ, ಈ ಐಡೆಂಟಿಫೈ ಮಾಡಿಬಿಟ್ಟು ಈ ಹುಲಿನ ತೊಗೊಂಡು ಹೋಗಿ ಮೈಸೂರು ಹತ್ರ ಒಂದು ರೆಸ್ಕ್ಯೂ ಸೆಂಟರ್ ಇದೆ, ಅಲ್ಲಿ ಅದನ್ನು ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ 3 ಜನದ್ದು ತಪ್ಪಿಲ್ಲ. ಹುಲಿದು ತಪ್ಪಿಲ್ಲ, ಪಾಪ ರವಿ ಅವನವ್ರದ್ದು ತಪ್ಪಿಲ್ಲ, ಆಮೇಲೆ ಇವ್ರದ್ದು ತಪ್ಪಿಲ್ಲ, ರಂಗಮ್ಮ ಇವ್ರದ್ದು ತಪ್ಪಿಲ್ಲ. ಇಲ್ಲಿ ತಪ್ಪಿ ಎಲ್ಲಿ ಬರುತ್ತೆ ಅಂತಂದರೆ, ತಪ್ಪು ಅನ್ನೋದಕ್ಕಿಂತ ನಾವು ತುಂಬ ಬ್ರಾಡರ್ ವ್ಯೂ ಪಾಯಿಂಟಲ್ಲಿ ನೋಡೋದಾದರೆ ಹ್ಯೂಮನ್ ವೈಲ್ಡ್ ಲೈಫ್ ಕೋ ಎಕ್ಸಿಸ್ಟೆನ್ಸ್, ಮಾನವ ಮತ್ತು ವನ್ಯಜೀವಿ ಜೊತೆಗಿರೋಕ್ಕಾಗತ್ತಾ ಅನ್ನೋದೊಂದು ತುಂಬ ಒಂದು ಕಾಂಪ್ಲೆಕ್ಸ್ ಆದಂಥ ಒಂದು ಸಿಚುವೇಶನ್ ಇದೆ. ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಇವಾಗ ಅಂತಂದರೆ ಬಿಳಿಗಿರಿರಂಗನ ಬೆಟ್ಟದ ಬಗ್ಗೆ ಒಂದು ಫೇರ್ ಪಿಕ್ಚರ್ ಕೊಡ್ತೀನಿ. ಎಸ್, ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಎತ್ತಿದ್ರು. ಅದೇನೆಂದರೆ, ಮನುಷ್ಯರು ಮತ್ತು ಕಾಡು ಪ್ರಾಣಿಗಳು ಮತ್ತು ವನ್ಯಜೀವಿಗಳು ಜೊತೆಯಾಗಿ ಬದುಕಲು ಸಾಧ್ಯ ಅನ್ನೋ ಒಂದು ವಾದ ಇದೆಯಲ್ಲ, ಆ ವಾದ ಸರಿಯಾ ತಪ್ಪ ಅನ್ನೋದ್ರ ಬಗ್ಗೆ ತೇಜಸ್ ಅವರು ಮಾತಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಬಿಳಿಗಿರಿರಂಗನ ಬೆಟ್ಟದ ಬಗ್ಗೆ ಅವರು ಇವಾಗ ಬಿಳಿಗಿರಿರಂಗನ ಬೆಟ್ಟಕ್ಕೆ ಹೇಳೋಕ್ಕಿಂತ ಮುಂಚೆ ಏನು ಅಂತಂದರೆ, ನಮಗೆ ಲ್ಯಾಂಡ್ಸ್ಕೇಪ್ ಅರ್ಥ ಮಾಡ್ಕೋಬೇಕಾಗತ್ತೆ. ಲ್ಯಾಂಡ್ಸ್ಕೇಪ್ ಅಂತಂದರೆ ಹೆಂಗೆ ಅಂತಂದರೆ, ಇವಾಗ ಎಷ್ಟೋ ಜನಕ್ಕೆ ಬನ್ನರ್ಘಟ್ಟ ನೀವು ಕೇಳಿರ್ತೀರಿ ಗೌರೀಶ್, ನೀವು ಹೋಗಿದ್ದೀರಿ. ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬೇರೆ, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬೇರೆ. ಇದು ಗೊತ್ತಾ ಯಾರಿಗಾದ್ರೂ? ಸುಮಾರು ಜನಕ್ಕೆ ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕನ್ನೇ ನ್ಯಾಷನಲ್ ಪಾರ್ಕ್ ಅನ್ಕೊಂತಾರೆ, ಇದು ಅನ್ಕೊಂತಾರೆ. ಅದಲ್ಲ, ಈಸ್ಟರ್ನ್ ಘಾಟ್ಸ್ ಅಂದರೆ ಪೂರ್ವ ಘಟ್ಟಗಳು ಅಂತ ಏನು ಕರಿತೀವಿ ನಾವು, ಪೂರ್ವ ಘಟ್ಟಗಳು ರೇಂಜಸ್ ಶುರುವಾಗೋದು ಬನ್ನರ್ಘಟ್ಟದಿಂದ. ಈಸ್ಟರ್ನ್ ಘಾಟ್ಸ್ ಮೌಂಟೇನ್ ರೇಂಜಸ್ ಕರ್ನಾಟಕದಲ್ಲಿ ಶುರುವಾಗೋದು ಬನ್ನರ್ಘಟ್ಟದಿಂದ. ಬೆಂಗಳೂರಿಂದ ಶುರುವಾಗುತ್ತೆ ಈಸ್ಟರ್ನ್ ಘಾಟ್ಸ್ ಮೌಂಟೇನ್ ರೇಂಜಸ್. ಬನ್ನರ್ಘಟ್ಟ ಅನ್ನೋದು ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಲೀಗಲಿ ನೋಟಿಫೈ ಆಗಿರೋ ನ್ಯಾಷನಲ್ ಪಾರ್ಕ್. ಇಟ್ ಈಸ್ ಅ ಪ್ರೊಟೆಕ್ಟೆಡ್ ಏರಿಯಾ. ಪ್ರೊಟೆಕ್ಟೆಡ್ ಏರಿಯಾ ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಚೌಕಟ್ಟಿನಲ್ಲಿ ಬರುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ ನಾನು ಏನು ಅದು ಅಂತ. ಲೀಗಲಿ ನೋಟಿಫೈಡ್ ಫಾರೆಸ್ಟು ಬನ್ನರ್ಘಟ್ಟ ಈಸ್ ಅ ನ್ಯಾಷನಲ್ ಪಾರ್ಕ್. ಬನ್ನರ್ಘಟ್ಟದಿಂದ ನೀವು ಶುರು ಮಾಡಿದ್ರೆ ನೆಕ್ಸ್ಟ್ ಬರೋದು ನಿಮಗೆ ಕಾವೇರಿ ವನ್ಯಧಾಮ, ಕಾವೇರಿ ಸ್ಯಾಂಕ್ಚುರಿ. ಅದು ನಿಮಗೆ ಹತ್ತತ್ರ ಒಂದು 1000+ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಬನ್ನರ್ಘಟ್ಟ ಒಂದು 264 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಇವೆರಡಕ್ಕೂ ಕೂಡ ಇಂಟರ್ ಕನೆಕ್ಷನ್ ಲಿಂಕ್ ಇದೆ. ಅಂದರೆ ನೀವು ಅರ್ಥ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ ಮ್ಯಾಪ್ನ. ಬನ್ನರ್ಘಟ್ಟ ಕಾವೇರಿ ವನ್ಯಧಾಮ, ಕಾವೇರಿ ವನ್ಯಧಾಮದಿಂದ ನಿಮಗೆ ಮಲೆ ಮಹದೇಶ್ವರ ಬೆಟ್ಟ ಸ್ಯಾಂಕ್ಚುರಿ, ಅದು ವನ್ಯಧಾಮನೇ. ಅದು ನಿಮಗೆ ಈ 3ಗೂ ಕನೆಕ್ಟ್ ಇದೆ. ಅದು ಹತ್ತತ್ರ ನಿಮಗೆ ಏನಿಲ್ಲ ಅಂದರೂ ಕೂಡ ಒಂದು 900 ಆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಬರೋದು ಬಿಳಿಗಿರಿರಂಗನ ಬೆಟ್ಟ. ಬಿಳಿಗಿರಿರಂಗನ ಬೆಟ್ಟ ಸ್ಯಾಂಕ್ಚುರಿ ಆ್ಯಂಡ್ ಅ ಟೈಗರ್ ರಿಸರ್ವ್. ಸ್ಯಾಂಕ್ಚುರಿ ಆ್ಯಂಡ್ ಟೈಗರ್ ರಿಸರ್ವ್. ಸ್ಯಾಂಕ್ಚುರಿ ಅಂದರೆ ಇಟ್ ಈಸ್ ಒನ್ಸ್ ಅಗೇನ್ ಲೀಗಲಿ ನೋಟಿಫೈಡ್ ಫಾರೆಸ್ಟ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ನ್ಯಾಷನಲ್ ಪಾರ್ಕ್, ಅಭಯಾರಣ್ಯ, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರಿ, ಕನ್ಸರ್ವೇಷನ್ ರಿಸರ್ವ್, ಕಮ್ಯುನಿಟಿ ರಿಸರ್ವ್, ಇವಿಷ್ಟು ಕೂಡ ನಿಮಗೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಕರಿತೀವಿ. ಟೈಗರ್ ರಿಸರ್ವ್ಸ್ ಅಂತ ಆಮೇಲೆ ಬಂದಿದ್ದು 2006 ಅಮೆಂಡ್ಮೆಂಟಲ್ಲಿ ಸೆಕ್ಷನ್ ಸಪ್ರೇಟ್ 4B ಅಂತ ಒಂದು ಇದರಲ್ಲಿ ಹೆಡ್ಡಿಂಗಲ್ಲಿ ನಿಮಗೆ ಟೈಗರ್ ರಿಸರ್ವ್ ಅಂತ ಬಂದಿದ್ದು. BRT ಬಂದು ಇಟ್ ಈಸ್ ಅ ಸ್ಯಾಂಕ್ಚುರಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ಟೈಗರ್ ರಿಸರ್ವ್. BRT ನಿಮಗೆ ಮೋಸ್ಟ್ ಯುನೀಕ್ ಆ್ಯಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಇಂಡಿಯಾ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಸಿಗೋವಂತಹ ಒಂದು ಕಾಡಿನ ಜಾತಿಗಳಿದೆಯಲ್ಲ, ಇಡೀ ಇಂಡಿಯಾನಲ್ಲೇ ಎಲ್ಲೂ ಇಲ್ಲ ಗೌರೀಶ್. ಅಂದರೆ ಮರಗಳಲ್ಲ, ಕಾಡಿನ ಜಾತಿಗಳು. ಅಂದರೆ ಯಾವ ರೀತಿ ಅಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಭೂಲೋಕದ ಸ್ವರ್ಗ ಅಂತ ಕರಿಬೋದು ನೀವು. ಅಷ್ಟು ಒಂಥರ ನಿಮಗೆ ವರ್ಡ್ಸಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಮಿಯರ್ ವರ್ಡ್ಸಲ್ಲಿ ಸಾಧ್ಯನೇ ಇಲ್ಲ, ಅದು ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪ್ಯಾಚ್ ಆಫ್ ಫಾರೆಸ್ಟ್. ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಭೇಟಿ ಆಗೋ ಸ್ಥಳನೇ ಬಿಳಿಗಿರಿರಂಗನ ಬೆಟ್ಟ. ಮೋಸ್ಟ್ ಕ್ರಿಟಿಕಲ್, ಮೋಸ್ಟ್ ಕಾಂಪ್ಲೆಕ್ಸ್, ಮೋಸ್ಟ್ ಯುನೀಕ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಇನ್ ಇಂಡಿಯಾ. ಇಷ್ಟು ಒಂಥರ ಕಾಂಪ್ಲೆಕ್ಸಿಟಿ ಇರೋ ಜಾಗ ಬೇರೆ ಎಲ್ಲೂ ಇಲ್ಲ. ಡೆಸಿಡಿಯೋಸ್, ಸ್ಕ್ರಬ್, ಡ್ರೈ ಡೆಸಿಡಿಯೋಸ್, ಸೆಮಿ ಎವರ್ಗ್ರೀನ್, ಶೋಲಾ ಗ್ರಾಸ್ಲ್ಯಾಂಡ್ಸು ಅಂದರೆ ಸವನ್ನಾ ಗ್ರಾಸ್ಲ್ಯಾಂಡ್ಸು, ಶೋಲಾ ಫಾರೆಸ್ಟು, ಎವರ್ಗ್ರೀನ್ ಫಾರೆಸ್ಟು,
ಎಲ್ಲ ಇದೆ. ಅಂದರೆ ಕಾಡಿನ ವಿಧಗಳು ಹೇಳಿದರು. ಈಗ ನಾವು ನಮ್ಮ ಇದರಲ್ಲಿ ಜಾಗ್ರಫಿ ಬುಕ್ಕಲ್ಲಿ ಇದನ್ನು ಓದಿರ್ತೀವಿ ಸ್ವಲ್ಪ ಕರೆಕ್ಟ್. ಬಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೋಬಹುದು ಮತ್ತು ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅದನ್ನೆಲ್ಲ ತೋರಿಸ್ತಾ ಇರ್ತೀವಿ. ಸೊ ನಿಮಗೆ ಏನು ಅಂತಂದರೆ ಈ ಥರ ಒಂದು ವೈವಿಧ್ಯತೆ ಇದೆಯಲ್ಲ, ಜೈವಿಕ ವೈವಿಧ್ಯತೆ ಆಗ್ಬೋದು ಅಥವಾ ನಿಮಗೆ ಜೋಗ್ರಫಿಕಲ್ ಭೌಗೋಳಿಕ ವೈವಿಧ್ಯತೆ ಆಗ್ಬೋದು, ಮೇಘಾಲಯ ಬಿಟ್ಟರೆ ನಿಮಗೆ ಇಲ್ಲಿ ಒಂದೇ ಕಡೆ ಈ ಥರ ಸಿಗೋದು. ಓಕೆ, ಯೂಶ್ವಲಿ ನಾವು ಏನು ಯೋಚನೆ ಮಾಡ್ತೀವಿ, ಈ ಕಾಡಲ್ಲಿ ತುಂಬ ಥರದ ಮರಗಳಿವೆ ಅಂತ ಹೇಳ್ತೀವಿ. ಇವ್ರು ಹಂಗೆ ಹೇಳ್ತಲ್ಲ, ಇಲ್ಲಿ ತುಂಬ ಥರದ ಕಾಡಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ವೆರಿ 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 ಇಂಟ್ರೆಸ್ಟಿಂಗ್. ಅದು ನಿಮಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ. ಇವಾಗ ಏನಾಗುತ್ತೆ, ಸುಮ್ಮನೆ ಕಾಡಿಗೆ ಹೋಗ್ತಾರೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಮೇಲೆ ಇದು ಟ್ವಿಟರ್ಗೆ ಎಕ್ಸ್ ಇದಕ್ಕೆ ಫೋಟೋಸ್ ಅಪ್ಲೋಡ್ ಮಾಡಿಕೊಂಡು ಲೈಕ್ಸ್ ಇದಕ್ಕೆ ಮಾತ್ರ ಮಾಡ್ತಾರೆ. ಕರೆಕ್ಟ್. ಯಾರು ಕೂಡ ನಿಮಗೆ ಅಂದರೆ ಒಂದೇನು ಅಂತಂದರೆ ಅರ್ಥ ಮಾಡ್ಕೋಬೇಕು ಗೌರೀಶ್. ಇದರಲ್ಲಿ ಮೇಯ್ನ್ ಥಿಂಗ್ ಏನು ಅಂತಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ದ ಕೀ ಥಿಂಗ್. ಯಾವುದೇ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ. ಆಯಿತು, ಇದರಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು? ಇದರಲ್ಲಿ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಇವಾಗ ನೀವು ವಿಜುವಲೈಸ್ ಮಾಡ್ಕೊಂಡ್ರೆ, ಬಂದರ್ಘಟ್ಟದಿಂದ ಶುರು ಮಾಡಿದ್ವಿ ನಾವು, ನಡ್ಕೊಂಡು ಹೋಗ್ತಿದ್ರಿ, ಕಾವೇರಿ ತಲುಪಿದ್ರಿ, ಮಲೆ ಮಹದೇಶ್ವರ ಬೆಟ್ಟ ತಲುಪಿದ್ರಿ, ಬಿಳಿಂಗರಂಗನ ಬೆಟ್ಟ ತಲುಪಿದ್ರಿ. ಬಿಳಿಂಗರಂಗನ ಬೆಟ್ಟದಿಂದ ನಿಮಗೆ ನೆಕ್ಸ್ಟ್ ಸಿಗೋದು ಸತ್ಯಮಂಗಳಂ ತಮಿಳ್ನಾಡು ಫಾರೆಸ್ಟ್ ಆಯಿತು. ಓಕೆ, ಅದು ಕೂಡ ನಿಮಗೆ ಒಂದು ಟೈಗರ್ ರಿಸರ್ವ್ ಸತ್ಯಮಂಗಳಂ, ಅದು ಸಾಕಷ್ಟು ವಿಸ್ತೀರ್ಣ ಹೊಂದಿದೆ. ಆಯಿತು. ಅದರಿಂದ ನೆಕ್ಸ್ಟ್ ನಿಮಗೆ ಬಿಳಿಂಗರಂಗನ ಬೆಟ್ಟದಿಂದ ಬಂದರೆ ಬಂಡೀಪುರ, ಮತ್ತೆ ಈ ಕಡೆ ಕರ್ನಾಟಕ ಕಡೆ ಬಂದರೆ ವೆಸ್ಟರ್ನ್ ಘಾಟ್. ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲ, ಅದು ನಿಮಗೆ ವೆಸ್ಟರ್ನ್ ಘಾಟ್ಸ್ ಫುಟಿಲ್ಸ್ ಅಂತ ಕರಿಬೋದು. ಫುಟಿಲ್ಸ್ ಅಂತಂದರೆ ಎಡ್ಜ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಬಂಡೀಪುರ ಇಸ್ ನಾಟ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಲ್ಯಾಂಡ್ಸ್ಕೇಪ್. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಗೆ ಬರುತ್ತೆ ಬಂಡೀಪುರ. ಓಕೆ, ನಿಮಗೆ ಬಂಡೀಪುರ ಬರುತ್ತೆ. ಇಂಟರ್ ಕನೆಕ್ಟಿವಿಟಿ ನೋಡಿ ಹೆಂಗಿದೆ ಅಂತ. ಅಲ್ಲಿಂದ ಶುರು ಮಾಡಿದ್ದು ನಾವು. ಬಂಡೀಪುರಕ್ಕೆ ಇಂಟರ್ ಕನೆಕ್ಟಿವಿಟಿ ಇದೆ. ಬಂಡೀಪುರದಿಂದ ನಿಮಗೆ ಸೌತ್ ಕಡೆ ಹೋದರೆ ವೈನಾಡ್ ಕನೆಕ್ಟಿವಿಟಿ ಇದೆ, ವೈನಾಡ್ ಸ್ಯಾಂಚುರಿ ಕನೆಕ್ಟಿವಿಟಿ ಇದೆ. ಮತ್ತು ಈ ಕಡೆ ಬಂದರೆ ನಾಗರಹೊಳೆ ಕನೆಕ್ಟಿವಿಟಿ ಇದೆ. ನಾಗರಹೊಳೆಯಿಂದ ನಿಮಗೆ ಆ ಕಡೆ ವೈನಾಡ್ ಕನೆಕ್ಟಿವಿಟಿ ಇದೆ. ಮತ್ತು ನೀವು ನಾಗರಹೊಳೆಯಿಂದ ಮೇಲಕ್ಕೆ ಬಂತು ಅಂತಂದರೆ ಕೊಡಗುವಿನ ಕಾಡಿಗಳಿಗೆ ಕನೆಕ್ಟಿವಿಟಿ ಇದೆ. ಪುಷ್ಪಗಿರಿ, ಬ್ರಹ್ಮಗಿರಿ, ಇದಕ್ಕೆಲ್ಲ ಕನೆಕ್ಟಿವಿಟಿ ಇದೆ. ಅಲ್ಲಿಂದ ನೀವು ಕೊಡಗುವಿಂದ ನೆಕ್ಸ್ಟು ಹಾಸನ ಕನೆಕ್ಟಿವಿಟಿ ಇದೆ. ಹಾಸನ ಕಾಡುಗಳಿಂದ ನಿಮಗೆ ಶಿವಮೊಗ್ಗ ಕನೆಕ್ಟಿವಿಟಿ ಇದೆ. ಶಿವಮೊಗ್ಗದಿಂದ ನಿಮಗೆ ಉತ್ತರ ಕನ್ನಡ, ಆಮೇಲೆ ಬೆಳಗಾವಿ, ಭೀಮ್ಗಡ್ಡು, ಗೋವಾ, ಮಹಾರಾಷ್ಟ್ರ, ರತ್ನಗಿರಿ ಕೋಸ್ಟಲ್ ಆಯಿತು. ಈ ಕಡೆ ವೆಸ್ಟರ್ನ್ ಘಾಟ್ ಸೈಡು, ಅಲ್ಲಿಂದ ಹಿಡಿದು ನಿಮಗೆ ಗುಜರಾತ್. ನೀವು ಬಂದರ್ಘಟ್ಟದಿಂದ ಶುರು ಮಾಡಿದ್ರೆ ಅಂದರೆ ಇಂಟರ್ ಕನೆಕ್ಟಿವಿಟಿ ಮತ್ತು ಕಂಟಿಗ್ಯೂಸ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತಂದರೆ ಸೋ ರಿಚ್, ಸೋ ಡೈವರ್ಸ್. ಈ ಥರ ನಮಗೆ ಲ್ಯಾಂಡ್ಸ್ಕೇಪು ಬೇರೆ ಎಲ್ಲೂ ಇಲ್ಲ. ಓಕೆ, ಸೊ ನಿಮಗೆ ಈ BRT ಅನ್ನೋದು ಏನಿದೆ, ವೆರಿ ವೆಲ್ ಕನೆಕ್ಟೆಡ್, ವೈಡ್ ಆಗಿ ಡಿಸ್ಪರ್ಸ್ ಆಗಿದೆ. ಆಯ್ತು, ಈಗ ನಾವು ವಾಪಸ್ ನಮ್ಮ ಹುಲಿ ವಿಚಾರಕ್ಕೆ ಬರೋದಾದ್ರೆ, ಕರೆಕ್ಟ್, ಕೋ ಎಕ್ಸಿಸ್ಟೆನ್ಸ್ ವಿಚಾರಕ್ಕೆ ಬರೋದಾದ್ರೆ ಏನು ತಾವು ಹೇಳಕ್ಕೆ ಇಷ್ಟಪಡ್ತೀವಿ? ಇವಾಗ ನೋಡಿ, ನಾನು ನಿಮ್ಗೆ ಹೇಳಿದ್ದೇನು, BRT ಬಂದು ಒಂದು ತುಂಬ ವೈವಿಧ್ಯತೆ ಇರುವಂತಹ ಒಂದು ಕಾಡು ಅಂತ. ಇದರದ್ದು ಇತಿಹಾಸ ತಗೊಳಕ್ಕೆ ನೋಡಿದ್ರೆ ನೀವು, ಸಾವಿರಾರು ವರ್ಷಗಳಿಂದನೂ ಕೂಡ ಅಲ್ಲಿ ಕಮ್ಯುನಿಟಿ ಜೀವನ ಮಾಡ್ಕೊಂಡ್ಬಂದಿದೆ. ಕಾಡಿದೆ, ರಂಗನಾಥ ಸ್ವಾಮಿ ಡೈಟಿ ದೇವರಿದ್ದಾರೆ, ಅದಕ್ಕೆ ಇವ್ರು ವರ್ಷಿಪ್ ಮಾಡ್ತಾರೆ. ಪುರಾಣಗಳಲ್ಲೆಲ್ಲ ಬಂದಿದೆ ರಂಗನಾಥ ಸ್ವಾಮಿದು. ಆಮೇಲೆ ದೊಡ್ಡ ಸಂಪಿಗೆ ಮರ ಇದೆ, ಅದನ್ನು ಅವರು ಜಾತ್ರೆ ರೀತಿ ವರ್ಷಿಪ್ ಮಾಡ್ತಾರೆ. ಅದನ್ನು ನೀವು ನೋಡಬೇಕು ಗೌರೀಶ್ ಒಂದ್ಸತಿ. ದೊಡ್ಡ ಹ್ಯೂಜ್ ಟ್ರಂಕ್ ಅಂಥ ಮರ ಎಲ್ಲೂ ಇಲ್ಲ. ದೊಡ್ಡ ಸಂಪಿಗೆ ಅಂತ ಒಂದು ಮರ, ಅದನ್ನು ವರ್ಷಿಪ್ ಮಾಡ್ತಾರೆ. ಓಕೆ, ಅಂದರೆ ಅದೊಂದು ದೇವ್ರ ಥರ ಇವರು ಪೂಜೆ ಮಾಡ್ತಾರೆ. ನಿಮಗೇನೋ ಕಥೆ ಇರಬೇಕಲ್ವಾ ಬಹುಶಃ? ಹೌದು, ಅಂದರೆ ಅದಕ್ಕೆ ಅದರದೇ ಆದ ಒಂದು ಲೆಜೆಂಡ್ ಇದೆ, ಹಿಸ್ಟ್ರಿ ಇದೆ. ಓಕೆ, ನಿಮಗೆ ಈ ಬಿಳಿಗಿರಂಗನಾಥ ಬೆಟ್ಟ ಸ್ಯಾಂಚುರಿ ಆಗೋಕ್ಕಿಂತ ಮುಂಚೆ, ವೈಲ್ಡ್ ಲೈಫ್ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತಂದರೆ, ಕಬ್ಬನ್ ಪಾರ್ಕ್ ಥರ ಇತ್ತು ಕಾಡು. ನಂಬ್ತೀರಾ ನೀವು? ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಥರ ಇತ್ತು. ಅಂದರೆ ಏನು, ಸ್ಲ್ಯಾಶ್ ಆ್ಯಂಡ್ ಬರ್ನ್, ಹಂಟಿಂಗ್, ಸ್ಮಗ್ಲಿಂಗ್, ಎಲ್ಲ ತರಹದಂಥ ಒಂದು ನಿಮಗೆ ಚಟುವಟಿಕೆಗಳು ನಡೀತಿದ್ದಂಥ ಒಂದು ಟೈಮ್ ಅದು. ಅಂದರೆ ಏನು ಸರಿ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನು ಸರಿ ಇರಲಿಲ್ಲ. ಓಕೆ, ಏನು ಸರಿ ಇರಲಿಲ್ಲ. ಇದರ ಇತಿಹಾಸ ಇದು ಕೆಲವು ಪುಸ್ತಕಗಳು ಬರೆದಿದ್ದಾರೆ, ಕೆಲವರೆಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಿದ್ದಾರೆ. ನಿಮಗೆ ಏನೂ ಸರಿ ಇರಲಿಲ್ಲ ಅನ್ನೋ ಟೈಮಿಂದ ಇವತ್ತು ಏನು ತಲುಪಿದ್ದೀವಿ ನಾವು, ಅಲ್ಪ ಸ್ವಲ್ಪ ಹುಲಿಗಳಿದೆ, ಕಾಡು ಸಾಕಷ್ಟು ಜೀರ್ಣೋದ್ಧಾರ ಆಗಿದೆ, ಆಮೇಲೆ ಆನೆಗಳಿದೆ, ಮನುಷ್ಯರು ಇದ್ದಾರೆ ಅಂತ ನೀವು ಏನು ಅಂದ್ಕೊಂಡಿದ್ದೀವಿ, ಇದಕ್ಕೆಲ್ಲ ಕಾರಣ ಏನು ಅಂತಂದರೆ
ಸೋ ಕಾಲ್ಡ್ ಕೆಲವರೆಲ್ಲ ಹೇಳ್ತಾರೆ ಡ್ರೆಕೋನಿಯನ್ ಕನ್ಸರ್ವೇಷನ್ ಲಾಸ್ ಅಂತ ಹೇಳ್ತಾರೆ. ಡ್ರೆಕೋನಿಯನ್ ಕನ್ಸರ್ವೇಷನ್ ಲಾಸ್ ಅಂದರೆ ಏನು ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದು ಬಂತಲ್ಲ ಅದನ್ನು ಡ್ರೆಕೋನಿಯನ್ ಅಂತ ಕರೀತಾರೆ. ಏನಕ್ಕೆ ಅಂತಂದರೆ ಎಲ್ಲ ಹಾಳು ಮಾಡಿಬಿಡ್ತು, ಹಂಟಿಂಗ್ ಮಾಡೋಕ್ಕೆ ಬಿಡ್ತಿಲ್ಲ, ಆಮೇಲೆ ಬೇರೆ ಮರ ಕಡಿಯೋಕ್ಕೆ ಬಿಡ್ತಿಲ್ಲ, ಏನು ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದರಿಂದನೇ ಇವತ್ತು ಉಳ್ಕೊಂಡಿರೋದು ಅಂತ ಹೇಳ್ತಾರೆ. ಅದರಿಂದಾನೇ ಆಮೇಲೆ ಕೆಲವು ತುಂಬ ವೆರಿ ಬ್ರೇವ್ ಫಾರೆಸ್ಟ್ ಆಫೀಸರ್ಸು ನಡೆದು ಹಗಲು ರಾತ್ರಿ ನಡೆದು ಕಾಡಲ್ಲಿ ಆಮೇಲೆ ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿ ಹಂಟಿಂಗನ್ನು ಸ್ಟಾಪ್ ಮಾಡಿ ಹ್ಯಾಬಿಟ್ಯಾಟ್ ಫ್ರ್ಯಾಗ್ಮೆಂಟೇಷನ್ ಅನ್ನು ಸ್ಟಾಪ್ ಮಾಡಿ ಎನ್ಕ್ರೋಚ್ಮೆಂಟ್ಸನ್ನು ಸ್ಟಾಪ್ ಮಾಡಿ ಈ ಥರ ಅಂದರೆ ನಿಮಗೆ ಪಬ್ಲಿಕ್ ಎನಿಮಿ ನಂಬರ್ 1 ಯಾರು ಅಂತಂದರೆ ಅರಣ್ಯ ಇಲಾಖೆನವರು. ನೀವು ಕೇಳಿ ನೋಡಿಬೇಕು ಅಂತಂದರೆ ಡೈಲಿ ಗಲಾಟೆ ಅವ್ರಿಗೆ. ಡೈಲಿ ಅವರು ಹಗಲು ರಾತ್ರಿ ಅವರು ಫೋನಲ್ಲೇ ಇರಬೇಕು. ಅಲ್ಲಾನೇ ಬಂತು, ಇಲ್ಲಿದು ಬಂತು, ಹೊಡೆಸ್ಕೊಳ್ಳೋದು, ಕಲ್ಲಲ್ಲಿ ಹೊಡೆಸ್ಕೊಳ್ಳೋದು ಬರೀ ಇದೆ ಅವ್ರಿಗೆ. ಅಂದರೆ ಅವ್ರಿಗೆ ಹೆಂಗೆ ಪಬ್ಲಿಕ್ ಎನಿಮಿ ನಂಬರ್ 1 ಅರಣ್ಯ ಇಲಾಖೆನವರು. ಡೈಲಿ ಅವರು ಕಾನ್ಫ್ಲಿಕ್ಟೇ. ಒಂದು ರೈತರು ಬಂದು ಗಲಾಟೆ ಮಾಡ್ತಾರೆ, ನಮ್ಮ ಕ್ರಾಪ್ ಡ್ಯಾಮೇಜ್ ಮಾಡ್ತು ಅಂತ. ಈ ಕಡೆ ಇವ್ರು ಬಂದು ಗಲಾಟೆ ಮಾಡ್ತಾರೆ. ಎಲ್ಲ ಕಡೆಯಿಂದನೂ ಕೂಡ ಅವ್ರಿಗೊಂಥರ ಅಟ್ಯಾಕ್ ಮಾಡ್ತಾರೆ. ಓಕೆ. ಈ ಮಧ್ಯ ನಮಗೆ ಡ್ರೆಕೋನಿಯನ್ ಅಂತ ಏನು ಹೇಳಿದ್ರು ಅದರ ಇನ್ನೂ ಸ್ವಲ್ಪ ನಾನು ಬಿಡಿಸಿ ಹೇಳೋದಾದರೆ ಕೆಲವೊಂದು ಕಾನೂನುಗಳು ಬಂದಾಗ ಎಲ್ಲರೂ ಆ ಕಾನೂನನ್ನು ವಿರೋಧ ಮಾಡ್ತಾರೆ ಮತ್ತು ಅದನ್ನು ಬೈತಾರೆ. ಇದೊಂಥರ ಎಮರ್ಜೆನ್ಸಿ ಇದ್ದಾಗ ಹೆಂಗೆ ನಾವು ಬೈತಿದ್ವಲ್ಲ, ಜೈಲಿಗೆ ಹೋಗಿ ಹಾಕ್ತಾರೆ ಅಂಥೇಳಿ, ಆ ಥರದ ಕಾನೂನುಗಳು ಅರಣ್ಯ ಸಂರಕ್ಷಣೆಗೆ ಬಂದಿರೋದ್ರಿಂದನೇ ಈ ಒಂದು ಅರಣ್ಯ ಉಳ್ಕೊಂಡಿದೆ. ಮತ್ತು ಅದ್ರ ಜೊತೆಗೆ ಒಳ್ಳೆಯ ಅರಣ್ಯ ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿರೋಂಥ ಒಳ್ಳೆಯ ಅರಣ್ಯ ಅಧಿಕಾರಿಗಳು ಇವಿಬ್ಬರಿಂದಾಗಿ ಇದು ಉಳ್ಕೊಂಡಿದೆ. ಈ ಕಾಡು ಇವತ್ತು ಈ ಒಂದು ಒಳ್ಳೆ ಸ್ಥಿತಿಗೆ ಬಂದಿದೆ ಅನ್ನೋ ಮಾತನ್ನು ತೇಜಸ್ ಅವ್ರು ಹೇಳಿದರು. ಈ ಒಂದು ಒಳ್ಳೆ ಸ್ಥಿತಿ ಅಂತಂದರೆ ತಕ್ಕ ಮಟ್ಟಿಗೆ ಇವಾಗ ಏನಾಗ್ತಿದೆ, ಒಳ್ಳೆ ಸ್ಥಿತಿ ಏನು ಬಂದಿತ್ತು, ಏನು ತಲುಪಿತ್ತು, ಅದರಿಂದ ಮತ್ತೆ ನಾವು ಡಿಕ್ಲೈನ್ ಪ್ಲೇನ್ ಕ್ರಾಶ್ ಆಗ್ತಾ ಇದೆ. ಯಾಕೆ ಏನಕ್ಕೆ ಅಂತಂದರೆ ನೋಡಿ ಗೌರೀಶ್, ಒಂದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ನಾನು ಆಮೇಲೆ ನಿಮಗೆ ಆ ಫ್ಯಾಕ್ಟ್ಸಿಗೆ ಬರ್ತೀನಿ ಅಂತ. ನಾವು ಇವಾಗ ಈ ರೂಮಲ್ಲಿ ಕೂತಿದ್ದೀವಿ, ಈ ಸ್ಟುಡಿಯೋನಲ್ಲಿ ನಾವಿಬ್ಬರು ಆರಾಮಾಗಿ ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದೀವಿ. ನಮಗೇನು ತೊಂದರೆ ಆಗ್ತಿಲ್ಲ, ಗಾಳಿ ಇದೆ, ಉಸಿರಾಡ್ತಾ ಇದ್ದೀವಿ. ಇವಾಗ ಇದರದ್ದು ಕ್ಯಾರಿಯಿಂಗ್ ಕೆಪಾಸಿಟಿ ಈ ರೂಮ್ದು ಅಂದಾಜು ಮೇಲೆ ನೋಡಿದ್ರೆ ಒಂದು 30 ಜನ ಕೂತ್ಕೋಬೋದು, ಆರಾಮಾಗಿ ಕೂತ್ಕೋಬೋದು. ನೀವು 100 ಜನ ತುರ್ಕಿ ಇದರಲ್ಲಿ ಈ ರೂಮಲ್ಲಿ, ಅದರ ಜೊತೆಗೆ ಜಿರಾಫೆ, ಆನೆ, ಹುಲಿ, ನಾಯಿ, ಕರಡಿ ಎಲ್ಲನೂ ಕೂಡ ತುಂಬಿ ಎಲ್ಲರೂ ಕೂಡ ಈ ರೂಮಲ್ಲೇ ಒಟ್ಟಿಗೆ ಸಹ ಬಾಳ್ವೆ ಮಾಡಬೇಕು ಅಂದರೆ ಆಗತ್ತಾ? ನಿಮ್ಮ ಉತ್ತರ ಏನಿದಕ್ಕೆ? ಆಗಲ್ಲ. ಇಂಪ್ರ್ಯಾಕ್ಟಿಕಲ್, ನಾನ್ಸೆನ್ಸ್, ಇಂಪಾಸಿಬಲ್, ಆಗೋದಿಲ್ಲ. ಕರೆಕ್ಟ್. ಬಿಳಿಗಿರಿರಂಗನ ಬೆಟ್ಟದಲ್ಲಿ ಏನು ಅಂತಂದರೆ ಅದು ಇರೋದು ಏರಿಯಾ ವಿಸ್ತೀರ್ಣ 574 ಸ್ಕ್ವೇರ್ ಕಿಲೋಮೀಟರ್ಸ್, ಕೋರ್ ಆ್ಯಂಡ್ ಬಫರ್. ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ನಿಮಗೆ ಕೋರ್ ಅಂತಲೂ ಇರುತ್ತೆ, ಬಫರ್ ಅಂತಲೂ ಇರುತ್ತೆ. ಬಫರ್ ಏನಕ್ಕೆ ಇರೋದು? ಓನ್ಲಿ ಫಾರ್ ಟೈಗರ್ ರಿಸರ್ವ್ಸ್, ನಾಟ್ ಫಾರ್ ಅದರ್ ಇದಕ್ಕೆ ಪ್ರೊಟೆಕ್ಟೆಡ್ ಏರಿಯಾಸ್ ಇರಲ್ಲ. ಟೈಗರ್ ರಿಸರ್ವ್ಸ್ ಮಾತ್ರ ಬಫರ್ ಝೋನ್ ಅಂತ ಇರುತ್ತೆ. ಅದೇನಕ್ಕೆ ಶಾಕ್ ಅಬ್ಸರ್ವರ್ಸ್ ಥರ ಆ್ಯಕ್ಟ್ ಮಾಡುತ್ತದೆ ಬಫರ್ ಝೋನ್ ಅಂತಂದರೆ. ನಿಮಗೆ 574 ಚದುರ ಕಿಲೋಮೀಟರ್ ಕಾಡೇನಿದೆ, 53 ಪೋಡಿದೆ. 53 ಪೋಡಿದೆ, 53 ಊರುಗಳು ಅಂತಾರೆ, ಸೆಟಲ್ಮೆಂಟ್ಸು. 7,000 ಜನ ಇದ್ದಾರೆ. 7,000ಕ್ಕಿಂತ ಮೇಲ್ ಜನ ಇದ್ದಾರೆ. 7,000ಕ್ಕಿಂತ ಹೆಚ್ಚು ಜನ, 53 ಪೋಡು, 38 ಹುಲಿಗಳು, 500 ಆನೆ, ಆಮೇಲೆ ನಿಮಗೆ ಕಾಟಿ, ಕಡವೆ, ಜಿಂಕೆ, ಹಾವು, ಮುಂಗ್ಸಿ, ಆಮೇಲೆ ವೈಲ್ಡ್ ಡಾಗ್ಸು, ಡೋಲು, ಆಮೇಲೆ ನಿಮಗೆ ಇದು ಬಾರ್ಕಿಂಗ್ ಡಿಯರು, ವಲ್ಚರ್ಸು, ಎಷ್ಟು ಇನ್ಸೆಕ್ಟ್ಸು, ಸ್ಪೈಡರ್ಸು, ಇದೆಲ್ಲನೂ ಕೂಡ ನಿಮಗೆ ಪ್ಯಾಕ್. ಎಷ್ಟು ಜಾಗದಲ್ಲಿದ್ದಾರೆ? 574 ಸ್ಕ್ವೇರ್ ಕಿಲೋಮೀಟರ್. ಅದನ್ನು ನಾವು ನಮ್ಮ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೋದು ಅಂತಂದರೆ ಈ ರೂಮಲ್ಲಿ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ 100 ಜನ ಜಿರಾಫೆ, ಆನೆ ಇದೆಲ್ಲ ತುರ್ಕಿ ಇಟ್ಟಂಗೆ. ನಿಮಗೆ ನೋಡಿ ಒಂದು ಹೇಳ್ತೀನಿ, ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ನಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಿದ್ದಂಗೆ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಬೆಟರ್ ಆಕ್ಸೆಸ್ ಟು ಎವ್ರಿಥಿಂಗ್ ಓಪನ್ ಅಪ್ ಆಗುತ್ತೆ. ವಿ ಟೆಂಡ್ ಟು ಹ್ಯಾವ್ ಬೆಟರ್ ಲೈಫ್ ಸ್ಟೈಲ್, ಲಿವ್ ಲಾಂಗರ್. ಅದು ನಿಮಗೆ ಪಾಸ್ಟಿಂದ ಪ್ರೆಸೆಂಟ್ವರೆಗೂ ದರ್ ಇಸ್ ಕನ್ಸಿಡರಬಲ್ ವಾಟ್ ಡು ಯು ಸೇ ಏನು ಡಿಫ್ರೆನ್ಸ್ ಇದೆ ಹ್ಯೂಮನ್ ಇದರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಏನಂತ ಅದು ಟೆಕ್ನಿಕಲ್ ಆಗಿ ಏನು ಕರೀತೀವಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಸ್ ಬರ್ತ್. ಕಾಡು ಬೆಳೆಯುತ್ತಾ ನಿಮಗೆ? ಇಲ್ಲ. ನೀವು ಆ ಉತ್ತರ ಹೇಳಿ.
ಕಾಡು ಎಲ್ಲಾದ್ರೂ ಕಾಡು ಈಗ 500 ಸ್ಕ್ವೇರ್ ಕಿಲೋಮೀಟರ್ ಇದ್ರೆ ಅದು 500 ಇರುತ್ತೆ, 500 ಇರುತ್ತೆ, ಇಲ್ಲ ಅಂತಂದ್ರೆ 400 ಬರುತ್ತೆ, 300 ಬರುತ್ತೆ, ಕೊನೆಗೆ ಮಾಯ ಆಗುತ್ತೆ. ಯಾವಾಗೋ ಒಂದ್ಸಲ ಇತ್ತು ಅಂತ ಯಾವಾಗಲೂ ಫೋಟೋ ಅಲ್ಲಿ ನೋಡ್ಬೋದು ನಾವು ಅಷ್ಟೇ. ಅದೇ 7,000 ಜನ ಇರೋರು ಇವಾಗ ನಾಳೆ ದಿವಸ 10,000 ಆಗ್ತಾರೆ, 12,000 ಆಗ್ತಾರೆ, 13,000 ಆಗ್ತಾರೆ, 15,000 ಆಗ್ತಾರೆ. ಹುಲಿಗಳ ಸಂಖ್ಯೆ ಕಡಿಮೆ ಹಾಕೊಂಡು ಬರುತ್ತೆ, ಮನುಷ್ಯರ ಸಂಖ್ಯೆ ಜಾಸ್ತಿ ಹಾಕೊಂಡು ಹೋಗುತ್ತೆ. ಓಕೆ, ಇವಾಗ ನೋಡಿ ಇದು ಎಷ್ಟು ಕಾಂಪ್ಲೆಕ್ಸ್ ಇದೆ ಅಂತಂದರೆ, ಇಕಲಾಜಿಕಲಿ ಆ್ಯಂಡ್ ಸೋಷಿಯೋ ಎಕನಾಮಿಕ್ ನಾನು ಹೇಳ್ತಿರೋದು ಎಷ್ಟು ಕಾಂಪ್ಲೆಕ್ಸ್ ಇದೆ ಅಂತಂದರೆ, ಹಿಸ್ಟಾರಿಕಲ್ ಇನ್ಜಸ್ಟಿಸಸ್ ನಾವು ಏನು ಮಾಡಿದ್ದೀವಿ ಪಾಪ ಟ್ರೈಬಲ್ಸ್ಗೆ, ಅದನ್ನು ನಾವು ಕರೆಕ್ಟ್ ಮಾಡಲೇಬೇಕು. ಅದು ನಮ್ಮ ಧರ್ಮ. ಹಿಸ್ಟಾರಿಕಲ್ ಇನ್ಜಸ್ಟಿಸಸ್ ಏನಾಗಿದೆ ಅದನ್ನು ನಾವು ಕರೆಕ್ಟ್ ಮಾಡಬೇಕು, ಅದು ಆಗಲೇಬೇಕು. ಅದು ಓಕೆ, ಕಾನೂನು ಪ್ರಕಾರನಾದರೂ ಆಗಲಿ, ಯಾವ ಶೋಷಣೆಗೆ ಏನು ಒಳಗಾಗಿದ್ರು ಅದನ್ನು ನಾವು ಕರೆಕ್ಟ್ ಮಾಡಲೇಬೇಕು. ಓಕೆ, ಆ ಶೋಷಣೆ ನಾವು ತಿದ್ದುಪಡಿ ಮಾಡೋಕ್ಕೆ ಹೋಗಿ ವನ್ಯಜೀವಿಗಳ ಶೋಷಣೆ ಆಗ್ತಾ ಇದೆಯಲ್ಲ, ಇದಕ್ಕೆ ಯಾರು ಇವಾಗ ಇದು ಮಾಡೋರು? ಎಸ್, ಈಗ ಮತ್ತೆ ಅದೇ ಪಾಯಿಂಟಿಗೆ ಬರ್ತೀನಿ. ಹಿಸ್ಟಾರಿಕಲ್ ಇಂಜಸ್ಟಿಸ್ ಏನಾಗಿತ್ತು ನಮ್ಮ ಆದಿವಾಸಿಗಳಿಗೆ, ಬುಡಕಟ್ಟು ಜನಾಂಗದವ್ರಿಗೆ, ಮತ್ತು ಅದನ್ನು ಸರಿ ಮಾಡೋದು ಹೇಗೆ ಅನ್ನೋದು ಬೇರೆ ಪ್ರಶ್ನೆ. ಈ ಸದ್ಯಕ್ಕೆ ಅದನ್ನು ನಾವು ತಗೋತಾ ಇಲ್ಲ. ಸದ್ಯಕ್ಕೆ ಮತ್ತೆ ಪ್ರೆಸೆಂಟಿಗೆ ಬರ್ತೀವಿ ನಾವು, ಅಲ್ವಾ? ಹೌದು. ಈಗ ನಾವು ಅವರಿಗೆ ನ್ಯಾಯ ಕೊಡೋದು ಅದು ಹೆಂಗೆ ಇಂಟರ್ಲಿಂಕ್ಡ್ ಇದೆ, ಎರಡು ಇಂಟರ್ಲಿಂಕ್ಡ್ ಇದೆ. ಅವರಿಗೆ ನ್ಯಾಯ ಕೊಡೋದು ಅಂತಂದರೆ ಹೆಂಗೆ ಅಂತಂದರೆ, ಅವ್ರಿಗೆ ಕಡು ಬಡತನದಲ್ಲಿದ್ದಾರೆ, ಹೌದಾ? ಇವಾಗ ಕಡು ಬಡತನದಲ್ಲಿದ್ದಾರೆ. ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದೀವಿ, ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ, ಮೋಟಾ ಅಂತ ಒಂದಿದೆ. ಹೌದಾ? ಹೌದು, ಸೆಂಟ್ರಲ್ ಗೌರ್ಮೆಂಟ್. ಹೌದು, ಸ್ಟೇಟಲ್ಲಿ ಇಲ್ಲ. ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಇದೆ. ಇಲ್ಲ, ನಾನು ಇದು ಚೆಕ್ ಮಾಡಬೇಕು. ಅರಣ್ಯ ಇಲಾಖೆ ಇದೆ, ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದೆ, ಅದರಲ್ಲಿ ಇದು ಬರ್ಬೋದು. ಕರೆಕ್ಟ್, ಸೋಷಿಯಲ್ ವೆಲ್ಫೇರ್ ಅಲ್ಲಿ ಬರುತ್ತಿದ್ದು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮೋಟಾ ಅಂತ ಒಂದಿದೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಒಂದಿದೆ. ಅಲ್ಲಿ ನಿಮಗೆ ಸಾಕಷ್ಟು ಬಜೆಟ್ ಇದೆ. ಓಕೆ, ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಆಗಿದೆ, ನಿಮ್ಮಲ್ಲಿ ಮೋಟಾ ಇದೆ, ಸಾಕಷ್ಟು ಬಜೆಟ್ ಇದೆ. ಅಂದರೂ ಕೂಡ ಇವತ್ತಿಗೂ ಕೂಡ ಇವರು ತುಂಬ ಕಡು ಬಡತನದಲ್ಲಿದ್ದಾರೆ. ಓಕೆ, ನಿಮಗೆ ಇದನ್ನು ಕರೆಕ್ಟ್ ಮಾಡಬೇಕು ಅಂತಂದರೆ ಯಾರ್ಯಾರು ಹೊರಗಡೆ ಬರೋಕ್ಕೆ ರೆಡಿ ಇದ್ದಾರೆ, ಫೋರ್ಸ್ಫುಲಿ ನಾವು ಯಾವತ್ತೂ ಯಾರನ್ನು ಕರ್ಕೊಂಬರ್ಬಾರ್ದು. ಫೋರ್ಸ್ಫುಲಿ ಒಕ್ಲೆಪ್ಸೋದಾಗತ್ತದು. ಇವಾಗ ನೀವಿಲ್ಲಿ ಕೂತಿದ್ದೀರಿ, ನಿಮ್ಮನ್ನು ನಾನು ಎತ್ಕೊಂಡು ಹೊರಗಡೆ ದಬ್ಬೋಕ್ಕಾಗೋದಿಲ್ಲ. ನೀವೇ ನಾನು ಹೋಗ್ತೀನಿ ಅಂತಂದರೆ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಸಪೋರ್ಟ್ ಮಾಡುತ್ತೆ, ಕಾನೂನು ಸಪೋರ್ಟ್ ಮಾಡುತ್ತೆ. ಕರೆಕ್ಟ್? ಯಾರ್ಯಾರು ಹೊರಗಡೆ ಬರಬೇಕು ಅಂತ ರೆಡಿ ಇರ್ತಾರೆ ಅವ್ರಿಗೆ ನಾವು ಬೆಟರ್ ಆ್ಯಕ್ಸೆಸ್ ಟು ಹೆಲ್ತ್ ಕೇರ್, ಬೆಟರ್ ಆ್ಯಕ್ಸೆಸ್ ಟು ಎಜುಕೇಷನ್, ಬೆಟರ್ ಆ್ಯಕ್ಸೆಸ್ ಟು ಸ್ಕೂಲ್, ಆಮೇಲೆ ನಿಮಗೆ ಎಂಟರ್ಟೈನ್ಮೆಂಟ್, ಆಯಿತು, ಇವಿಷ್ಟಕ್ಕೂ ಕೂಡ ನಾವು ದಾರಿ ಮಾಡಿಕೊಟ್ಟಂಗೆ ಆಗತ್ತೆ. ಆಯಿತು. ನೆಕ್ಸ್ಟ್ ಅವರು ಹೊರಗಡೆ ಬರ್ತೀವಿ, ರೆಡಿ ಆಗ್ತೀನಿ ಅಂತಂದರೆ, ನೆಕ್ಸ್ಟ್ ಏನು ಅಂತಂದರೆ ಇದಕ್ಕೆ ಟೆಂಪರರಿ ಸೊಲ್ಯೂಷನ್ನೇ ಇಲ್ಲ. ನಾವು ಇವಾಗ ರೋಡು ಇದು ಕಿತ್ತೋದ್ರೆ, ಟಾರ್ ಹಾಕಿರ್ತಾರೆ, ರೋಡ್ ಕಿತ್ತೋಗುತ್ತೆ, ಮತ್ತೆ ಬಂದು ಅದಕ್ಕೆ ತೇಪೆ ಹಚ್ತಾರೆ, ಮತ್ತೆ ಹಾಳಾಗುತ್ತೆ, ಮತ್ತೆ ಇದಾಗುತ್ತೆ, ಅದು ಸರಿ ಹೋಗೋದೇ ಇಲ್ಲ. ನೀವು ಅದನ್ನು ಪೂರ್ತಿ ಇಲ್ಲ ರೀಟಾರ್ ಮಾಡಬೇಕು, ಇಲ್ಲಾಂತಂದರೆ ಹಾಗೆ ಇದು ಮಾಡಬೇಕು, ಅದನ್ನು ನೀವು ರೀಕನ್ಸ್ಟ್ರಕ್ಟ್ ಮಾಡಬೇಕು, ಇಲ್ಲಾಂದರೆ ಅದು ನೀವು ಟೆಂಪರರಿ ಸೊಲ್ಯೂಷನ್ ವರ್ಕ್ ಆಗೋದಿಲ್ಲ. ಇದರಲ್ಲಿ ನಿಮಗೆ ಟೆಂಪರರಿ ಸೊಲ್ಯೂಷನ್ ಅಂತ ಯಾವುದೂ ಇಲ್ಲ. ಓಕೆ, ಓನ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತಂದರೆ ವಾಲಂಟ್ರಿ ರೀಸೆಟಲ್ಮೆಂಟ್. ಓಕೆ, ಒಕ್ಲೆಪ್ಸೋದಲ್ಲ, ವಾಲಂಟ್ರಿ ರೀಸೆಟಲ್ಮೆಂಟ್. ಓಕೆ, ಸಾಕಷ್ಟು ಜನ ಇವಾಗ ಬರೋಕ್ಕೆ ರೆಡಿ ಇದ್ದಾರೆ. ಆಗಲೇ ಅವ್ರನ್ನೆಲ್ಲರನ್ನೂ ಕೂಡ ನೀವು ಬೆಟರ್ ಪ್ಯಾಕೇಜಸ್ ಕೊಟ್ಬಿಟ್ಟು ಹೊರಗಡೆ ಕರ್ಕೊಂಬಂದು ಅವ್ರಿಗಾಗಿರೋ ಅನ್ಯಾಯ ಏನಿದೆ, ಅಗ್ರಿಕಲ್ಚರ್ ನೀವು ಅವರು ಹೇಗಿದ್ರು ಇವಾಗ ಪ್ರಾಕ್ಟೀಸ್ BRTನಲ್ಲಿ ನಿಮಗೆ ಫೈಲಾಂಥಸ್ ಅಂತ ಒಂದಿದೆ, ನೆಲ್ಲಿಕಾಯಿ ಆಮ್ಲ ನಾವೇನು ಕರಿತೀವಿ, ಅದರದ್ದು ಇವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. NTFP, ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್, ಜೇನು, ಆಮ್ಲ, ಈ ಥರ ಹಣ್ಣು ಬೇರೆದೆಲ್ಲನೂ ಕೂಡ. ನಿಮಗೆ ಒಂದು ಜೇನುಗೂಡಿದೆ, ಅದಕ್ಕೆ ಕರಡಿಗೆ ಮೇನ್ ಫುಡ್ಡು, ಮೇನ್ ಆಹಾರ ಬಂದು ಜೇನು. ನೀವು ಆ ಜೇನು ಮೇಲೆ ಕಣ್ಣು ಹಾಕಿರ್ತೀವಿ, ಜೇನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಯಾಕೆಂತಂದರೆ ನಿಮಗೆ ಹೊರಗಡೆ ಡಿಮ್ಯಾಂಡ್ ಇದೆ. ಓಕೆ, ಇದು ಇಟ್ಸ್ ಬೇಸಿಕಲಿ ಎಕನಾಮಿಕ್ಸ್, ಸಿಂಪಲ್ ಎಕನಾಮಿಕ್ಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆ, ಲಿಮಿಟೆಡ್ ಸಪ್ಲೈ ಇದೆ, ಹೊರಗಡೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಡಿಮ್ಯಾಂಡ್ ಇದೆ. ನಿಮಗೆ ಒಂದೇ ಒಂದು ಜೇನುಗೂಡಿರೋದು ಕರಡಿಗೆ ಅದು ಆಹಾರ ಆಗಬೇಕಾ, ಅಥವಾ ಅದು ನಿಮ್ಮ ಕೈಗೆ ಸೇರಿ ಅದು ಹೊರಗಡೆ ಹೋಗಿ ಕಮರ್ಷಿಯಲ್ಲಾಗಿ ದುಡ್ಡು ಯಾವ ನಾವು ಮಾಡ್ಕೊತಾನೆ,
ನಿಮ್ಮ ಕೈಗೆ ದುಡ್ಡು ಬರೋದಿಲ್ಲ, ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಿ. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೋಗಿ ನೀವು ಕರಡಿ ಕೈಲಿ 2008ರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಗೌರೀಶ್, ಒಂದು ಇನ್ಸಿಡೆಂಟ್ ಆಗಿತ್ತು ಇದನ್ನೇ ಬಿಳಿಗಿರಿ ಬೆಟ್ಟದಲ್ಲೇ. ಜೇನ್ ಇದು ಮಾಡೋಕ್ಕೆ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ಕರಡಿ ಹೇಗೆ ಬಗ್ದಿತ್ತು ಅಂತಂದರೆ ಬಾಡಿಲಿ ನಿಮಗೆ ಎಲ್ಲಿ ಸ್ಟಿಚ್ ಹಾಕಬೇಕು ಅಂತಲೇ ಗೊತ್ತಾಗಲಿಲ್ಲ ಡಾಕ್ಟ್ರಿಗೆ. ಪಾಪ ಡಾಕ್ಟ್ರು ರಾತ್ರಿ ಪೂರ್ತಿ ಸ್ಟಿಚ್ ಹಾಕಿದ್ದಾರೆ, ಆ ಮನುಷ್ಯ ಬದುಕಿದ್ದಾನೆ, ಇವಾಗಲೂ ಇರ್ಬೋದೇನೋ. ಈ ಥರ ಘಟನೆಗಳು ನಿಮಗೆ ಸಾಮಾನ್ಯ ಆಗೋಗುತ್ತೆ. ಓಕೆ, ನೀವು ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತಂದರೆ, ನೆಲ್ಲಿಕಾಯಿ ನೀವು ಫಾರ್ ಎಕ್ಸಾಂಪಲ್ ಅದು ಬ್ಯಾಕ್ ಯಾರ್ಡ್ ಕ್ರಾಪ್ ಬಿಳಿಗಿರಿ ಬೆಟ್ಟದಲ್ಲಿ ಸೇಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ನೀವು ಅದನ್ನು ಹೊರಗಡೆ ಬಂದು ಕೂಡ ಬೆಳ್ಕೋಬೋದು. ಓಕೆ, ನಿಮಗೆ ಹೊರಗಡೆ ಬಂದು ಬೆಳ್ಕೊಂಡು ಜೇನು ಕೂಡ ನೀವು ಹೊರಗಡೆ ಸಾಕಣೆ ಮಾಡ್ಕೋಬೋದು. ಮಾಡ್ತಾ ಇದ್ದಾರೆ ಆಲ್ರೆಡಿ. ಬೆಟರ್ ಆಕ್ಸೆಸ್ ಟು ದಿ ಮಾರ್ಕೆಟ್ ಸಿಗುತ್ತೆ. ನೀವೇ ಅದನ್ನು ಪರ್ಸ್ನಲ್ ಆಗಿ ಹೋಗಿ ಎಲ್ಲ ಕಡೆನೂ ಮಾರ್ಕೆಟ್ ಮಾಡ್ಬೋದು. ಅಂದರೆ ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಓಕೆ, ಇವಾಗ ಇಲ್ಲಿ ಏನಾಗುತ್ತೆ, ನಿಮಗೆ ಲಿಮಿಟೆಡ್ ಸಪ್ಲೈ ಇರೋದ್ರಿಂದ ಎಕ್ಸಸ್ ಡಿಮ್ಯಾಂಡನ್ನು ಮೀಟ್ ಮಾಡೋಕ್ಕಾಗೋದಿಲ್ಲ. ಸಿಂಪಲ್ ಎಕನಾಮಿಕ್ಸ್ ಇದು ಒಂದು 10th ಹುಡುಗಂಗೂ ಹೋಗಿ ಕೇಳಿದ್ರೆ ಎಕನಾಮಿಕ್ಸ್ ಗೊತ್ತಿರೋಂಗೆ ಹೇಳ್ತಾನೆ. ಗೊತ್ತಾಯ್ತು. ನಾವೇನು ಮಾಡ್ಬೋದು ಇದರಲ್ಲಿ ಅಂತಂದರೆ, ಏನಿದೆ ಇವಾಗ ನಮ್ಮಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಏನಿದೆ ಆಮೇಲೆ ಸಾಕಷ್ಟು ಸೈಂಟಿಫಿಕ್ ಪೇಪರ್ಸ್ ಬಂದಿದೆ ಗೌರೀಶ್ ಇದರಲ್ಲಾಗಲೇ. 1996 ಫಸ್ಟ್ ಪೇಪರ್ ಬಂದಿದೆ. NTFP ಕಲೆಕ್ಷನಿಂದ ಸಾಕಷ್ಟು ನಿಮಗೆ ಫಾರೆಸ್ಟು ಡಿಜೆನ್ರೇಟ್ ಆಗ್ತಾ ಇದೆ, ಓಕೆ, ಗ್ರೋತ್ ಆಗ್ತಿಲ್ಲ. ಯಾಕೆಂತಂದರೆ ಇವರು ಕಡಿತಿದ್ದಾರೆ ಪೂರ್ತಿ ಕಡ್ದಾಗ ಏನಾಗುತ್ತೆ, ನಿಮಗೆ ಕಾಡು ಮತ್ತು ಜೀರ್ಣೋದ್ಧಾರ ಆಗೋದಿಲ್ಲ. ಓಕೆ, ಸೊ ಬೇಸಿಕಲಿ ನೀವೇನು ಹೇಳ್ತಾ ಇದ್ರಿ ಅಂತಂದ್ರೆ, ಈಗ ನಾವು ವಾಪಸ್ ಹುಲಿಗೆ ಬರೋದಾದರೆ, ಹುಲಿ ಒಬ್ಬ ವ್ಯಕ್ತಿನ ಸಾಯಿಸ್ತು, ಇನ್ನೊಬ್ಬನ ಗಾಯಗೊಳಿಸ್ತು, ಈ ಥರ ಸುಮಾರು ಘಟನೆಗಳಿದೆ. ಹುಲಿ ಸಾಯಿಸುತ್ತೆ, ಚಿರತೆ ಸಾಯಿಸುತ್ತೆ, ಆನೆ ಸಾಯಿಸುತ್ತೆ. ಇಲ್ಲಿ ಆ ಒಂದು 500 ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಕಂಜೆಸ್ಟೆಡ್ ಆಗಿದೆ ತುಂಬ. ಹೀಗಾಗಿ ಅಲ್ಲಿರುವಂಥ ಸೋಲಿಗರನ್ನ, ಅಲ್ಲಿರುವಂಥ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸೋದಲ್ಲ, ವಾಲಂಟರಿಯಾಗಿ ಅವ್ರನ್ನ ಹೊರಗಡೆ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ ನೀವು, ಕರೆಕ್ಟಾ? 100%. ಸೊ ದಟ್ ಈಸ್ ಅ ಸೊಲ್ಯೂಷನ್ ಅಕಾರ್ಡಿಂಗ್ ಟು ಯು? ಓನ್ಲಿ ಸೊಲ್ಯೂಷನ್. ಬಿಕಾಸ್ ಇನ್ನೊಂದೇನೆಂದರೆ ಅವ್ರು ಏನು ಹೇಳ್ತಾರೆ, ಇದ್ರ ಹಿಂದೆ ಏನು ಕಾರಣ ಇದೆ ಅಂದರೆ, ಇದಕ್ಕಿಂತ ಮುಂಚೆ ನಾವು ಮಾತಾಡ್ತೀವಲ್ಲ, ಕೋ ಎಕ್ಸಿಸ್ಟೆನ್ಸ್, ಮನುಷ್ಯರು ಮತ್ತು ಪ್ರಾಣಿಗಳು ಜೊತೆಯಾಗಿ ಬದುಕಬಹುದು ಅನ್ನೋದಿದೆಯಲ್ಲ, ಅದೊಂದು ಮಿತ್, ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಅಂಕಿಅಂಶಗಳನ್ನ ಕೊಟ್ಟರು. ಅಂದರೆ ಒಂದು ಜಾಗದಲ್ಲಿ ನೀವು ಜನ ಬರ್ತಾನೆ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಬೆಳೀತಾನೆ ಇದ್ದಾರೆ, ಆಮೇಲೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ, ಅಥವಾ ಇನ್ನೊಂದು ಯಾವುದೋ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಫೈನಲಿ ಅಲ್ಲಿ ಜನದಟ್ಟಣೆ ಉಂಟಾಗುತ್ತೆ ಮತ್ತು ಪ್ರಾಣಿ ದಟ್ಟಣೆ ಕೂಡ ಉಂಟಾಗುತ್ತೆ. ಪ್ರಾಣಿ ದಟ್ಟಣೆ ಕಡಿಮೆ ಆಗುತ್ತೆ, ಆಮೇಲೆ ಸಂಘರ್ಷ ಜಾಸ್ತಿ ಆಗುತ್ತೆ. ಓಕೆ, ಹೀಗಾಗಿ ಜನ ಹೊರಗಡೆ ಬರಬೇಕನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಸಮಸ್ಯೆ ಏನಿದ್ರಲ್ಲ ಹಾಗಾದರೆ? ಒನ್ ಥಿಂಗು ಪೊಲಿಟಿಕಲ್ ವಿಲ್. ಓಕೆ, ಇವಾಗ ಕೆಲವೊಂದು ಕಾನೂನುಗಳಲ್ಲಿ ಆಗಲೇ ಇದೆ ನೋಟಿಫಿಕೇಷನ್ ಆಫ್ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಂತ. ಅಂದರೆ ಪ್ರತಿಯೊಂದು ಕಾಡಲ್ಲೂ ಕೂಡ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಂತ ಏನಿದೆ ಅದನ್ನು ನೋಟಿಫೈ ಮಾಡಬೇಕು ಅಂತಿದೆ. ಓಕೆ, ಆಯಿತಾ? ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ಇದೆ ಅದು, ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ನೋಟಿಫೈ ಮಾಡಬೇಕು ಅಂತ. ಇದುವರೆಗೂ ಕೂಡ 1 ಎಕರೆನೂ ಕೂಡ ನೋಟಿಫೈ ಮಾಡಿಲ್ಲ. ಏನು ಹಂಗಂದ್ರೆ? ಅಂದರೆ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಂತಂದರೆ ಅದು ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಸರ್ವೈವಲ್ ಆ್ಯಂಡ್ ಬ್ರೀಡಿಂಗ್ ಆಫ್ ವೈಲ್ಡ್ ಲೈಫ್. ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಲ್ಲಿ ಯಾರೂ ಇರೋ ಹಾಗಿಲ್ಲ, ಮನುಷ್ಯ ಅದು ಆ್ಯಕ್ಟಲ್ಲಿ ಇದೆ, ಪ್ರಾವಿಷನ್ಸಲ್ಲಿ ಇದೆ, ಆದರೆ ಅದು ಮೆನ್ಷನ್ ಆಗಿಲ್ಲ. ಆಮೇಲೆ ನಿಮಗೆ ರಿಲೊಕೇಶನ್ ಆಗೋದಕ್ಕೆ ಸಾಕಷ್ಟು ಪ್ರಾವಿಷನ್ಸ್ ಇದೆ ಕಾನ್ಸ್ಟಿಟ್ಯೂಷನ್ಲಾಗಿರ್ಬೋದು. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಆರ್ಟಿಕಲ್ 19 ನೀವು ತೆಗೆದು ನೋಡಿದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 19 ಬ್ರ್ಯಾಕೆಟ್ 1 ABCDE ತನಕ ನೀವು ನೋಡೋದಾದರೆ, ಎನಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಟ್ರಾವೆಲ್ ಆರ್ ಮೂವ್ ಔಟ್ಸೈಡ್, ರೀಸೆಟಲ್ ಎನಿವೇರ್, ಏನು ಬೇಕಾದ್ರೂ ಆಗ್ಬೋದು. ನೀವು ಆ್ಯಸ್ ಅ ಗೌರ್ಮೆಂಟ್ ಆರ್ ಆ್ಯಸ್ ಎನಿಬಡಿ ಕಾನೂನು ಅದ್ರ ವಿರುದ್ಧವಾಗಿ ಮಾಡೋ ಹಾಗಿಲ್ಲ. ಅಂದರೆ ನಿಮ್ಮ ಮೂಲಭೂತ ಹಕ್ಕದು. ಓಕೆ, ಬಟ್ ಅವ್ರು ವಾಲಂಟಿಯರಾಗಿ ಹೋಗಬೇಕು. ಹೋಗಿಲ್ಲ ಅಂದರೆ ತಡಿಬಾರ್ದು, ಅವರು ಹೋಗೋದನ್ನ ನೀವು ತಡಿಬಾರ್ದು. ಅಲ್ಲ, ಹೋಗೋದನ್ನ ಯಾರು ತಡಿತಾ ಇಲ್ಲ, ಹೋಗೋದನ್ನ ತಡಿತಿದ್ದಾರೆ. ಯಾಕೆ? ಅದು ಪಾಲಿಟಿಕ್ಸ್. ಅದು ದಟ್ ಈಸ್ ಬೇಸಿಕಲಿ ಹೇಳಬೇಕು, ಅದು ರಾಜಕೀಯ. ಅದು ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿರ್ಬೋದು. ಓಕೆ, ಇವಾಗ ಕೆಲವರು ಹೊರಗಡೆ ಬಂದು ಅವರು ಅದೇ ಕ್ಷೇತ್ರದಲ್ಲಿರಲಿ, ಅವ್ರ ಕಾಡಿಂದ ಬಂದು ಎಲ್ಲಿ ಹೋಗ್ತಾರೆ ಅವರು? ಈ ರಾಜ್ಯ ಬಿಟ್ಟಂತೂ ಹೋಗಲ್ಲ. ಈ ರಾಜ್ಯ ಅದೇನೆ ಅದಕ್ಕೆ ವಿಲ್ಲಿಂಗ್ನೆಸ್ ಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಕೆಲವು ಆರ್ಗನೈಸೇಷನ್ಸು ಇದರಿಂದ ಕೆಲಸ ಮಾಡ್ತೇವೆ. ಅಂದರೆ
ಅವರು ಒಳಗಡೆನೇ ಇರಲಿ ಇದೇ ಆಗಲಿ ಅಂತ. ಇವಾಗ ಕೆಲವರೆಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹೊರಗಡೆ ಬರೋಕ್ಕೆ ರೆಡಿ ಇದ್ದಾರೆ. ಕೆಲವು ವಿಲೇಜಸ್ಸು ದೇ ಆರ್ ರೆಡಿ ಟು ಕಮ್ ಔಟ್. ಓಕೆ, ಅದು ಸಕ್ಸಸ್ಫುಲ್ ಆಗ್ತಿಲ್ಲ. ಓಕೆ, ಪ್ರೋಗ್ರೆಸ್ ಇದೆ. ಓಕೆ, ಕಾಳಿನಲ್ಲೆಲ್ಲ ಹೊರಗಡೆ ಬಂದಿದ್ದಾರೆ. ಕಾಳಿ ಟೈಗರ್ ರಿಸರ್ವಲ್ಲಿ ದಾಂಡೇಲಿ ಹತ್ರ ಇರೋದನ್ನು. ಆಮೇಲೆ ಭದ್ರಾನಲ್ಲಿ ಟ್ರೈಬಲ್ಸ್ ಇರಲಿಲ್ಲ, ವಿಲೇಜರ್ಸ್ ಇದ್ದರು. ಅವ್ರು ಸಕ್ಸಸ್ಫುಲ್ಲಾಗಿ ರಿಲೊಕೇಟ್ ಆಗಿದ್ದಾರೆ. ಇವಾಗ ಅಲ್ಲಿ ಸೆಟಲ್ಮೆಂಟ್ ಏನಿತ್ತು ಅದು ಹಡ್ಲು ಸಹ ಕನ್ವರ್ಟ್ ಆಗಿದೆ. ಸಾಕಷ್ಟು ವೈಲ್ಡ್ ಲೈಫ್ ಪಾಪ್ಯುಲೇಷನ್ ನಿಮಗೆ ಇದಾಗಿದೆ. ಆ್ಯಂಡ್ ದಿ ಸರ್ವೈವಲ್ ಇಸ್ ಗುಡ್. ಓಕೆ, ನಾಗರಹೊಳಿನಲ್ಲೂ ಕೂಡ ಆಗ್ತಾ ಇದೆ, ಹೊರಗಡೆ ಬರ್ತಿದ್ದಾರೆ. ಇವಾಗ ಸಾಕಷ್ಟು ಸಂಘರ್ಷದಲ್ಲಿ ಇದೆ. ಇವಾಗ ಅಟ್ಟೂರು ಕೋಳಿ ಅಂತ ಒಂದು ಕೆ ಬಾಡ್ಗ ಇದರಲ್ಲಿ. ಅಲ್ಲ, ಈಗ ನಾನು ಮುಂದೆ ಹೋಗೋಕ್ಕಿಂತ ಮುಂಚೆ ಈಗ ಶತಶತಮಾನಗಳಿಂದ ನಮ್ಮ ಬುಡಕಟ್ಟು ಜನರು ಎಲ್ಲಿ ವಾಸ ಆಗಿದ್ದಾರೆ, ನಮ್ಮ ಆದಿವಾಸಿಗಳು ಎಲ್ಲಿ ವಾಸ ಆಗಿದ್ದಾರೆ, ಅವ್ರು ಕಾಡಿನ ಒಳಗಡೆನೆ ಕಾಡಿನ ಮಧ್ಯೆ ವಾಸ ಆಗಿದ್ದಾರಲ್ವಾ? ಹೌದು ಗೌರಿ. ಈಗ ನಾವು ಯಾಕೆ ಈಗ ವಾಲಂಟಿಯರಾಗಿ ಬರೋದು ಬೇರೆ, ವಾಲಂಟಿಯರ್ ಬರ್ತಾನೆ ಬರಲಿ. ಈಗ ಕೆಲವರು, ಈಗ ನಾನು ಮೊನ್ನೆ ಒಂದು ಸಿನಿಮಾ ನೋಡಿದೆ, ಓಕೆ, ವನ್ಯ ಅಂಥೇಳಿ ನಮ್ಮ ದೇವೇಂದ್ರ ಬಡಗೇರ್ ಅಂತ ಸ್ನೇಹಿತರು ಮಾಡಿರುವಂಥ ಸಿನಿಮಾ ನೋಡಿದೆ. ಅದು ಬೇರೆ ಒಂದು ಇದು ವಿಷಯ ಇದೆ. ಅಲ್ಲಿ ಬೇರೆ ಒಂದಷ್ಟು ವಿಚಾರಗಳಿಂದಾಗಿ ಗೌರ್ಮೆಂಟು ಅವ್ರನ್ನ ಹೊರಗಡೆ ಹೋಗಿ ಅಂತ ಹೇಳುತ್ತೆ. ಎಲ್ಲರೂ ದುಡ್ಡು ಎಲ್ಲ ತೊಗೊಂಡು ಹೊರಗಡೆ ಹೋಗ್ತಾರೆ. ಒಬ್ಬ ವೃದ್ಧ ಮಾತ್ರ ನಾನು ಹೋಗಲ್ಲ ಅಂತಾನೆ. ಓಕೆ, ಆತನ ಪರವಾಗಿ ಯಾರೋ ಒಂದು PIL ಕೂಡ ಹಾಕ್ತಾರೆ. ಸರ್ಕಾರ ಸೋಲುತ್ತೆ, ಇವನು ಗೆಲ್ತಾನೆ. ಓಕೆ, ಅವ್ನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಈಗ ಆ ಥರ ಇಫ್ ಸಂಬಡಿ ವಾಂಟ್ಸ್ ಟು ಸ್ಟೇ ದೇರ್ ಅಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಾ ಇಲ್ಲ, ಒಂದು 100 ಜನನೋ 1000 ಜನನೋ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಾರೆ ಅಂತ ಅನ್ಕೊಳ್ಳಿ ಅವರು. ಆಯಿತು. ಓಕೆ, ಸ್ಥಳತಲಾಂತರಗಳಿಂದ ಆಯಿತು. ಅವ್ರಿಗೆ ಹಕ್ಕಲ್ಬಾದು ಅಲ್ಲಿರೋದು. ಅಲ್ಲ, ನೀವು ಹೇಳ್ತಿರೋದೆಲ್ಲ ಕರೆಕ್ಟು ಗೌರೀಶ್, ನಾನು ಅದನ್ನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ಇಲ್ಲಿ ಕ್ರಿಟಿಕಲ್ ಏನು ಮರಿತಿದ್ದೀವಿ ಅಂತಂದರೆ, ನಮ್ಮಲ್ಲಿ ಇರುವಂತಹ ಒಂದು ಅರಣ್ಯ ಏರಿಯಾ ವಿಸ್ತೀರ್ಣ ಏನಿದೆ ಅದು ತುಂಬ ಕಡಿಮೆ ಇದೆ. ಆಯಿತಾ? ನಾವು ಅಮೆಝಾನ್ ಅಂತ ಅಥವಾ ಆಫ್ರಿಕಾ ಅಂತ ಒಂದು ಲ್ಯಾಂಡ್ಸ್ಕೇಪಲ್ಲಿ ಇಲ್ಲ. ಅಮೆಝಾನ್ ಮತ್ತು ಆಫ್ರಿಕಾನಲ್ಲಿ ಸ್ಮಾಲ್ ಪಾಕೆಟ್ಸಲ್ಲಿ ಜನ ಇದ್ದಾರೆ. ಅವರು ಸಸ್ಟೈನಬಿಲಿಟಿಗೆ ಅವರು ಬೋನೋಫೈಡಿ ಯೂಸ್ ಅಂತ ಕರೀತಾರೆ. ಅಂದರೆ ಏನು, ನೀವು NTFP ಕಲೆಕ್ಷನ್ ಮಾಡ್ತಿರೋದು, ಹಂಟಿಂಗ್ ಮಾಡ್ತಿರೋದು ನಿಮ್ಮ ಬೋನೋಫೈಡಿ ಯೂಸ್ಗೆ, ಅಂದರೆ ನಿಮ್ಮ ಸರ್ವೈವಲ್ಲಾಗಿ ಯೂಸ್ ಮಾಡ್ತಿದ್ದಾರೆ. ಪ್ರಾಣಿಗಳು ಇದೆ, ನೀವು ಇದ್ದೀರಾ, ಯಾವಾಗ ನೀವು ಬೇಟೆನೂ ಆಡ್ತೀರಾ, ಇದು ಮಾಡ್ತೀರಾ, ನಿಮ್ಮ ಊಟಕ್ಕೋಸ್ಕರ ಬೇಟೆ ಆಡ್ತೀರಾ, ನೀವು ಜೇನು ತಗೋತೀರಾ, ಸ್ಮಾಲ್ ಪಾಕೆಟ್ಸಲ್ಲಿ ಇರ್ತೀರಾ. ದೊಡ್ಡ ಲ್ಯಾಂಡ್ಸ್ಕೇಪ್ ಇದೆ ಸೈಬೀರಿಯಾ, ಹ್ಯೂಜ್ ಲ್ಯಾಂಡ್ಸ್ಕೇಪು. ಆಫ್ರಿಕಾ, ನಮ್ಮ ಕರ್ನಾಟಕ ಅಷ್ಟು ದೊಡ್ಡದು ಒಂದೊಂದು ಇದಿರುತ್ತೆ ಅದರಲ್ಲಿ, ಅಂದರೆ ಅಷ್ಟು ದೊಡ್ಡ ಲ್ಯಾಂಡ್ಸ್ಕೇಪು. ನಮ್ಮಲ್ಲಿ 500-600 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಒಂದು ಪಾರ್ಕಲ್ಲಿ ನೀವು NTFP ಕಲೆಕ್ಷನ್ ಮಾಡಿ ಕಮರ್ಷಿಯಲಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನು ನೀವು ಮಾರ್ಕೆಟ್ ಮಾಡಿ ಕ್ಯಾರಿಂಗ್ ಕೆಪಾಸಿಟಿನೇ ನೀವು ಇದು ಮಾಡಿಬಿಡ್ತೀರಲ್ಲ, ಕೊಲ್ಯಾಪ್ಸ್ ಆಗೋಗತ್ತಲ್ಲ. ಎಲ್ಲಿ ನಿಮ್ಮ ಗ್ರೋತೇ ಆಗೋದಿಲ್ವಲ್ಲ, ಹ್ಯೂಮನ್ ಪಾಪ್ಯುಲೇಷನ್ ಗ್ರೋ ಆಗ್ತಿರುತ್ತಲ್ಲ, ಅದನ್ನು ನೀವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹೆಂಗಿಡ್ತೀರಿ ನೀವು? ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ನೀವು ಇಡೋದಕ್ಕೆ ಆಗೋದಿಲ್ವಲ್ಲ. ನಮ್ಮ ಪೂರ್ವಜಿಕರು ಅಂದರೆ ಏನು ಹುಟ್ಟಿ ಬೆಳೆದಿದ್ದೆಲ್ಲನೂ ಕೂಡ ನಿಮಗೆ ಇದಾಗಿರೋದು ಹೌದು. ಅವಾಗ ಕಾರ್ಡ್ ಎಷ್ಟಿತ್ತು, ಇವಾಗ ಕಾರ್ಡ್ ಎಷ್ಟಿದೆ? ಆಂಥ್ರೋಪೋಜೆನಿಕ್ ಪ್ರೆಷರ್ಸ್ ಅಂತ. ಆಂಥ್ರೋಪೋಜೆನಿಕ್ ಪ್ರೆಷರ್ಸ್ ಅಂತಂದರೆ ಏನು, ಬೇರೆ ಬೇರೆ ಆದಂಥ ಒಂದು ಹ್ಯೂಮನ್ ನೀಡ್ಸ್ಗೆ ನಾವು ಕಾರ್ಡನ್ನಾಗಲೇ ತೆಗೆದುಬಿಟ್ಟಿದ್ದೀವಿ ಸಾಕಷ್ಟು ಕೂಡ. ಅಂಕಿಅಂಶ ಹೇಳಬೇಕು ಅಂತಂದರೆ 1950 to 1980 50,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಫಾರೆಸ್ಟ್, ಅದರಲ್ಲಿ ಅರ್ಧದಷ್ಟು ಕೃಷಿಗೆ ಹೋಗಿದೆ. ಗ್ರೋ ಮೋರ್ ಫುಡ್ಸ್ ಅಂತ ಒಂದು ಸ್ಕೀಮ್ ಬಂತು. ಓಕೆ, ಗ್ರೀನ್ ರೆವಲ್ಯೂಷನ್ ಆಯಿತು. ಈ ಥರ ಆಮೇಲೆ ನಿಮಗೆ ಡ್ಯಾಮ್ಗಳು ಬಂದವು, ರೋಡ್ಗಳಾಯಿತು, ರಸ್ತೆ, ಇದು ರೈಲ್ವೆ ಲೈನ್ಗಳಾಯಿತು, ಎಲ್ಲನೂ ಆಯಿತು. ನಿಮಗೆ ಡೆವಲಪ್ಮೆಂಟು ಬೇಕು. ಆಬ್ವಿಯಸ್ಲಿ ಎಕನಾಮಿಕ್ ಗ್ರೋತ್ಗೆ ಯು ಹ್ಯಾವ್ ಟು ಪ್ರೋಗ್ರೆಸ್. ನೀವು ವರ್ಲ್ಡ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಕಾಂಪೀಟ್ ಮಾಡಬೇಕಾಗತ್ತೆ. ನಿಮಗೆ ಗ್ರೋತ್ ಬೇಕು, ಡೆವಲಪ್ಮೆಂಟ್ ಬೇಕು. ಅಟ್ ದ ಸೇಮ್ ಟೈಮ್ ನಿಮಗೆ ಕಾಡು ಬೇಕು, ಕನ್ಸರ್ವೇಷನ್ ಆಗಬೇಕು, ವನ್ಯಜೀವಿಗಳು ಇರಬೇಕು. ಯಾಕೆ ಅಂತಂದರೆ ನಮ್ಮ ಒಂದು ಬದುಕಿಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇದು ಬೇಕು. ಇದು ಲಕ್ಸುರಿ ಅಲ್ಲ. ವನ್ಯಜೀವಿ ಸಂರಕ್ಷಣೆ ಅಂತಂದರೆ ಸಫಾರಿಗೆ ಹೋಗಿ ಹುಲಿ ನೋಡಿ ಇದು ಮಾಡಿ 5 ಸ್ಟಾರ್ ರೆಸಾರ್ಟ್ಸಲ್ಲಿದ್ದು ಅದಲ್ಲ. ಇಟ್ ಈಸ್ ನೀಡ್, ಇಟ್ ಈಸ್ ಅ ನೀಡ್, ನಾಟ್ ಅ ಲಕ್ಸುರಿ. ವಾಂಟ್ ಅಲ್ಲ, ಅದು ನೀಡ್. ಅದು ಸೊ ನಾವು ಎಲ್ಲ ರೀತಿ ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಹಿಸ್ಟಾರಿಕ್ ಟೈಮ್ಸ್ ನೀವು ಹೇಳ್ತಿದ್ರಿ, ಅಬ್ಸಲ್ಯೂಟ್ಲಿ ಟ್ರೂ. ಅವಾಗ ನೀಡೇ ಇರಲಿಲ್ಲ ಹೊರಗಡೆ. ಏನಕ್ಕೆ ಅಂತಂದರೆ ಅವಾಗ ನಾಡಿರಲಿಲ್ಲ, ಕಾಡೇ ಇತ್ತು, ಬರೀ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ. ಅಗ್ರಿಕಲ್ಚರಲ್ ನಿಮಗೆ ಏನಂತಾರೆ ಅಡ್ವಾನ್ಸ್ಮೆಂಟ್ಸು ಇಷ್ಟಾಗಿರಲಿಲ್ಲ.
ಅಟ್ ದ ಸೇಮ್ ಟೈಮ್ ಎಲ್ಲರೂ ಕೂಡ ಇದ್ದರು. ಸ್ನೇಹಿತರೆ, ನಾವು ವೈಲ್ಡ್ ಲೈಫ್ ಬಗ್ಗೆ, ವನ್ಯಜೀವಿ ಸಂರಕ್ಷಣೆ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವನ್ಯಜೀವಿ ಸಂರಕ್ಷಣೆಯಲ್ಲಿ ತಮ್ಮದೇ ಆದ ಒಂದು ಕೆಲಸವನ್ನು ಮಾಡ್ತಿರುವಂಥ ತೇಜಸ್ RS ಅವರಿದ್ದಾರೆ. ಸೊ ಬನ್ನಿ, ಹಾಗಾದರೆ ಸ್ವಾಗತಿಸೋಣ. ತೇಜಸ್ ಅವರೇ, ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್ ನಿಮಗೆ. ಸೊ ಕಳೆದ ಸಂಚಿಕೆ ನೋಡಿಲ್ಲ, ದಯವಿಟ್ಟು ನೋಡಿ. ಅಂದರೆ ಹುಲಿಗಳು ಮತ್ತು ಮನುಷ್ಯರು ಜೊತೆಲಿರೋಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ, ಅಥವಾ ಕಾಡು ಪ್ರಾಣಿಗಳು ಮನುಷ್ಯರು ಕೂಡ ಒಂದೇ ಕಡೆ ಇರೋಕ್ಕೆ ಸಾಧ್ಯನಾ? ಶತಶತಮಾನಗಳಿಂದ ಇದ್ದರು, ಶತಶತಮಾನಗಳು ಸತ್ತಿದ್ದಾರೆ ಕೂಡ, ಈಗೇನು ಹೊಸದಾಗ್ತಾ ಇದೆ ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿ ತೇಜಸ್ ಅವ್ರು ಹೇಳೋದು ಇಲ್ಲ, ಸಾಧ್ಯ ಇಲ್ಲ, ಜನ ಹೊರಗಡೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಜನ ಇಲ್ಲಿ ಕಾಡು ಪ್ರಾಣಿಗಳು ಇಂಪಾರ್ಟೆಂಟಾ ಮನುಷ್ಯರು ಇಂಪಾರ್ಟೆಂಟಾ ಅಂತ ಅಂದರೆ ನಾನು ಹೇಳ್ತಿರೋದು, ಕಾಡು ಪ್ರಾಣಿಗಳು ಚೆನ್ನಾಗಿರಬೇಕು, ಕಾಡು ಚೆನ್ನಾಗಿರಬೇಕು, ಬಟ್ ಮನುಷ್ಯರು, ವಾಟ್ ಅಬೌಟ್ ಮನುಷ್ಯರು? ಈಗ ಮೊನ್ನೆ ನಾನು ಓದ್ತಾ ಇದ್ದೆ ಒಂದು ಕಡೆ, ರೈಟ್, ಒಂದು ಹುಲಿ, ಒಬ್ಬ ಪರಿಸರ ತಜ್ಞರು ಹೇಳಿದ್ದು, ಒಂದು ಹುಲಿ ಜನರನ್ನು ಸಾಯಿಸ್ತಾ ಇತ್ತು. ಓಕೆ, ಒಬ್ಬ ಪರಿಸರ ತಜ್ಞ ಏನು ಹೇಳಿದ್ರು ಅಂದರೆ, ಯಾಕ್ರಿ ತಲೆ ಕೆಡಿಸ್ಕೊತೀರಾ, ಶೂಟ್ ಮಾಡಿ ಹುಲಿನ ಅಂತ ಹೇಳಿದರು. ಓಕೆ, ಇನ್ನೂ ಕೆಲವೊಬ್ಬ ನಮ್ಮ ಫೇಸ್ಬುಕ್ನಲ್ಲಿ ಬರುವಂಥ ಪರಿಸರ ಪ್ರೇಮಿಗಳೆಲ್ಲ ಅದ್ರ ಬಗ್ಗೆ ಹಾಡು ಕಟ್ಟಿ ಕವನ ಬರೆದು ಅದನ್ನು, ಓಕೆ, ಒಂದು ಹುಲಿ ಹಿಂಗಾಯಿತು ಅಂತ ಹೇಳಿ ಅನ್ನೋದು ನೋಡಿದ್ದೀನಿ ನಾನು. ನಾವೇನು ಮಾತಾಡ್ತಿದ್ವಿ, ಇದು ಫೈನಲಿ ಏನು ಇದರಿಂದ ಏನಾಗುತ್ತೆ, ಮನುಷ್ಯರಿಗೇನಾಗುತ್ತೆ, ಪ್ರಾಣಿಗಳಿಗೇನಾಗುತ್ತೆ ಅನ್ನೋದು ಪ್ರಶ್ನೆ. ನೀವು ಕಾರ್ ಓಡಿಸ್ತೀರಿ ಗೌರೀಶ್, ಕಾರ್ ಓಡಿಸ್ತೀರಿ ನೀವು, ಹೌದಲ್ವಾ? ಕಾರಲ್ಲಿ ನಿಮಗೆ ಆಕ್ಸಿಲೇಟ್ರ್ ಒಂದೇ ಸಾಕಾ? ಇಲ್ಲ, ಬ್ರೇಕು ಬೇಕು, ಬ್ರೇಕ್ ಬೇಕಲ್ಲ, ಎಂಜಿನ್ ಬೇಕಲ್ಲ, ಹೌದು, ಗೇರ್ ಬೇಕೆಲ್ಲ ಬೇಕಲ್ಲ. ಹೌದು. ಹಾಗೆ ಕೂಡ ಇದನ್ನು ಕೂಡ ನಿಮಗೆ ಒಂದು ಸೊಸೈಟಿ ಆ್ಯಸ್ ಅ ಹೋಲ್ ಡೆವಲಪ್ ಆಗಬೇಕು ಅಂತಂದರೆ, ಗ್ರೋತ್ ಆಗಬೇಕು ಅಂತಂದರೆ ನಮಗೆ ಕಾಡು ಬೇಕು, ಡೆವಲಪ್ಮೆಂಟು ಬೇಕು. ಕಾಡಿಲ್ಲ ಅಂತಂದರೆ ನಿಮಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಗೌರೀಶ್. ನಾವು ಕಾವೇರಿ ನೀರನ್ನು ಕುಡಿದು ಬೆಳೆದವರು, ಹೌದಲ್ವಾ? ನಮಗೆ ಅದೊಂಥರ ಸೆಂಟಿಮೆಂಟು ರಕ್ತದಲ್ಲೇ ಇದೆ. ಕಾವೇರಿ ಬಗ್ಗೆ ಹಾಡುಗಳೆಲ್ಲ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಸಾಕಷ್ಟು ಇದಿದೆ. ಅಂದರೆ ನಮ್ಮ ಬ್ಲಡ್ಡಲ್ಲೇ ಇದೆ ಅದು, ಕಾವೇರಿ ಅನ್ನೋದು, ಅಲ್ವಾ? ನಾನು ಒಂದು ಪ್ರಶ್ನೆ ಕೇಳ್ತೀನಿ ಗೌರೀಶ್ ನಿಮಗಿದು ನೋಡಿ ಏನು ಅನಿಸ್ಬೋದು ನಿಮಗೆ ಅಂತ. ನಾನು ನಿಮಗೆ ಕೇಳ್ತಿರೋದು ಇದನ್ನು. ಎಲ್ಲರೂ ಕೂಡ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಜಲ ಅಂತ ಹೇಳ್ತಾರೆ, ಕರೆಕ್ಟಾ? ನಮ್ಮ ಕಾಡು, ನಮ್ಮ ವನ್ಯಜೀವಿ ಅಂತ ಏನಕ್ಕೆ ಹೇಳೋದಿಲ್ಲ? ನೀವು ಕೇಳಿದ ಮೇಲೆ ನನಗೂ ಇದು ಅರ್ಥ ಆಗಿರೋದು, ಯಾಕೆ ಹೇಳಲ್ಲ ಅಂತ ಹೇಳಿ. ಯಾಕೆ ಹೇಳೋದಿಲ್ಲ? ಒಂದು ತಿಳುವಳಿಕೆ ಇಲ್ವಾ, ಅಥವಾ ಗೊತ್ತಿದ್ದು ಕೂಡ ಹೇಳೋದಿಲ್ವಾ? ನನ್ನ ಪ್ರಕಾರ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಅದ್ರ ಮಹತ್ವ ಗೊತ್ತಿಲ್ಲ. ಕಾಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ ಗೊತ್ತಿಲ್ಲ ನಮಗೆ. ನೀರು ಬೇಕು ಅನ್ನೋದು ನಮ್ಗೆ ಗೊತ್ತು, ನೀರಿಗಾಗಿ ನಾವು ಹೋರಾಟ ಮಾಡ್ತೀವಿ, ಬಟ್ ಕಾಡಿಗೋಸ್ಕರ ಹೋರಾಟ ಮಾಡೋದು ಅಂದರೆ ತುಂಬ ಕಡಿಮೆ. ಹೌದು, ಅದನ್ನೇ ಯಾಕೆ ಅದು ಆ ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕಾಗತ್ತೆ. ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತೀವಿ, ನಾವು ಕಾವೇರಿ ನೀರಿಗೋಸ್ಕರ ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಓಕೆ, ಆ ಕಾವೇರಿ ನೀರಿನ ಉಗಮ ಸ್ಥಳ ಏನಿದೆ, ಭಾಗಮಂಡಲ, ತಲಕಾವೇರಿ, ಇದರಲ್ಲಿ ಅದು ನಿಮಗೆ ಪಶ್ಚಿಮ ಘಟ್ಟಗಳ ಒಂದು ಹಾರ್ಟ್, ಹೃದಯ ಭಾಗ ಅಂತ ಏನು ಕರಿತೀವಿ, ಅಲ್ಲಿಂದ ಹುಟ್ಟೋದದು. ನಿಮಗೆ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಗೌರೀಶ್, ಒಂದು ಮರ ಇಲ್ಲ ಅಂದರೂ ಕೂಡ ಮಳೆ ಬರುತ್ತೆ, ಅದಿರೋದು ಹೌದದು. ಮಳೆ ಬರುತ್ತೆ ನಮಗೆ. ಮಳೆ ಬಂದು ಆ ಮಳೆ ನೀರಿನ ಶೇಖರಣೆ ಆಗಬೇಕಲ್ಲ. ಶೇಖರಣೆ ಯಾರು ಮಾಡ್ತಾರೆ? ಮರಗಳು ಮಾಡ್ತವೆ. ನಾವು ಹೋಗಿ ಬಕೆಟ್ ಹಿಡ್ಕೊಳಕ್ಕಾಗುತ್ತಾ, ಅಥವಾ ಆರ್ಟಿಫಿಷಿಯಲ್ ಆಗಿ ಟ್ಯಾಂಕ್ ಮಾಡ್ಸೋಕ್ಕಾಗುತ್ತಾ? ಇಂಪಾಸಿಬಲ್. ನಿಮಗೆ ಆರ್ಟಿಫಿಷಿಯಲ್ ಟ್ಯಾಂಕ್ ಅಂದರೆ ನಮಗೆ ಸಮುದ್ರನೇ ಅಲ್ಲ, ಅದಕ್ಕೆ ಬರ್ತೀನಿ ನಾನು. ನಮಗೆ ಏನಾಗತ್ತೆ, ಇಲ್ಲಿ ಮಳೆ ಬರುತ್ತೆ, ಸ್ಪಾಂಜ್ ಎಫೆಕ್ಟ್ ಅಂತ ಕರಿತೀವಿ. ಲೇಯರ್ಸ್ ಆಫ್ ಇದು ಅಂದರೆ ಸಾಯಿಲಲ್ಲಿ, ಮತ್ತು ಲೀಫ್ ಲಿಟರ್ಸ್, ಮರಗಳಿಂದ ಏನು ಬರುತ್ತೆ, ರೂಟಿಂದ ಹಿಡಿದು, ಲೀಫ್ ಲಿಟರ್ಸಿಂದ ಹಿಡಿದು, ಎಲೆಗಳಿಂದ ಇದು ಎಲೆ ಉದುರುತ್ತಲ್ಲ, ಅದರಿಂದ ಹಿಡಿದು ನಿಮಗೆ ಸಾಯಿಲ್ ಲೇಯರ್ಸ್ ಟುಗೆದರ್ ಫಿಲ್ಟ್ರೇಷನ್ ಆಗುತ್ತೆ. ಅದು ನಮಗೆ ದೇವ್ರು ಕೊಟ್ಟಿದ್ದೋ, ಯಾರು ಕೊಟ್ಟಿದ್ದೋ, ಅದು ಯಾರು ತಪಸ್ಸಿನ ಫಲವು ಅಂತ ಅಣ್ಣ ಅವರು ಗಂಧದ ಗುಡಿಲಿ ಹೇಳಿದ್ದಾರೆ. ಆ ಹಾಡಲ್ಲಿ ಬರುತ್ತೆ, ನೀವು ಕೇಳಿರ್ಬೋದು. ಹೌದು, ಕೇಳಿದ್ದೀನಿ. ಕರೆಕ್ಟ್ ಅಲ್ವಾ? ಯಾರು ತಪಸ್ಸಿನ ಫಲವೋ ಗೊತ್ತಿಲ್ಲ. ನಮಗೆ ಈ ಥರ ಇಷ್ಟು ಒಂದು ಕಾಂಪ್ಲೆಕ್ಸ್ ಸೈಂಟಿಫಿಕ್ ಪ್ರೋಸೆಸ್ ಆಗಿಬಿಟ್ಟು, ಹೈಡ್ರಾಲಜಿಕಲ್ ಪ್ರೋಸೆಸ್ ಆಗಿಬಿಟ್ಟು, ನಮಗೆ ಸ್ಪ್ರಿಂಗ್ ಆಗಿ ಎಲ್ಲ ನದಿಗಳು ಹುಟ್ಟೋದು. ಮೇಲಿಂದ ಮಳೆ ಬರುತ್ತೆ, ಮರಗಳಿಂದ ಅದು ಕೆಳಗಡೆ ಹೋಗುತ್ತೆ ನೀರು, ಆಮೇಲೆ ಎಲ್ಲೋ ಒಂದು ಕಡೆ ಅದು ಬುಗ್ಗೆ ಆಗಿ, ಚಿಲುಮೆ ಆಗಿ ನದಿಯೇ ಹುಟ್ಕೊಳ್ಳುತ್ತೆ. ಆ ನದಿಗೆ ಇನ್ನೊಂದಷ್ಟು ನದಿಗಳು, ಉಪನದಿಗಳೆಲ್ಲ ಸೇರುತ್ತೆ. ಎಲ್ಲ ನದಿಗಳು ಕೂಡ ನಮ್ಮಲ್ಲಿ ಏನಿದೆ ಇವಾಗ, ಪೂರ್ವಕ್ಕೆ ಹರಿಯೋದಾಗಿರ್ಬೋದು, ಪಶ್ಚಿಮಕ್ಕೆ ಹರಿಯೋದಾಗಿರ್ಬೋದು, ಪೆರಿನಿಯಲ್,
ನಾನ್ ಪೆರಿನಿಯಲ್. ಪೆರಿನಿಯಲ್ ಅಂತಂದರೆ ಥ್ರೂ ಔಟ್ ದ ಇಯರ್ ಹರಿಯೋದು. ನಾನ್ ಪೆರಿನಿಯಲ್ ಅಂತಂದರೆ ಮಳೆಗಾಲದಲ್ಲಿ ಮಾತ್ರ ಇರೋದು, ಡ್ರೈ ಸೀಸನ್ನಲ್ಲಿ ಇಲ್ದಿರೋದು. ಇದು ಎಲ್ಲದಕ್ಕೂ ನಿಮಗೆ ಉತ್ಪತ್ತಿ ಆಗೋದು ಎಲ್ಲಿ ಅಂತಂದರೆ ಕಾಡುಗಳಲ್ಲಿ. ನಿಮಗೆ ಕಾವೇರಿ ನೀರಿಲ್ಲ ಅಂತಂದರೆ ಅಗ್ರಿಕಲ್ಚರ್ ಇಲ್ಲ, ಝೀರೋ. ಅಗ್ರಿಕಲ್ಚರ್ ನಿಮಗೆ ಡೆಡ್. ಓಕೆ, ಅಲ್ಲಿ ನೀವು ಕಾಡು ಹಾಳು ಮಾಡ್ತೀನಿ ಅಂತಂದರೆ ಅದರದ್ದು ಬರ್ತ್ ಪಾಯಿಂಟ್ ಏನಿದೆ ಅದನ್ನು ನೀವು ತೆಗೆದುಬಿಟ್ರೆ ಕಂಪ್ಲೀಟಾಗಿ ವಾಟರ್ ಶೆಡ್ ಏರಿಯಾ ನೀವೇನು ಡೆಸ್ಟ್ರಾಯ್ ಮಾಡಿಬಿಟ್ರೆ ಕಂಪ್ಲೀಟಾಗಿ, ನಿಮಗೆ ಈ ಫ್ಲೋ ಇದೆಯಲ್ಲ, ಡೌನ್ ಸ್ಟ್ರೀಮ್ ಫ್ಲೋ ಇದೆಯಲ್ಲ, ಅದು ನಿಮಗೆ ಹೊರಟೋಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ನದಿಗಳು 3 ಹಂತದಲ್ಲಿ ಹರಿಯುತ್ತೆ ಗೌರೀಶ್. ಒಂದು ಅದರದ್ದು ಯೂತ್ ಸ್ಟೇಜು, ಮಿಡಲ್ ಸ್ಟೇಜು, ಆಮೇಲೆ ಡೆತ್ ಸ್ಟೇಜ್, ಎಂಡ್ ಸ್ಟೇಜ್ ನಿಮಗೆ ಮೋಸ್ಟ್ ಫರ್ಟೈಲ್ ಆಗಿರುತ್ತೆ. ಮಿಡಲ್ ಸ್ಟೇಜು ನಿಮಗೆ ಮೋಸ್ಟ್ ಫರ್ಟೈಲ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಬರ್ತ್ ಸ್ಟೇಜಲ್ಲಿ ಮಿನರಲ್ಸನ್ನೆಲ್ಲನೂ ಕೂಡ ಅದು ತೊಗೊಂಬರುತ್ತೆ. ಅದರ ಜೊತೆಗೆ ವ್ಯಾಲ್ಯೂಬಲ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪೌಷ್ಟಿಕಾಂಶ ಅಂತ ಏನು ಕರಿತೀವಿ ನಾವು, ಆ ಪೌಷ್ಟಿಕಾಂಶನೆಲ್ಲನೂ ಅದು ಹರ್ಕೊಂಡು ಬಂದು ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಓಕೆ, ಡೆಪಾಸಿಟ್ ಮಾಡಿದಾಗ ಏನಾಗುತ್ತೆ, ಲ್ಯಾಂಡು ಫರ್ಟೈಲ್ ಆಗುತ್ತೆ, ನಿಮಗೆ ಅಗ್ರಿಕಲ್ಚರಲ್ಗೆ ಪ್ರಾಕ್ಟೀಸಸ್ಗೆ ಅದು ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಾವೇರಿದೆ ಎಕ್ಸಾಂಪಲ್ ತೊಗೊಳ್ಳೋಣ. ಕಾವೇರಿ ವನ್ಯಧಾಮ ಏನಿದೆಯಲ್ಲ, ಸ್ಯಾಂಚುರಿ ಇದೆಯಲ್ಲ, 70 ರಿಂದ 90 ಕಿಲೋಮೀಟ್ರು ಇದರಲ್ಲಿ ಹರಿಯುತ್ತೆ. ಅಲ್ಲೇ ಮೇಕೆದಾಟು ಇರೋದು. ಓಕೆ, ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಕೂಡ ನಿಮಗೆ ಕಾಡಿದೆ. ಒನ್ಸ್ ಅಪಾನ್ ಎ ಟೈಮ್ ಅದು ವೀರಪ್ಪಂದು ಒಂದು ಇದು ತಾಣವಾಗಿತ್ತದು. ಹಿ ರೂಲ್ಡ್ ದಿ ಎಂಟೈರ್ ಲ್ಯಾಂಡ್ಸ್ಕೇಪ್. ಈ ಕಾವೇರಿ ನದಿ ಕರ್ನಾಟಕದಲ್ಲಿ ಕಾವೇರಿ ಸ್ಯಾಂಚುರಿ ಮೂಲಕ ಹರಿದು, ತಮಿಳ್ನಾಡಿನಲ್ಲಿ ಅಲ್ಲೂ ಕೂಡ ಕಾವೇರಿ ಸ್ಯಾಂಚುರಿ ಅಂತಲೇ ಇದೆ, ನಾರ್ತ್ ಸೌತ್ ಅಂತ ಕರೀತಾರೆ. ಅಲ್ಲಿ ಹರಿದು ಪೂಂಪುಹಾರ್ ಡೆಲ್ಟಾ ಅಲ್ಲಿ ಸೇರ್ಕೊಳ್ಳುತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಇವಾಗಲೇ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗೆ ಮಾತ್ರ ಡೆಲ್ಟಾ ಇರೋದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗೆ ಡೆಲ್ಟಾ ಇಲ್ಲ. ಡೆಲ್ಟಾ ಅಂದರೆ ಬೇಸಿಕಲಿ ನದಿ ಸಮುದ್ರ ಸೇರೋ ಜಾಗ, ಸಮುದ್ರಕ್ಕೆ ಸೇರೋ ಜಾಗ, ಮೌತ್ ಆಫ್ ದ ರಿವರ್ ಅಂತ ಕರೀತಾರೆ. ನಿಮಗೆ ಅದು ಹೆಂಗಿರುತ್ತೆ ಅಂತಂದರೆ ಒಂದು ಫ್ಯಾನ್ ಶೇಪಲ್ಲಿ ಇರುತ್ತೆ. ಓಕೆ, ಫ್ಯಾನ್ ಶೇಪಲ್ಲಿ ಸೇರುತ್ತೆ ಕಾವೇರಿ ನದಿ ಸಮುದ್ರಕ್ಕೆ. ಎಲ್ಲ ಈಸ್ಟ್ ಫ್ಲೋಯಿಂಗ್ ರಿವರ್ಸು. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆಯಲ್ಲ, ನೇತ್ರಾವತಿ, ಅಘನಾಶಿನಿ, ಕಾಳಿ, ಎಸ್ಚುರೀಸ್ ಅಂತ ಕರೀತಾರೆ. ಇದು ನಿಮಗೆ ಡೆಲ್ಟಾಗಿ ಸೇರೋದಿಲ್ಲ, ಎಸ್ಚುರೀಸ್ ಆಗಿ ಸೇರುತ್ತೆ. ಎಸ್ಚುರಿ ಅಂತಂದರೆ ಒಂದು ಲೈನ್ ಅಷ್ಟೇ. ಡೆಲ್ಟಾ ಅಂತಂದರೆ ನಿಮಗೆ ಸಾಕಷ್ಟು ಒಂದು ವಿಸ್ತೀರ್ಣ ಪಡ್ಕೊಳ್ಳುತ್ತೆ. ರೈಪೇರಿಯನ್ ಇಕೋಸಿಸ್ಟಮ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ಈ ಕಾವೇರಿ ಸ್ಯಾಂಚುರಿ ಮೂಲಕ ಹರಿಯುತ್ತಲ್ಲ, ಅಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ. ಮತ್ತೆ ಕಾಡಿದೆ, ವಾಟರ್ ಪ್ಯೂರಿಫೈ ಆಗುತ್ತೆ, ಮತ್ತೆ ಅಲ್ಲಿಂದ ಡೌನ್ ಸ್ಟ್ರೀಮ್ ಫ್ಲೋ ಆಗುತ್ತೆ. ಅದಕ್ಕೆ ನೀವು ನೋಡಿ, ತಮಿಳ್ನಾಡಿನಲ್ಲಿ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ಸ್ ಇದೆ. ಡೆಲ್ಟಾ ರೀಜನಲ್ಲಿ ಮೋಸ್ಟ್ ಫರ್ಟೈಲ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇದೆ ಅಲ್ಲಿ. ಅದೆಲ್ಲ ಯಾರ ಕಾರಣ ಅಂತ, ಯಾವುದರಿಂದ ಕಾರಣ ಅಂತಂದರೆ ಕೊಡಗು ಅಲ್ಲಿರುವಂಥದ್ದು ಮತ್ತು ಕಾವೇರಿ ವನ್ಯಧಾಮ. ಓಕೆ, ಸೊ ನಿಮಗೆ ಈ ನ್ಯಾಚುರಲ್ ಫ್ಲೋ ಆಫ್ ದಿ ರಿವರ್ ಏನಿದೆ ಅದನ್ನು ನೀವು ಸ್ಟಾಪ್ ಮಾಡಿಬಿಟ್ರೆ, ಆಮೇಲೆ ಈ ಕೆಲವ್ರ ವಾದ ಇದೆ ಏನಂತ, ಸಮುದ್ರಕ್ಕೆ ಹೋಗೋ ನೀರನ್ನು ನಾವು ತಡಿಬೇಕು, ಅದು ಪೋಲ್ ಆಗ್ತಿದೆ, ಅದು ವೇಸ್ಟ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ನಾನ್ ಸೆನ್ಸ್, ಅದು ಅಬ್ಸಲ್ಯೂಟ್ ನಾನ್ ಸೆನ್ಸ್. ಅದು ನಿಮಗೆ ಸೈನ್ಸ್ ತಿಳ್ಕೊಂಡಿಲ್ಲ, ಅಥವಾ ನೀವು ಹೈಡ್ರಾಲಜಿಕಲ್ ಪ್ರೋಸೆಸ್ ತಿಳ್ಕೊಂಡಿಲ್ಲ, ಓಷನೋಗ್ರಫಿ ತಿಳ್ಕೊಂಡಿಲ್ಲ ಅಂತಂದರೆ ನಿಮಗೆ ಈ ಥರ ಎಲ್ಲ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಈ ಮೇಕೆದಾಟು ಬಗ್ಗೆ ನಾನು ಇನ್ನೊಂದು ಸಲ ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ತುಂಬ ಜನ ಹೇಳುವಂಥದ್ದು ನೋಡಿ, ನೀರು ಎಷ್ಟು % ನೀರು, ಕಾವೇರಿ ನೀರು ಸಮುದ್ರಕ್ಕೆ ಪೋಲಾಗಿ ಹೋಗ್ತಾ ಇದೆ. ನಾವು ತಮಿಳ್ನಾಡು ಮೇಲೆ ಆರೋಪ ಮಾಡುವಾಗೂ ಹೇಳ್ತೀವಿ, ನೋಡಿ ನೀವು ಅದನ್ನು ಬಳಸ್ಕೊಳ್ಳಿಲ್ಲ, ನಮ್ಮಿಂದನೂ ತೊಗೊಂಡ್ರಿ, ನೀವು ಬಳಸ್ಕೊಳ್ಳಿಲ್ಲ, ಪೋಲಾಗಿ ಹೋಗ್ತಾ ಇದೆ. ಮೇಕೆದಾಟು ಮಾಡುವಾಗ ಕೂಡ ಅದನ್ನು ಹೇಳ್ತಾರೆ. ಸೊ ಬೇಸಿಕಲಿ ನದಿ ನೀವೆಲ್ಲ ಬಳಸ್ಕೊಂಡ ಮೇಲೆ ಒಂದಷ್ಟು ಉಳಿಯುತ್ತಲ್ಲ, ಆ ನದಿ ನೀರು ಹೋಗಿ ಸಮುದ್ರಕ್ಕೆ ಸೇರೋದು ಪೋಲು ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಅದು ಪೋಲ್ ಅಲ್ಲ, ಅದು ವೇಸ್ಟ್ ವಾಟರ್ ಅಲ್ಲ. ಅದು ಒಂದು ಮೋಸ್ಟ್ ಬ್ಯೂಟಿಫುಲ್ ಸೈಂಟಿಫಿಕ್ ಫಿನಾಮಿನನ್. ಅದು ನಿಮಗೆ ರಿವರ್ ವಾಟರು ಸಿ ವಾಟರ್ಗೆ ಸೇರಲಿಲ್ಲ ಅಂತಂದರೆ ಸಲೈನಿಟಿ, ಟೆಂಪ್ರೇಚರ್, ಆಮೇಲೆ ಫಿಶಸ್ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಓಕೆ, ನಿಮಗೆ ಇದೆಲ್ಲನೂ ಏನಕ್ಕೆ ಬೇಕು ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ
ಫಿಶರೀಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ತಮಿಳ್ನಾಡು, ಕೇರಳ, ಥ್ರೂಔಟ್ ದಿ ಕೋಸ್ಟಲ್ ಏರಿಯಾಸ್ ಆಫ್ ಇಂಡಿಯಾ ಎಲ್ಲನೂ ಕೂಡ ಫಿಶರೀಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಿಮಗೆ ಈ ಥರ ಏನೇನೋ ಮಾತಾಡಿಕೊಂಡು ಪೋಲ್ ಆಗ್ತಿದೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಅದನ್ನೆಲ್ಲ ನೀವು ಅರೆಸ್ಟ್ ಮಾಡಿಬಿಟ್ರೆ ನಾಳೆ ದಿವಸ ಫಿಶರ್ಮೆನ್ಸ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಆಮೇಲೆ ಅಮೆರಿಕಾದಲ್ಲಿ ಯು ಎಸ್ ಅಲ್ಲೇ ನಾವು ಅವ್ರಿಗಿಂತನೂ ಹೇಳಬೇಕು ಅಂತಂದರೆ ಹತ್ತಿರ ಒಂದು 400 years ಬಿಹೈಂಡ್ ಇದ್ದೀವಿ ಎಕನಾಮಿಕಲ್ ಡೆವಲಪ್ಮೆಂಟ್ ಪ್ರಕಾರ ನೋಡೋದು ಅಂತಾರೆ. ಇವಾಗೆಲ್ಲ ಹೇಳ್ತಾರೆ ನಾವು 3rd largest ಎಕಾನಮಿ, 4th largest ಎಕಾನಮಿ ಅಂತ. ಪರ್ ಕ್ಯಾಪಿಟಲ್ ಇನ್ಕಮ್ ವೈಸ್ ನೋಡ್ಬೇಕು ನಾವು. ಅದು ನಿಮಗೆ ಗೊತ್ತಿದೆ. ಅದು ಅಮೆರಿಕಾಗಿಂತ ಚೈನಾಗಿಂತ ನಾವು ವಿ ಆರ್ ವೆರಿ ವೆರಿ ಫಾರ್ ಬಿಹೈಂಡ್. ನೋ ಡೌಟ್ ವಿ ಆರ್ on the path of progression. On the path of progression, but still we are very behind. ಅಮೆರಿಕಾದಲ್ಲಿ they are destroying dams. ಹೌದು, ದೇ ಆರ್ ಡೆಸ್ಟ್ರಾಯಿಂಗ್ ಡ್ಯಾಮ್ಸ್. ಏನಕ್ಕೆ ಅಂತಂದರೆ ಫಿಶಸ್ಗೆ ತೊಂದರೆ ಆಗ್ತಾಯಿದೆ, ಮೈಗ್ರೇಷನ್ಗೆ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಡ್ಯಾಮ್ಸ್ನ. ಓಕೆ, ಕಟ್ಟಕ್ಕೆ ಬಿಡ್ತಾ ಇಲ್ಲ. ಅದು ನಾನು ಓದಿದ್ದೀನಿ, ಅದನ್ನು ಓದಿರೋದು ನಿಮ್ಗೆ ಹೇಳ್ತಿರೋದು. ಅದನ್ನು ನಮ್ಮಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ. ಓಕೆ, ಆಮೇಲೆ ನಮ್ಮವರು ವರ್ಲ್ಡ್ ವೈಡ್ ಟೂರ್ ಮಾಡ್ತಾರೆ. ನಾವು ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ ಅಂತ ತೊಗೊಂಬಂದರೆ AI ಬಂದಿದೆ, ಸಾಕಷ್ಟು ಅಡ್ವಾನ್ಸ್ಮೆಂಟ್ಸ್ ಇದೆ. ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬಹುದು. ಓಕೆ, ವಿತೌಟ್ ಈ ಒಂದು ಫಾಲ್ಸಿಫೈ ಇದು ಮಾಡಬಾರ್ದು, ಹೇಳಬಾರ್ದು ಏನೋ ನದಿ ನೀರು ಪೋಲಾಗ್ತಿದೆ ಅದು ಇದು ಎಲ್ಲ ಹೇಳ್ದೇನೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ನಾವು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಸಾಲ್ವ್ ಮಾಡ್ಬೋದು ಇದರಲ್ಲಿ. ಆದರೆ ಹಳೇ ಕೇಸಲ್ಲಿ ನಿಮಗೆ ಟೆಕ್ನಾಲಜಿನೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಯಾರೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ರಿಲೊಕೇಶನ್ ಆಗೋವರೆಗೂ. ಇದು ಡಿಫ್ರೆನ್ಸು. ಕಾಡು ಉಳಿದ್ರೆ ನೀರು, ನೀರು ಉಳಿದ್ರೆ ನದಿ, ನದಿ ಉಳಿದ್ರೆ ಮನುಷ್ಯ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ನದಿ ನೀರು ಹರಿತಾ ಹೋಗ್ತಿರ್ಬೇಕಾದ್ರೆ ನಾವು ಅಲ್ಲಲ್ಲಿ ಚೆಕ್ ಡ್ಯಾಮ್ಸ್ಗಳನ್ನ, ಬ್ಯಾರೇಜ್ಗಳನ್ನ, ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನೆಲ್ಲ ಕಟ್ಟಿದ್ದೀವಿ. ಇನ್ನೂ ಅದನ್ನು ಕಟ್ಟಬೇಕು ಇದನ್ನು ಕಟ್ಟಬೇಕು ಅನ್ನೋದು ಇರುತ್ತೆ. ಸೊ ಅದು ನಡೀತಾನೆ ಇರುತ್ತೆ. ಕೊನೆಗೆ ಒಂದಷ್ಟು ನೀರು ಇದೆಲ್ಲವನ್ನೂ ದಾಟಿ ಕೂಡ ಸಮುದ್ರಕ್ಕೆ ಹೋದರೆ ಕೆಲವೊಬ್ಬರು ವೇಸ್ಟ್ ಆಗ್ತದೆ ನೀರು ಅಂತ ಅನ್ಕೋತಾರೆ. ನೋಡಿ, ಸಮುದ್ರದ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ ನಮಗೆ ತೇಜಸ್ ಅವ್ರು ಹೇಳಿದರು, ಸಮುದ್ರದಲ್ಲಿ ಎಷ್ಟೋ ಮೀನುಗಳು, ಜೀವರಾಶಿಗಳು, ಜಲರಾಶಿಗಳು ಈ ನೀರನ್ನೇ ಬರೋದೇ ಕಾಯ್ತಾ ಇರುತ್ತೆ ಅಲ್ವಾ. ಮತ್ತು ಯಾಕೆಂದರೆ ಅದು ಒಂದು ಸಿಸ್ಟಮ್ ಇದೆಯಲ್ವಾ, ಸಾವಿರಾರು ನದಿಗಳು ಏಕಕಾಲದಲ್ಲಿ ಶತಶತಮಾನಗಳಿಂದ ಸಮುದ್ರಕ್ಕೆ ಹರಿದು ಹೋಗ್ತಾ ಇರೋದ್ರಿಂದ ಅಲ್ಲೇನೋ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗಿದೆ. ಉಪ್ಪು ನೀರು ಇರ್ಬೋದು ಅದು, ಬಟ್ ಆ ಬ್ಯಾಲೆನ್ಸ್ ಮೇಂಟೈನ್ ಆಗಬೇಕಾದ್ರೆ ಈ ನದಿ ನೀರು ಹರಿದು ಹೋಗ್ತಾ ಇರೋದನ್ನು ಕೂಡ ಕಾರಣ. ನೀವು ಒಂದು ವೇಳೆ ಇದನ್ನು ನಿಲ್ಲಿಸಿಬಿಟ್ರೆ ಅಲ್ಲೇನಾಗುತ್ತೆ ಅಂತಂದರೆ ಇಡೀ ಅಲ್ಲಿನ ಜೀವ ಸಂಕುಲ ಇದೆಯಲ್ಲ ಅದಕ್ಕೆ ಎಫೆಕ್ಟ್ ಆಗುತ್ತೆ, ಮತ್ತು ಅದರಿಂದ ಮನುಷ್ಯನಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಮನುಷ್ಯ ಆ ಒಂದು ಸಮುದ್ರದ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನೆ. ಓಕೆ, ಸೊ ಅದನ್ನು ನಮ್ಮ ತೇಜಸ್ ಅವ್ರು ಹೇಳಿದ್ದಾರೆ. ಅಬ್ಸಲ್ಯೂಟ್ಲಿ ಟ್ರೂ. ಓಕೆ, ಈಗ ನಾನು ನೆಕ್ಸ್ಟ್ ಪಾಯಿಂಟಿಗೆ ಕೇಳಬೇಕು ಅಂದ್ಕೊಂಡೆ, ಅದು ನಮ್ಮ ಬೆಂಗಳೂರಿನ ಬಗ್ಗೆ. ಓಕೆ, ಬೆಂಗಳೂರಲ್ಲಿ ನಾವು ನಮ್ಮ ಜನಸಂಖ್ಯೆ 1,40,00,000 ದಾಟಿದೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಮಾಡಬೇಕು ಅಂತ ಹೊರಡ್ತಾ ಇದೆ. ಓಕೆ, ಕೇಂದ್ರ ಸರ್ಕಾರ ಒತ್ತಡ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ನಾವು ಕೂಡ ಯಾರು ನಮಗೆ ಒಂದಷ್ಟು ತಿಳ್ಕೊಂಡಿದ್ದೀವಿ, ನಾವು ಅಂದ್ಕೊತಾ ಇದ್ದೀವಿ ಏನು ತಪ್ಪಿದೆಯಪ್ಪ, ಹೌದಲ್ವಾ, ಕುಡಿಯುವ ನೀರಿಗಾಗಿ ಮಾಡ್ಬೋದಲ್ವಾ, ಅಗ್ರಿಕಲ್ಚರಲ್ ಬೇಡ, ಬಟ್ ಕುಡಿಯೋ ನೀರಿಗಾಗಿ ನಾವು ಮೇಕೆದಾಟು ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದೊಂದು ಬರುತ್ತೆ. ಓಕೆ, ಸೊ ಬಟ್ ತೇಜಸ್ ಅವ್ರ ಪ್ರಕಾರ ಅದನ್ನು ಮಾಡಬಾರ್ದು. ಸೊ ಕೆಲವೊಂದು ಸಲ ಅನಿಸುತ್ತೆ ಈ ಪರಿಸರವಾದಿಗಳು ಎಲ್ಲ ಕಡೆ ಬಂದುಬಿಡ್ತಾರೆ. ಇವರೇನಾದರೂ ಇದ್ದರೆ ನಾವು ನಿಜವಾಗ್ಲೂ ಗ್ರೀನ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ವೈಟ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ, ಯಾವ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಒಂದು ಸಾಂಪ್ರದಾಯಿಕ ಮೈಂಡ್ಸೆಟ್ ಅಂತ ನೋಡಿದರೆ ಅದು ಕೂಡ ನಿಜ ಅನಿಸುತ್ತೆ. ಆದರೆ ಅವ್ರ ಮಾತುಗಳನ್ನ ಕೇಳೋ ಅವಶ್ಯಕತೆ ಕೂಡ ಇದೆ ಅಂತ ನನಗನ್ಸುತ್ತೆ. ಸೊ ಎಸ್ ತೇಜಸ್ ಅವರು, ಯಾಕೆ, ವೈ ಡು ಯು ಥಿಂಕ್ ಕರೆಕ್ಟ್ ವಿ ಶುಡ್ ನಾಟ್? ಇವಾಗ ನಿಮಗೆ ಒಂದು ಮಾತು ಹೇಳ್ತೀನಿ ಗೌರೀಶ್. ನೋಡಿ, ನೀವು ಪರಿಸರವಾದಿಗಳು ಅಂತ ಹೇಳ್ತೀರಲ್ಲ, ಅದರಲ್ಲಿ 2 ಥರ ಇದೆ. ಒಂದು ಏನು ಅಂತಂದರೆ ಎಲ್ಲದಕ್ಕೂ ಅಪೋಸ್ ಮಾಡಬಾರ್ದು, ಯಾವುದನ್ನು ಕೂಡ ಸುಮ್ಮನೆ ಬ್ಲೈಂಡಾಗಿ ಅಪೋಸ್ ಮಾಡಬಾರ್ದು. ಯಾವುದಕ್ಕೆ ನೀಡ್ ಇದೆಯೋ ಅದಕ್ಕೆ ಮಾತ್ರ ಅಪೋಸ್ ಮಾಡಬೇಕು, ಯಾವುದಕ್ಕೆ ನೀಡ್ ಇಲ್ವೋ ಅದಕ್ಕೆ ಅಪೋಸ್ ಮಾಡ್ಬೋದು, ನಾವು ಸಪೋರ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದೇನು, ಪ್ರೋಗ್ರೆಷನ್ ಆಫ್ ದಿ ಕಂಟ್ರಿ, ಗ್ರೋತ್ ಟ್ರಜೆಕ್ಟ್ರಿ, ಗ್ರಾಫ್ ಯಾವಾಗಲೂ ಅಪ್ವರ್ಡ್ ಟ್ರಜೆಕ್ಟ್ರಿನಲ್ಲೇ ಇರಬೇಕು. ಕರೆಕ್ಟ್ ಅಲ್ವಾ? ಎಟ್ ದ ಸೇಮ್ ಟೈಮ್ ನಿಮಗೆ ಮರ ನೆಡೋದ್ರಿಂದ ಪರಿಸರ ಸಂರಕ್ಷಣೆ ಆಗತ್ತಾ? ಇವಾಗ ನೀವು ಸಾಕಷ್ಟು ಕಡೆ ಹೋಗಿರ್ತೀರಿ,
ಸಾಕಷ್ಟು ಸಭೆ ಸಮಾರಂಭಗಳಿಗೆ ಹೋಗಿರ್ತೀರಿ. ಎಲ್ಲರೂ ನಿಮಗೆ ಒಂದು ಸ್ಟಾರ್ಟಿಂಗಲ್ಲೋ ಅಥವಾ ಕೊನೆಯಲ್ಲೋ ಗಿಡಕ್ಕೆ ನೀರು ಹಾಕೋದೋ ಅಥವಾ ಒಂದು ಸ್ಯಾಪ್ಲಿಂಗ್ ಕೊಡೋದೋ ಈ ಥರ ಮಾಡಿರ್ತಾರೆ. ಆಮೇಲೆ ಇತ್ತೀಚೆಗೆ ಆಗಿರುವಂಥ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಅನೌನ್ಸ್ ಏನು ಮಾಡಿದ್ರು ಅಂತಂದರೆ ಐ ಪಿ ಎಲ್ನಲ್ಲಿ ಒಂದು ಡಾಟ್ ಬಾಲ್ಗೆ 18 ಗಿಡ ನೆಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಬರೀ ಮರ ನೆಡೋದು ಒಂದೇ ಪರಿಸರ ಸಂರಕ್ಷಣೆ, ಅದರಿಂದನೇ ಕಾಡು ಉಳಿಯೋದು, ಅದರಿಂದನೇ ಇದಾಗೋದು ಅಂತೆಲ್ಲ ಹೇಳ್ತಾರೆ. ಇದು ನಾನ್ಸೆನ್ಸು, ಇದು ನಿಮಗೆ ಬೇಸ್ಲೆಸ್ಸು. ಇದನ್ನು ನೀವು ರಿಜೆಕ್ಟ್ ಮಾಡಬೇಕಾಗತ್ತೆ. ಈ ವಾದನ ಹೌದಾ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಬೇಕಾಗತ್ತೆ. ನೀವು ಒಂದು 100 ಸ್ಕ್ವೇರ್ ಕಿಲೋಮೀಟರ್ಸ್ ಕಾಡನ್ನು ಫಾರ್ ಎಕ್ಸಾಂಪಲ್ ಕಡಿದ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವು ಡ್ಯಾಮ್ ಮಾಡ್ತಿರೋ, ಮೈನಿಂಗ್ ಮಾಡ್ತಿರೋ ಅಥವಾ ರಸ್ತೆ ಕಟ್ತಿರೋ, ಏನಾದರೂ ಮಾಡ್ಕೊಳ್ಳಿ. 100 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಫಾರೆಸ್ಟನ್ನು ನೀವು ಕಡಿದ್ಬಿಟ್ರಿ. ಅಲ್ಲಿ ನಿಮಗೆ ಆನೆ ಇತ್ತು, ಹುಲಿ ಇತ್ತು, ಎಲ್ಲನೂ ಇತ್ತು. ಓಕೆ, ನೀವು ಆಲ್ಟರ್ನೇಟಾಗಿ ಏನು ಮಾಡ್ತೀರಿ? ಓಕೆ, ಬೇರೆ ಎಲ್ಲೋ ನೀವು ಚಾಮರಾಜನಗರದಲ್ಲಿ ಕಾಡು ಕಡ್ದಿದ್ದೀರಿ, ನೀವೇನು ಮಾಡ್ತೀರಿ? ಬೀದರ್ನಲ್ಲಿ ಆಲ್ಟರ್ನೇಟ್ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಮರ ನೆಟ್ಕೊಳ್ಳಿ ಅಂತ ಹೇಳ್ತೀರಿ. ಕಾಡು ಕಡ್ದಿರೋದು ಚಾಮರಾಜನಗರದಲ್ಲಿ, ಬೀದರಲ್ಲಿ ನೀವು ಮರ ನೆಡ್ತೀನಿ ಅಂತ ಹೇಳ್ತೀರಿ. ನಿಮಗೆ ಜೋಗ್ರಫಿ, ಕ್ಲೈಮೇಟು ಯಾವುದು ಕನ್ಸಿಡರ್ ಮಾಡೋದಿಲ್ಲ. ಬ್ಲೇಟೆಂಟ್ ಸ್ಟೇಟ್ಮೆಂಟ್ ಇದು, ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳೋದು. ಅಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ತೀರಾ, ಅಲ್ಲಿ ಮರ ನೆಡ್ತೀವಿ ಅಂತ ಹೇಳ್ತೀರಿ. ಚೇಂಜ್ ಆಫ್ ಅಡ್ರೆಸ್ ಕೊಡ್ತೀರಾ ಆನೆ ಮತ್ತು ಹುಲಿಗೆ? ಅಲ್ಲಿಗೆ ಹೋಗಿ ಅಂತ. ಅಲ್ಲಿ ಮರ ನೆಟ್ಟರೆ ಇಲ್ಲಾಗೋವಂಥ ಡ್ಯಾಮೇಜ್ ಇದೆಯಲ್ಲ, ಅಲ್ಲಿ ಮರ ನೆಟ್ಟರೆ ಇದು ಸರಿ ಹೋಗುತ್ತಾ? ಮರ ನೆಡಿ, ಎಲ್ಲಿ ನಡಿ? ಬೆಂಗಳೂರಲ್ಲಿ ನಡಿ, ರಸ್ತೆ ಬದಿಲಿ ನಡಿ, ನಿಮ್ಮ ಮನೆಯಲ್ಲಿ ನಡಿ, ಸ್ಕೂಲು, ಕಾಲೇಜು, ಕಂಪನೀಸು ಇಂಥ ಕಡೆ ನಡಿ. ಅದರಿಂದ ಪರಿಸರಕ್ಕೆ ನಿಮಗೆ ಸಂರಕ್ಷಣೆ ಆಗತ್ತಾ, ವನ್ಯಜೀವಿ ಸಂರಕ್ಷಣೆ ಆಗತ್ತೆ ಅಂತಂದರೆ ಸುಳ್ಳದು, ಸೈನ್ಸ್ ಅಲ್ಲ ಅದು. ಅವ್ರು ಯಾರಾದರೂ ಹೇಳಿದ್ರೆ ನಿಮ್ಗೆ ಆ ಥರ, ಅವರು ಒಬ್ಬರು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅದು 100% ಬೇಸ್ಲೆಸ್. ಅದನ್ನು ನಾವು ಯಥಾವತ್ತಾಗಿ ಇದು ಮಾಡಿಬಿಡ್ಬೇಕು. ಯಾರೇ ಆಗಲಿ ಇನ್ನು ಮುಂದೆ ದಯವಿಟ್ಟು ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಈ ಮರ ನೆಡೋ ಅಂಥ ಒಂದು ಇದೆಯಲ್ಲ, ಅದನ್ನು ಸ್ಕ್ಯಾಮ್ ಅಂತಲೇ ಕರಿತೀನಿ ನಾನು. ಅಂಥ ಸ್ಕ್ಯಾಮಿಗೆ ದಯವಿಟ್ಟು ಯಾರೂ ಬೀಳಕ್ಕೆ ಹೋಗಬೇಡಿ. ಹೌದಾ? ಅಂಥ ಸ್ಕ್ಯಾಮಿಗೆ ದಯವಿಟ್ಟು ಬೀಳಕ್ಕೆ ಹೋಗಬೇಡಿ. ಮರ ನೆಡೋದ್ರಿಂದ ಏನೂ ಆಗೋದಿಲ್ಲ. ಯಾಕೆ? ನಿಮಗೆ ಮೇಯ್ನ್ ಬೇಕಾಗಿರೋದು ಕಂಟಿಗ್ಯೂಸ್ ಪ್ಯಾಚ್ ಆಫ್ ಫಾರೆಸ್ಟ್ ಲ್ಯಾಂಡ್. ಇವಾಗ ನಾನು ಹೇಳದ್ನಲ್ಲ, ಅವಾಗ ಹಳೆ ಇದರಲ್ಲಿ ಬನ್ನರ್ಘಟ್ಟದಿಂದ ನಮಗೆ ಹೆಂಗೆ ಕನೆಕ್ಷನ್ ಇದೆ ಅಂತ, ನಾವು ಲ್ಯಾಂಡ್ಸ್ಕೇಪನ್ನು ಉಳಿಸ್ಕೋಬೇಕೇ ಹೊರತು ಲ್ಯಾಂಡ್ಸ್ಕೇಪನ್ನು ಉಳಿಸ್ಕೋಬೇಕೇ ಹೊರತು ವಾಸ್ಟ್ ಸ್ಟ್ರೆಚಸ್ ಆಫ್ ಫಾರೆಸ್ಟ್ ಲ್ಯಾಂಡನ್ನು ಕಾರಿಡಾರ್ಸ್ ಮೂಲಕ ಕಾರಿಡಾರ್ಸ್ ಇದೆ ಆಯಿತಾ, ಅದೆಲ್ಲ ಇವಾಗ ಛಿದ್ರ ಆಗಿದೆ. ಅದ್ರ ಮೂಲಕ ನಾವು ಉಳಿಸ್ಕೋಬೇಕೇ ಹೊರತು ಮರ ನೆಡೋದ್ರಿಂದ ಉಳಿಯಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇದು ಆಯಿತಾ. ಎಷ್ಟು ಮಿಲಿಯನ್ಸ್ ಆಫ್ ಇಯರ್ಸಿಂದ ಅದು ಎವಾಲ್ವ್ ಆಗಿ ಬಂದಿದೆ, ಎವಲ್ಯೂಷನ್ ಆಗಿದೆ. ಮರ ನೆಟ್ಟು ಸಾಲ್ವ್ ಮಾಡಿಬಿಡ್ತೀರಾ ಇದನ್ನು? ಅದು ನನಗೆ ಅರ್ಥನೇ ಆಗೋದಿಲ್ಲ. ಓಕೆ, ಇಷ್ಟೊಂದು ಕಾಂಪ್ಲೆಕ್ಸ್ ಪ್ರೊಸೆಸ್ಸನ್ನು, ಇಷ್ಟೊಂದು ಸೈನ್ಸ್ ಇದೆ ಇದರಲ್ಲಿ, ಅಂದರೆ ಇಷ್ಟೊಂದು ವೈವಿಧ್ಯತೆ ಇದ್ರೆ ಇದು ಏನೇನೆಲ್ಲ ಇದೆ ನಮಗೆ ಇನ್ನೂ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ ಗೌರೀಶ್. ಎಕ್ಸ್ಟಿಂಕ್ಷನ್ ಆದರೆ ಏನಾಗುತ್ತೆ ಅಂತ. ಓಕೆ, ಏನು ಎಕ್ಸ್ಟಿಂಕ್ಷನ್ ಆದರೆ? ಎಕ್ಸ್ಟಿಂಕ್ಷನ್ ಅಂತಂದರೆ ಇವಾಗ ಹುಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ IUCN ಪ್ರಕಾರ. ಓಕೆ, IUCN ಲಿಸ್ಟ್ ಅಂತ ಒಂದಿದೆ, ಅದ್ರ ಪ್ರಕಾರ ಹುಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್, ಅಳಿವಿನಂಚಿನಲ್ಲಿರೋ ಒಂದು ಪ್ರಾಣಿ. ಅದು ಎಕ್ಸ್ಟೆಂಟ್ ಆಗೋಯ್ತು ಅಂತಂದರೆ ನಮಗೆ ಇನ್ನೂ ಗೊತ್ತಿಲ್ಲ ಏನಾಗತ್ತೆ ಅಂತ. ಅದರದ್ದು ಒಂದು ಪರಿಣಾಮ ಯಾವ ಥರ ಬೀಳುತ್ತೆ ಅಂತ ಗೊತ್ತಿಲ್ಲ. ಕ್ಲೈಮೇಟ್ ಚೇಂಜ್ ಆಗ್ತಿರೋದು ಹೌದು, ಪ್ಯಾರಿಸ್ ಅಗ್ರಿಮೆಂಟ್ ಆಯಿತು. ಇದನ್ನು ಎಲ್ಲನೂ ಕೂಡ ಇಷ್ಟೊಂದೆಲ್ಲ ಆಗ್ತಿರ್ಬೇಕಾದ್ರೆ ನಿಮಗೆ ಫಾರೆಸ್ಟ್ ಮಿನಿಸ್ಟ್ರಿ ಇದೆ, ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿಗಳಿದ್ದಾರೆ, ಅರಣ್ಯ ಇಲಾಖೆ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮ್ಗೆ ಫಾರೆಸ್ಟ್ ಮಿನಿಸ್ಟ್ರಿ ಇದೆ, ಎಲ್ಲ ಇದೆ. ಮರ ನೆಟ್ಟು ನೀವು ಸಾಲ್ವ್ ಮಾಡ್ತೀನಿ ಅಂತಂದರೆ ಯಾಕೆ ಬೇಕು ಇವರೆಲ್ಲ? ಕಳಿಸ್ಬಿಡಿ ಎಲ್ಲ ಮನೆಗೆ. ಅವರು ಮರನ ನೆಡ್ತಾರಲ್ಲ ಅವರು ಕೂಡ. ಅದನ್ನೇ ಮರ ಸಿಂಬಾಲಿಕಾಗಿ ನೆಡ್ತಾರೆ, ಬಟ್ ಆನ್ ಪೇಪರ್ ಇದೆಯಾ? ನಿಮಗೆ ಕಾನೂನಿದೆ, ಇದಿದೆ, ಪ್ರೊಟೆಕ್ಟೆಡ್ ಏರಿಯಾಸ್ ಇದೆ, ಎಲ್ಲ ಇದೆಯಲ್ಲ. ನೀವು ಮರ ನೆಟ್ಟು ಏನು ಸಾಲ್ವ್ ಮಾಡ್ಬೋದು ಹೇಳಿ ನನಗೆ. ಒಬ್ಬನ ತೋರಿಸ್ಬಿಡಿ ಮರ ನೆಟ್ಟು ನಾನು ಏನೋ ಸಾಲ್ವ್ ಮಾಡಿದೆ ಅಂತ. ದಯವಿಟ್ಟು ಅದಕ್ಕೆ ಯಾರೂ ಕೂಡ ಬೀಳಕ್ಕೆ ಹೋಗಬೇಡಿ. ಅದು ತುಂಬ ದೊಡ್ಡ ನಮ್ಮಲ್ಲಿ ಅದು ಗೂಬೆ ಕೂತಿದೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಗೂಬೆ ಕೂತ್ಕೊಂಡಿದೆ ನಮ್ಮವ್ರಿಗೆ.
ಮರ ನೆಟ್ಟು ನಾನೆಲ್ಲ ಉದ್ಧಾರ ಮಾಡಿಬಿಡ್ತೀನಿ ಅಂತ. ಅದು ಸಾಧ್ಯನೇ ಇಲ್ಲ. ಅಸಾಧ್ಯವಾದಂತೂ ಒಂದು ಏನಾದರೂ ಇತ್ತು ಅಂತಂದರೆ ಮರ ನೆಟ್ಟು ನಾನು ಪರಿಸರ ಸಂರಕ್ಷಣೆ ಮಾಡ್ತೀನಿ ಅನ್ನೋದು ಟೋಟಲ್ ಸ್ಕ್ಯಾಮ್. ಅದು ನೀವು ಇಲ್ಲಿ ಕಾಡು ಕಡಿತೀರಿ, ಮರ ನೆಡ್ತೀರಿ, ಒಂದು ಮರ ನೆಡ್ತೀರಿ, ಓಪನ್ ಕ್ಯಾಸ್ಟ್ ಮೈನಿಂಗ್ ಮಾಡ್ತೀರಿ, ಮರ ನೆಡ್ತೀರಿ, ಸಂರಕ್ಷಣೆ ಆಯ್ತಲ್ಲ, ಮುಗೀತಲ್ಲ, ಬಿಟ್ಬಿಡಿ. ಮತ್ತು ಆ ರಾಕ್ ಸ್ಟ್ರಕ್ಚರನ್ನು ನೀವು ತಂದ್ಕೊಡೋಕ್ಕಾಗತ್ತಾ? ಗ್ರಾಸ್ ಲ್ಯಾಂಡ್ಸನ್ನು ನೀವು ತಂದ್ಕೊಡೋಕ್ಕಾಗತ್ತಾ ವಾಪಸ್ಸು? ಅಲ್ಲಿರೋ ಒಂದು ಇನ್ಸೆಕ್ಷನ್ ತಂದ್ಕೊಡೋಕ್ಕಾಗತ್ತಾ? ಕ್ರ್ಯಾಬ್ಸು, ಫ್ರಾಗ್ಸು, ಸ್ನೇಕು, ಎಲ್ಲದರದಿಂದ ಸೇರಿ ನಿಮಗೆ ಒಂದು ಫಾರೆಸ್ಟೇ ಹೊರತು ಮರದಿಂದ ಇದೆಲ್ಲ. ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಗ್ರೋ ಫಾರೆಸ್ಟ್. ನಾವು ಗ್ರೋ ಮಾಡೋಕ್ಕಾಗೋದಿಲ್ಲ. ವಿ ಕ್ಯಾನ್ ಓನ್ಲಿ ಡೆಸ್ಟ್ರಾಯ್ ಇಟ್. ನಾವು ಅದನ್ನು ನಾಶ ಮಾಡ್ಬೋದೇ ಹೊರತು ನಾವು ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೆಲಸ ಏನು ಅಂತಂದರೆ ಮಿನಿಮಲ್ ಇಂಟರ್ಫರೆನ್ಸ್. ನಾವು ಕೈ ಹಾಕದೇ ಇದ್ರೇ ತಾನೇ ಬೆಳೆಯುತ್ತೆ, ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಸಾಯೋ ಪ್ರಾಣಿ ಸಾಯಲೇಬೇಕು. ನೀವು ಹೋಗಿ ಆರ್ಟಿಫಿಷಿಯಲಾಗಿ ನೀರು ಕೊಡೋದು ಅದು ಇದು ಏನೂ ಮಾಡ್ದೇನೆ ಇವರೆಲ್ಲ ವಾಟರ್ ಹೋಲ್ ತುಂಬಿಸ್ತಾರೆ ಸಮ್ಮರ್ ಬಂತು ಅಂತಂದರೆ. ಯಾವುದೂ ಮಾಡ್ದೇನೆ ಹಿಂಗಿದೆಯೋ ಹಾಗೇ ಬಿಟ್ಟರೆ ಅದ್ರ ಪಾಡ್ಗೆ ಅದಿರುತ್ತೆ. ನೀವು ನಿಮ್ಮ ಕೆಲಸ ಬೌಂಡ್ರಿ ನೋಡ್ಕೊಳ್ಳಿ, ಕಳೆಬೇಟೆ ಆಗದಿರೋದು, ಈ ಡ್ಯಾಮ್ ಗೀಮ್ ಅಂತ ಬರೆದಿರೋದು, ಇಂಥದ್ದು ನೀವು ನೋಡಿಕೊಂಡ್ರೆ ಅದ್ರ ಪಾಡ್ಗೆ ಅದಿರುತ್ತೆ. ಸಂರಕ್ಷಣೆ ಅದೇ ಮಾಡ್ಕೊಳತ್ತೆ. ನೇಚರೇ ಗೊತ್ತು. ನೇಚರ್ ಬಿಗ್ಗೆಸ್ಟ್ ಟೀಚರ್ ಇಸ್ ದ ನೇಚರ್ ಇಟ್ ಸೆಲ್ಫ್. ನಮಗೆ ಮಳೆ ಬರೋದು ನಾವು ಬರೆಸ್ತೀವ ಮಳೆನ? ಇಲ್ವಲ್ಲ. ಸೀಸನಲ್ ಚೇಂಜಸ್ ಆಗುತ್ತೆ. ಸಮ್ಮರಿಂದ ರೈನಿ ಬರುತ್ತೆ, ಇದಾಗತ್ತೆ, ಸೀಸನಲ್ ನಾವು ಮಾಡ್ತೀವಿ ಅದನ್ನು? ಇಲ್ಲ. ಎವ್ರಿಥಿಂಗ್ ಇಸ್ ಮದರ್ ನೇಚರ್. ಮದರ್ ನೇಚರ್ ಇಸ್ ದ ಬಿಗ್ಗೆಸ್ಟ್ ಟೀಚರ್ ದಟ್ ವಿ ಹ್ಯಾವ್ ಗಾಟ್. ನಾವು ಅದರಿಂದ ಕಲಿಬೇಕು. ಹೇಗೆ ಅಂತಂದರೆ ಸುಮ್ಮನೆ ಬಿಡಬೇಕು ಅಷ್ಟೇ. ನೀವು ಸುಮ್ಮನಿದ್ರೆ ಅದರಿಂದ ಆಗೋಷ್ಟು ಒಂದು ಒಳ್ಳೆ ಕೆಲಸ ಈ ಮರ ನೆಟ್ಟು ಪ್ರಾಣಿಗೆ ಆಹಾರ ಕೊಟ್ಟು ನೀರು ಕೊಟ್ಟು ನೀವು ಇನ್ನೂ ಕೆಟ್ಟದ್ದು ಮಾಡ್ತಿದ್ದೀರಿ. ನೀವು ಒಳ್ಳೇದು ಮಾಡಬೇಕಾ? ನಿಮ್ಗೆ ಈ ಐಡಿಯಾಗಳಿದೆಯಾ? ಇದು ಈ ಥರ ಹೋಪ್ಲೆಸ್ ಐಡಿಯಾಗಳಿದೆಯಾ? ಕಾಡಿಗೆ ಹೋಗಿ ನಾನು ಮರ ನೆಡ್ತೀನಿ, ಕಾಡಿನ ಪ್ರಾಣಿಗೆ ನಾನು ಆಹಾರ ಕೊಡ್ತೀನಿ, ಕಾಡಿನ ಪ್ರಾಣಿಗೆ ನಾನು ನೀರು ಕೊಡ್ತೀನಿ ಅಂತ ಐಡಿಯಾ ಇದೆ ನಿಮಗೆ, ಅಲ್ಲೇ ಬಿಟ್ಬಿಡಿ. ನೀನು ಮಾಡಬೇಡಿ. ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಈಟ್ 5 ಸ್ಟಾರ್ ಆ್ಯಂಡ್ ಡೂ ನಥಿಂಗ್ ಅಂತ. ಮನೇಲಿ 5 ಸ್ಟಾರ್ ತಿನ್ಕೊಂಡು ಕೂತ್ಕೊಂಬಿಡಿ ಆರಾಮಾಗಿ. ಇದಕ್ಕೆ ನೀವು ಬರೋಕ್ಕೆ ಹೋಗಬೇಡಿ. ಯು ಜಸ್ಟ್ ಲೀವ್ ಎವ್ರಿಥಿಂಗ್ ಟು ಮದರ್ ನೇಚರ್. ದ್ಯಾಟ್ ವಿಲ್ ಹೀಲ್, ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ನೀವು ಬೆಂಗಳೂರು ವಿಷಯ ಕೇಳಿದ್ರಿ. ಬೆಂಗಳೂರಲ್ಲಿ ಆ್ಯಾವ್ರೇಜ್ ರೈನ್ಫಾಲ್ ನೀವು ಡೇಟಾ ತೊಗೊಳ್ಳಿ. ಓಕೆ, ಆ್ಯನ್ಯುಯಲ್ ಆ್ಯಾವ್ರೇಜ್ ರೈನ್ಫಾಲ್ ಎಷ್ಟಾಗತ್ತೆ ಅಂತ. ವಿ ಕ್ಯಾನ್ ಬಿ ಸೆಲ್ಫ್ ಸಸ್ಟೈನ್ಡ್ ಇಫ್ ವಿ ಮ್ಯಾನೇಜ್ ರೈನ್ ವಾಟರ್ ಇನ್ ಅ ಬೆಟರ್ ವೇ. We are not managing rainwater in a better way. That's why we are relying on other alternative sources of water like ಮೇಕೆದಾಟು or whatever it is. ನಿಮಗೆ ಮೇಕೆದಾಟುವಿಂದ ಆಗೋವಂಥ ಅನಾಹುತ ಬೆಂಗಳೂರಿಗೆ ನಿಮಗೆ ಆನೆಗಳು ಬಂದುಬಿಡುತ್ತೆ. ಓಕೆ, ಏನಾಗುತ್ತೆ ಮೇಕೆದಾಟು ಮಾಡಿದರೆ? ಇವಾಗ 53 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಪ್ರಿಸ್ಟೀನ್ ಫಾರೆಸ್ಟ್ ಲ್ಯಾಂಡ್ will be submerged. 53 ಸ್ಕ್ವೇರ್ ಕಿಲೋಮೀಟರ್ಸ್. 53 ಸ್ಕ್ವೇರ್ ಕಿಲೋಮೀಟರ್ಸ್. ಓಕೆ. ಆಮೇಲೆ ಕಾವೇರಿ ನದಿ ಇದೆಯಲ್ಲ, ಅದನ್ನು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ ಗೌರೀಶ್. ಇಟ್ ಹ್ಯಾಸ್ ನೌ ರೀಚ್ಡ್ ಇಟ್ಸ್ ಸ್ಯಾಚುರೇಷನ್ ಪಾಯಿಂಟ್. ಓಕೆ, ಇನ್ನು ನಿಮಗೆ ಆ ಕಾಮಧೇನು ಹತ್ರ ಹಾಲು ಕೊಡೋಕ್ಕೆ ಜಾಗ ಇಲ್ಲ. ಇನ್ನು ನಿಮಗೆ ಅದನ್ನು ನೀವು ಮತ್ತೆ ಏನೋ ನಾನು ತೆಗೆದುಬಿಡ್ತೀನಿ ಅನ್ನೋಕ್ಕಾಗೋದಿಲ್ಲ. ಸಾಕಷ್ಟು ಡ್ಯಾಮ್ಗಳು ಕಟ್ಕೊಂಡು ಬಂದುಬಿಟ್ಟಿದ್ದೀವಿ ಆಗಲೇ. ಎಲ್ಲ ಕಡೆ ಡ್ಯಾಮ್ಗಳಿದೆ ನಮಗೆ. ಓಕೆ, ಥ್ರೂಔಟ್ ಕಾವೇರಿ ಎಲ್ಲ ಕಡೆ ಕಟ್ಕೊಂಡ್ಬಂದ್ಬಿಟ್ಟಿದ್ದೀವಿ ನಾವು. ಫ್ರೀ ಫ್ಲೋ ಆಫ್ ದ ರಿವರ್ ಇಲ್ಲವೇ ಇಲ್ಲ ನಿಮಗೆ. ಓಕೆ, ಎಲ್ಲೂ ನಿಮಗೆ ಫ್ರೀ ಫ್ಲೋ ಆಫ್ ದ ರಿವರ್ ಇಲ್ಲ. ಎಲ್ಲ ಕಡೆ ಡ್ಯಾಮ್ಗಳಾಗಿದೆ. ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದಿ ಅವೈಲಬಲ್ ಡ್ಯಾಮ್ಸ್ ವಾಟ್ ಎವರ್ ಇಟ್ ಈಸ್ ದೇರ್ ನೌ, ಮೇಕೆದಾಟು ನಿಮ್ಗೆ ಹೆಂಗೆ ಡೆಂಟ್ ಮಾಡೋಕ್ಕೆ ಸಾಧ್ಯ? ಒಂದು ಮೇಕೆದಾಟುವಿಂದ ನೀವು ಬೆಂಗಳೂರಿನ ಜನತೆಗೆ ನೀರು ಕೊಡ್ತೀವಿ ಅನ್ನೋದಾದರೆ ಅದು ಸುಳ್ಳದು. ಅದಾಗೋದಿಲ್ಲ. ಅದು ಏನಕ್ಕೆ ಅಂತಂದರೆ ನಿಮಗೆ ಫಸ್ಟ್ ಆಫ್ ಆಲು ನೀರು ಕೊಡೋಕ್ಕಷ್ಟು ನೀರು ಇಲ್ಲವೇ ಇಲ್ಲ ಅಲ್ಲಿ. ಇವ್ರೇನು ನೀವು ಕ್ಲೈಮ್ ಮಾಡ್ತಿದ್ದಾರೆ ಎಷ್ಟೋ TMC ನೀವು ಹಿಡಿದೀವಿ ಅಂತ. ಸಿಲ್ಟೇಷನ್ಗೆ ಏನು ಮಾಡ್ತೀರಿ? ಡಿಸಿಲ್ಟ್ ಹೆಂಗೆ ಮಾಡ್ತೀರಿ? ಓಕೆ, ಅದೇ ತುಂಬ ದೊಡ್ಡ ಇದ್ದು. ಆಮೇಲೆ ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ, ಅದಕ್ಕೆ 2-3 ಆರ್ಟಿಕಲ್ ಬರೆದಿದ್ದೀನಿ, ನಿಮ್ಮ ಹತ್ರ ಕಳಿಸ್ತೀನಿ. ಅದನ್ನು ತುಂಬ ಡೀಟೇಲ್ಡಾಗಿ ಬರೆದಿದ್ದೀನಿ. ಅದನ್ನು ನಾನು ಇದು ಮಾಡಿ ಈ ಆರ್ಟಿಕಲ್ಗಳು ಏನು ಹೇಳಿದಿರುತ್ತೆ ಸರ್, ಅದರದ್ದೆಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹೆಚ್ಚಿನ ಆಸಕ್ತಿ ಇದ್ದರೂ ದಯವಿಟ್ಟು ಅದನ್ನು ಓದಿ ಅಂತ ಕೇಳ್ಕೊಳ್ತೀನಿ. ಅದರಿಂದ ಏನಾಗುತ್ತೆ ನಿಮಗೆ, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟು ಈಗಾಗಲೇ ಕಾವೇರಿ ವನ್ಯಧಾಮದಲ್ಲಿ ಸಾಕಷ್ಟಿದೆ. ಯಾವ ಮಟ್ಟಿಗಿದೆ ಅಂತಂದರೆ ಗೌರೀಶ್,
2017 ಏನೋ ನನಗೆ ಜ್ಞಾಪಕ ಇದೆ, ನನ್ನ ಜ್ಞಾಪಕ ಇರೋ ಹಾಗೆ 2017-18 ಸಾತ್ನೂರು ಮತ್ತು ಹಲಗೂರು ಈ ಸುತ್ತಮುತ್ತ ಗ್ರಾಮದವರೆಲ್ಲ ಸೇರಿಕೊಂಡು ಆನೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆನೆಗಳ ವಿರುದ್ಧ ಪ್ರಥಮ ಬಾರಿಗೆ ಇದಾಗೋದು ಇಂಥ ಪ್ರತಿಭಟನೆ ಆಯಿತಾ. ಏನಕ್ಕೆ ಈ ಥರ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಅಂತಂದರೆ ಎಕ್ಸ್ಟೆನ್ಸಿವ್ ಕ್ರಾಪ್ ರೇಟ್ಸ್ ಅಂದರೆ ಸಂಘರ್ಷ. ನೀವು ಈಗಾಗಲೇ ಸಂಘರ್ಷ ಮಿತಿಮೀರಿ ಹೋಗಿದೆ, ಓಕೆ, ಡ್ಯೂ ಟು ಮಿಸ್ಮ್ಯಾನೇಜ್ಮೆಂಟು ಅದು ಇದೆಲ್ಲ ಸಾಕಷ್ಟಿದೆ, ಅದು ಇಂಟರ್ನಲ್, ಅದು ಸಪ್ರೇಟ್. ಅದು ಈಗಾಗಲೇ ಸಂಘರ್ಷ ಮಿತಿಮೀರಿ ಹೋಗಿದೆ, ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ತುಂಬ ತಲೆ ಕೆಡ್ಸ್ಕೊತಿದ್ದಾರೆ. ಏನೇನೆಲ್ಲ ಡೈಲಿ ಮೀಟಿಂಗ್ಗಳಾಗ್ತಿರುತ್ತೆ, ಅದು ಹಂಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಅದು ಹಿಂಗೆ. ಇದಕ್ಕೆ ಸೊಲ್ಯೂಷನ್ ಇಲ್ಲ ಬೇಸಿಕಲಿ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಇದಕ್ಕೆ ಒಂಥರ ಏನಂತಾರೆ ನಿಮಗೆ, ಒನ್ ಸೈಜ್ ಫಿಟ್ಸ್ ಆಲ್ ಸೊಲ್ಯೂಷನ್ ಅಂತೂ ಇಲ್ಲ, ಆಗೋದಿಲ್ಲ. ಅದು ಗಾಯ ಆಗಿದೆ, ಅದ್ರ ಮೇಲೆ ನೀವು ಉಪ್ಪು ಹಾಕೋದಾದರೆ ಅದು ಮೇಕೆದಾಟು ಆಗುತ್ತೆ. ಇವಾಗಲೇ ನಿಮಗೆ ಒಂದು ಘಟನೆ, ಒಂದು ಯೂನಿಟ್ ಅಂತ ಅಂದ್ಕೊಂಡ್ರೆ ಸಂಘರ್ಷ ಆಗ್ತಿರೋದು, ಮೇಕೆದಾಟು ಆಯಿತು ಅಂತಂದರೆ ಅದು ಮಿತಿಮೀರಿ ಹೋಗುತ್ತೆ, ತರ್ಕಕ್ಕೆ ಸಿಗೋದಿಲ್ಲ. ಹೂ ಈಸ್ ಗೋಯಿಂಗ್ ಟು ಬಿ ಅಕೌಂಟಬಲ್ ಫಾರ್ ದಟ್? ಯಾರು ಜವಾಬ್ದಾರಿ ತಗೊತಾರೆ ನಾಳೆ ಹೆಚ್ಚು ಕಡಿಮೆ ಆದರೆ? ಇನ್ನೊಂದೇನು ಅಂತಂದರೆ 3 ರೇಂಜಸ್ ಮುಳುಗೋಗುತ್ತೆ. ಆಮೇಲೆ ಈ ಮೇಕೆ ದಾಟುವಂಥ ಏನು ಕರಿತೀವಿ ಸ್ಥಳ ಇದೆಯಲ್ಲ, ಇಷ್ಟು 2 ಅಡಿ 3 ಅಡಿ ಅಂತರದಲ್ಲಿ ಹರಿಯುತ್ತೆ ಗೌರೀಶ್. ಸಿಕ್ಕಾಪಟ್ಟಿ ಬ್ಯೂಟಿಫುಲ್ ಆಗಿದೆ ಅದು. ಅಲ್ಲಿಂದ 1 ಕಿಲೋಮೀಟ್ರ್ ನೀವು ಹಿಂದೆ ಹೋದರೆ, ಅಪ್ಸ್ಟ್ರೀಮ್ ಹೋದರೆ 100 ಅಡಿ ಮೇಲಿದೆ ಅಂತರ, ಇದು ಈ ವಿಡ್ತು. ಈ ಪಾಯಿಂಟಿಗೆ ಬಂದರೆ ಇಷ್ಟ ಇದೆ. ನಿಮಗಿದು ಬ್ಯೂಟಿಫುಲ್ ಅಂತ ಅನ್ಸಲ್ವಾ? ನಿಮ್ಗಿದನ್ನು ಫ್ಯೂಚರ್ ಜನ್ರೇಷನಿಗೆ ಬಿಡಬೇಕು ಅಂತ ಅನ್ಸಲ್ವಾ? ನೀವು ಇದನ್ನು ಬ್ಲಾಸ್ಟ್ ಮಾಡಿಬಿಟ್ಟು ಅಣೆಕಟ್ಟು ಕಟ್ಟಿದ್ರೆ ಅಲ್ಲಿ ನಿಮಗೆ ರಿವರ್ ವಾಟರು ಸೀಗೆ ಹೋಗೋದು ನಿಂತೋಗುತ್ತೆ, ಫಿಷರ್ಮನ್ಗಳ್ಸ್ ನಿಮಗೆ ಇದಾಗತ್ತೆ, ಲ್ಯಾಂಡು ಫರ್ಟೈಲ್ ಆಗೋದಿಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಫರ್ಟೈಲ್ ಆಗೋದಿಲ್ಲ. ಯಾಕೆ ಅಂತಂದರೆ ಮಿನರಲ್ಸ್ ಎಲ್ಲ ಏನು ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಈಗಾಗಲೇ ನೀವು ಅಬ್ಸರ್ವ್ ಮಾಡ್ತಿರ್ಬೋದೇನೋ ಏನೋ, ಅದು ರಿಪೋರ್ಟ್ಸ್, ಸೈಂಟಿಫಿಕ್ ರಿಪೋರ್ಟ್ಸ್ ಇದೆ ಕೆಲವೊಂದು. ಲ್ಯಾಂಡ್ ಫರ್ಟಿಲಿಟಿ ಕಡಿಮೆ ಆಗ್ತದೆ, ತುಂಬ ಸೀರಿಯಸ್ ಇಶ್ಯೂ ಇದು. ಅದಕ್ಕೆ ಎಲ್ಲರೂ ಕೂಡ ಹೈಬ್ರಿಡ್ಗೆ ಹೋಗ್ತಿದ್ದಾರೆ, GMಗೆ ಹೋಗ್ತಿದ್ದಾರೆ, ಜೆನೆಟಿಕಲಿ ಮಾಡಿಫೈಡ್ ಇದಕ್ಕೆ ಹೋಗ್ತಿದ್ದಾರೆ. ಲ್ಯಾಂಡ್ ಫರ್ಟಿಲಿಟಿ ತುಂಬ ಕಡಿಮೆ ಆಗ್ತಿದೆ. ಇದಕ್ಕೆಲ್ಲ ನೀವು ಮೇನ್ ರೀಸನ್ ಏನು ಅಂತಂದರೆ ಡಿಫಾರೆಸ್ಟೇಷನ್ನು. ನಾನು ಮುಂಚೆನೇ ಹೇಳ್ದಂಗೆ ಇಟ್ ಈಸ್ ನಾಟ್ ಅ ಲಕ್ಸುರಿ. ನಮಗೆ ಎಕನಾಮಿಕ್ ಪ್ರೋಗ್ರೆಷನ್, ಡೆವಲಪ್ಮೆಂಟ್ ಏನಾಗಬೇಕು ಅದು ನಿಮಗೆ ಆಗೋಕ್ಕೆ ಸಾಧ್ಯ ಯಾವುದು ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ನಿಮಗೆ ಇದಿಲ್ಲ ಅಂತಂದರೆ, ಇದನ್ನೇ ನೀವು ಎಂಜಿನ್ ಅಂತ ತೊಗೊಂಡ್ರೆ, ಎಂಜಿನೇ ಫೇಲ್ಯೂರ್ ಆಯಿತು ಅಂತಂದರೆ ನೀವು ಹೇಗೆ ಮುಂದುವರಿಸ್ತೀರಿ? ವಾಟರ್ ಶಾರ್ಟೇಜ್ ಆಗುತ್ತೆ, ನಿಮಗೆ ಹೊರಗಡೆಯಿಂದ ಕಂಪ್ನಿಗಳು ಬರಬೇಕಲ್ಲ, ಇನ್ವೆಸ್ಟ್ ಮಾಡಬೇಕಲ್ಲ ನಿಮ್ಮ ದೇಶದಲ್ಲಿ. ನೀರು ಕೊಡೋಕ್ಕಾಗಲಿಲ್ಲ ಅಂತಂದರೆ ಅವ್ರು ಇರ್ತಾರ ಇಲ್ಲಿ? ಎಲ್ಲ ಇಂಟರ್ ಕನೆಕ್ಟೆಡ್ ಇದು. ನೀವು ಒಂದನ್ನು ತೆಗೆದುಬಿಟ್ಟು ನಾವು ಒಂದನ್ನು ಕೂರಿಸ್ತೀನಿ ಆಗೋದಿಲ್ಲ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಯೂಸ್ ಬೆಸ್ಟ್ ಸೈನ್ಸಸ್. ನಮ್ಮಲ್ಲಿ ಇವಾಗ ವಿಜ್ಞಾನ ಸಿಕ್ಕಾಪಟ್ಟೆ ಮುಂದುವರೆದಿದೆ. ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ಇವಾಗ ಮುಂದುವರೆದಿರೋದು ಏನಕ್ಕೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅಡ್ವಾನ್ಸ್ಡ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಬೆಸ್ಟ್ ಸೈನ್ಸ್ ಅವೈಲಬಲ್ ನಾವು. ನೀವು ಅದನ್ನು ಯೂಸ್ ಮಾಡಿ. ಆಮೇಲೆ ನಮ್ಮ ಡಾಕ್ಟರ್ ವೀಣಾ ಇದ್ದಾರಲ್ಲ ಆಯುರ್ವೇದದಲ್ಲಿ, ಅದರಲ್ಲೂ ಕೂಡ ಸಾಕಷ್ಟು ನಿಮಗೆ ಇದು ಬಂದಿದೆ, ಏನು ಮೆನ್ಷನ್ ಆಗಿದೆ ನಿಮಗೆ ಏನಕ್ಕೆ ಜೀವ ವೈವಿಧ್ಯತೆ ಇಂಪಾರ್ಟೆಂಟ್ ಅನ್ನೋದು. ನೀವು ಅವ್ರನ್ನ ಒಂದ್ಸರಿ ಬೇಕು ಅಂತಂದರೆ ಕೂರ್ಸ್ಕೊಂಡು ಕೇಳಿ ಇವರನ್ನು, ನಮ್ಮ ಡಾಕ್ಟ್ರನ್ನ. ಎಲ್ಲ ಕಡೆ ಇರೋದನ್ನು ನೀವು ವೆಸ್ಟೆಡ್ ಇಂಟ್ರೆಸ್ಟೋ ಅಥವಾ ತಿಳುವಳಿಕೆ ಇಲ್ವೋ ಗೊತ್ತಿಲ್ಲ, ನೀವು ಏನೂ ಬೇಡ ನಾನು ಎಲ್ಲ ಇದು ಮಾಡ್ತೀನಿ ಅಂತಂದರೆ ಅದು ಇಂಪಾಸಿಬಲ್. ಬಟ್ ಹೇಗೆ ಸಾಧ್ಯ? ಈಗ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, 1,40,00,000 ಆಗಿದೆ. ಇನ್ನೂ 10 ವರ್ಷದಲ್ಲಿ 2 ಕೋಟಿಗೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇನ್ನೂ ಜಾಸ್ತಿ ಆಗುತ್ತೆ. ಏನು ಮಾಡ್ತೀರ ಅವಾಗ? ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಪಾಲಿಸಿ ಮೇಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಸಿ ಮೇಕಿಂಗ್ ನಿಮ್ಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದಕ್ಕೇನೆ ಮ್ಯಾನೇಜ್ಮೆಂಟ್. ಇಟ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್. ನೀವು ವಾಟರ್, ಅದೇ ನಿಮ್ಗೆ ಹೇಳಿದ್ನಲ್ಲ, ರೈನ್ ವಾಟರ್ದು ಡೇಟಾ ತೊಗೊಳ್ಳಿ. ರೈನ್ ವಾಟರ್ ಡೇಟಾ ತೊಗೊಂಡು ಇಫ್ ವಿ ಯೂಸ್ ರೈನ್ ವಾಟರ್ ಅಪ್ ಟು ಇಟ್ಸ್ ಮ್ಯಾಕ್ಸಿಮಮ್ ಲೆವೆಲ್, ನಮಗೆ ವಾಟರ್ ಶಾರ್ಟೇಜ್ ಬರೋದಿಲ್ಲ. ಅದಕ್ಕೆ ಸೈಂಟಿಫಿಕ್ ಪೇಪರ್ಸ್ ಇದೆ. ಆಗಲೇ ನಾವು ರೈನ್ ವಾಟರ್ ನ್ಯೂಟ್ರಲೈಸೇ ಮಾಡ್ಕೊತಿಲ್ಲ. ಇವಾಗ ನೋಡಿ, ನೀವು ಮಾನ್ಸೂನಲ್ಲಿ ಚೇಂಜಸ್ಸನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಪ್ರೀ ಮಾನ್ಸೂನ್ ಶವರ್ಸ್ ನಮಗೆ ಹೆವಿ ಬರ್ತಿದೆ. ಮಾನ್ಸೂನ್ ಇವಾಗ ಜೂನಲ್ಲಿ ನಮ್ಗೆ ಹೆವಿ ರೈನ್ಫಾಲ್ ಆಗಬೇಕಾಗಿತ್ತು ಮುಂಚೆ.
ಕಳೆದ ಒಂದು 5 ವರ್ಷದಿಂದನೋ 6 ವರ್ಷದಿಂದನೋ ಜೂನಲ್ಲಿ ನಮಗೆ ಕಡಿಮೆ ಮಳೆ ಬರ್ತಿದೆ, ಜುಲೈಯಿಂದ ಜಾಸ್ತಿ ಮಳೆ ಆಗ್ತಾ ಶುರು ಆಗ್ತಿದೆ. ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 1 ಮಂತ್. ಆ್ಯಕ್ಚುಲಿ ನಮಗೆ ಜೂನ್ ಈ ಸಲ ಬೇಗ ಶುರು ಆಯ್ತಲ್ಲ, ಈ ಸಲ ಮೇ ತಿಂಗಳಲ್ಲಿ ನಮ್ಗೆ ಎಲ್ಲಿ ಬರ್ತಿದೆ, ನಮಗೆ ನಾನು ಹೇಳ್ತಿರೋದು ಬೆಂಗಳೂರು ಮಟ್ಟಕ್ಕೆ ಎಲ್ಲಿ ಬರ್ತಿದೆ. ಮುಂಚೆ ಆಗಿದ್ದರೆ ಬೆಂಗಳೂರು ಮಟ್ಟದಲ್ಲಿ ಸಾಕಷ್ಟು ಮಳೆ ಆಗೋದು, ಈ ಹಂತಕ್ಕೆ ಇವಾಗ ಜುಲೈ ಮೂವ್ ಆಗ್ತಿದೆ. ಓಕೆ, ಸೊ ದೇರ್ ಈಸ್ ಅ ಗ್ರ್ಯಾಜುವಲ್ ಶಿಫ್ಟ್ ಇನ್ ಇದು ಸೀಸನಲ್ ರೈನ್ಫಾಲ್. ನಮಗೆ ಬೆಂಗಳೂರಿಗೆ ನಾವು ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂತಂದರೆ ಗೌರೀಶ್, ಥ್ರೂ ಔಟ್ ದಿ ಇಯರ್ ನಮಗೆ ಮಳೆ ಬರುತ್ತೆ, ಆಲ್ಮೋಸ್ಟ್ ಥ್ರೂ ಔಟ್ ಇಯರ್ ಮಳೆ ಬರುತ್ತೆ. ಇಷ್ಟೊಂದು ಮಳೆ ನೀರು ಇಟ್ಕೊಂಡು ನಾವು ನೀರಿಗೆ ಒಂದು ಇದು ಮಾಡ್ತಿದ್ದೀವಿ ಅಂತಂದರೆ ಅಂದರೆ ನಮಗೇನು ನಾವು ಬೇರೆ ದೇಶದಿಂದ ನೋಡಿ ಕಲಿತಿಲ್ಲ. ಸಿಂಗಪೂರ್ ಓಕೆ ಬೇರೆ ದೇಶ ಅಂತಂದಾಗ ನಾನು ಕೇಳ್ಬೇಕು ಅನ್ಕೊಂಡೆ. ಈಗ ನಮ್ಮ ದೇಶ ಅಭಿವೃದ್ಧಿ ಹೊಂತಾನೇ ಇದೆ ಸುಮಾರು ವರ್ಷಗಳಿಂದ, ಇನ್ನೂ ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಿಲ್ಲ. ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಅಮೇರಿಕಾ ಅಥವಾ ಗ್ರೇಟ್ ಬ್ರಿಟನ್ನು, ಫ್ರಾನ್ಸು, ಓಕೆ ಜರ್ಮನಿ, ಓಕೆ ಈ ಥರದ್ದು ಸುಮಾರು ಕಂಟ್ರಿಗಳಿವೆಯಲ್ಲ, ಅವ್ರು ಹೇಗೆ ಈ ಕ್ರೈಸಿಸ್ನ ಅಂದರೆ ನೀರಿನ ಕ್ರೈಸಿಸ್ನ, ಕಾಡಿನ ಕ್ರೈಸಿಸ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ? ಅಫ್ಕೋರ್ಸ್ ನಮ್ಮ ಮತ್ತು ಅವ್ರ ದೇಶದ ಮಧ್ಯೆ ವ್ಯತ್ಯಾಸ ಇದೆ ಅನ್ನೋದು. ಯಾಕೆಂದರೆ ಈಗ ಒಂದು ಜರ್ಮನಿ ನಮ್ಮ ದೇಶದಲ್ಲಿ 4 ಜರ್ಮನಿಗಳನ್ನ ಸೇರಿಸ್ಬೋದು ಅಲ್ವಾ, ಸೊ ಈ 3 ಅಮೆರಿಕಗಳನ್ನ ಸೇರಿಸ್ಬೋದು, ಅದು ಬೇರೆ ವಿಚಾರ. ಬಟ್ ಅವ್ರಿಗೂ ಒಂದು ಸಮಸ್ಯೆ ಇರುತ್ತಲ್ವ, ಅವ್ರ ಲ್ಯಾಂಡು ಕಡಿಮೆ ಇದೆ ನಮಗಿಂತ, ಅವ್ರ ಜನಸಂಖ್ಯೆನೂ ಕಡಿಮೆ ಇರುತ್ತೆ. ಓಕೆ, ಎರಡು ಬೇರೆ ಅನ್ನೋದು ದೃಷ್ಟಿಲಿ ಇಟ್ಕೊಂಡೇ ಕೇಳ್ತಾ ಇದ್ದೀನಿ. ಬಟ್ ಅವ್ರಿಗೂ ಏನೋ ಸಮಸ್ಯೆ ಆಗಿರುತ್ತೆ, ಅವರು ಸಾಲ್ವ್ ಮಾಡ್ಕೊಂಡಿರ್ತಾರಲ್ವ. ಸೊ ಇದು ನಾನು ಅಷ್ಟು ಇನ್ಡೆಪ್ತಾಗಿ ಹೇಳೋದಾದರೆ ಗೌರೀಶ್ ನೋಡಿ, ನಾವು ಮೊದಲನೇದಾಗಿ ಜೋಗ್ರಫಿಕಲ್ ಡಿಫ್ರೆನ್ಸಸ್ ಅರ್ಥ ಮಾಡ್ಕೋಬೇಕು. ಓಕೆ, ಇಂಡಿಯಾ ಇಸ್ ಎ ಟ್ರಾಪಿಕಲ್ ಕಂಟ್ರಿ. ಓಕೆ, ನಿಮಗೆ ಅಮೇರಿಕಾನೂ ಕೂಡ ಇಟ್ ಈಸ್ ಅಬೌವ್ ದಿ ಇದು, ನಿಮಗೆ ಅಲ್ಲೂ ಕೂಡ ಸಾಕಷ್ಟು ಒಂದು ಏನಂತಾರೆ ಜೋಗ್ರಫಿಕಲ್ ಝೋನ್ಸ್ ಇದೆ ಅಮೇರಿಕಾದಲ್ಲೂ ಕೂಡ. ಕ್ಲೈಮೇಟ್ ಚೇಂಜ್, ಡಿಫಾರೆಸ್ಟೇಷನ್, ರ್ಯಾಪಿಡ್ ಇಲ್ ಪ್ಲ್ಯಾನ್ಡ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲೈಸೇಷನ್, ಇದೆಲ್ಲ ಏನಿದೆ ಇದು ಥ್ರೂ ಔಟ್ ಎಲ್ಲ ಕಂಟ್ರಿಗಳಿಗೂ ಇದೆ. ಓಕೆ, ನಾವು ಸಪ್ರೇಟ್ ಅಲ್ಲ, ಅವರು ಸಪ್ರೇಟ್ ಅಲ್ಲ. ನಿಮಗೆ ಅಲ್ಲಿನ ಲಾಗಳು ಬೇರೆ ಇರ್ತವೆ. ಓಕೆ, ಅಂದರೆ ನಿಮಗೆ ಅಲ್ಲಿನ ಪ್ರೊಟೆಕ್ಷನ್ ರೀತಿಗಳು ಬೇರೆ ಇರ್ತವೆ. ಇವಾಗ ಅಮೇರಿಕಾದಲ್ಲಿ ನೀವೇನಾಗ್ತಿದೆ ಅಂತ ನೋಡ್ತಿದ್ದೀರಿ. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಅವರು ಸಿಗ್ನೇಟರ್ ಏನಾಗಿದ್ರು ಅದೇನು ಇದು ಮಾಡಿದ್ರು ಅದರಿಂದ ಹಿಂಪಡ್ತಿದ್ದಾರೆ. ಅದು ಬಿಗ್ಗೆಸ್ಟ್ ಒಂದು ದುರಂತ ಅದು. ಸೊ ನಿಮಗೆ ಮೇಜರ್ ಏನಂತಾರೆ ಕ್ಲೈಮೇಟ್ ಚೇಂಜ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋವಂತಹ ಒಂದು ಕಂಟ್ರೀಸು ನಿಮಗೆ ಹಿಂದೆ ಪಡ್ತಿದ್ದಾರೆ ಅಂತಂದರೆ ದಟ್ ಮೀನ್ಸ್ ಟು ಸೇ ದ್ಯಾಟ್ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಇವಾಗಿರೋ ಕರೆಂಟ್ ಲೀಡರ್ಸ್ಗೆ. ಇನ್ನೊಂದು ಯುರೋಪಿಯನ್ ನೇಷನ್ಸ್ ಅಂತ ನಾವು ಏನು ಹೇಳ್ತೀವಿ, ತುಂಬ ಸೊಫೆಸ್ಟಿಕೇಟೆಡ್ಡು ಹೈಲಿ ಡೆವಲಪ್ಡ್ ನೇಷನ್ಸ್ ಅಂತ ನಾವೇನು ಕರಿತೀವಿ, ಅವರು ಪ್ರೀಚ್ ಮಾಡ್ತಾರೆ, ಪ್ರಾಕ್ಟೀಸಲ್ಲಿ ತುಂಬ ಡಿಫ್ರೆಂಟ್ ಇದ್ದಾರೆ. ಓಕೆ, ಅಲ್ಲಿ ನಿಮಗೆ ನಮ್ಮಲ್ಲಿ ಇವಾಗ ಏನಿದೆ ಕನ್ಸರ್ವೇಷನ್ ಲಾಸ್ ಆಗಿರ್ಬೋದು ಅಥವಾ ಪ್ರೊಟೆಕ್ಷನ್ ಲಾಸ್ ಆಗಿರ್ಬೋದು, ನಾವು ಪೂಜೆ ಮಾಡ್ತೀವಿ ಗೌರೀಶ್, ಕರೆಕ್ಟ್ ಅಲ್ವಾ? ನಾವು ಮರಕ್ಕೆ ಪೂಜೆ ಮಾಡ್ತೀವಿ, ನದಿಗಳಿಗೆ ಪೂಜೆ ಮಾಡ್ತೀವಿ, ಆಮೇಲೆ ಈ ಸೋಲಿಗರು ಮರಕ್ಕೆ ಪೂಜೆ ಮಾಡ್ತಾರೆ, ಟ್ರೈಬಲ್ಸ್ಗಳು ಮರಕ್ಕೆ ಪೂಜೆ ಮಾಡ್ತಾರೆ, ಕಾಡಿಗೆ ಪೂಜೆ ಮಾಡ್ತಾರೆ, ಇದೆಲ್ಲ ಇದೆ. ನಮ್ಮಲ್ಲಿ ಇವತ್ತು ಏನಾದರೂ ಇಷ್ಟು ಉಳಿದಿದೆ ಅನ್ನೋದಾದರೆ, ಇಷ್ಟೊಂದು ಸ್ಟ್ರಾಂಗ್ ಕಾನೂನು ಏನಾದರೂ ಇರೋದು ಅಂತಾದರೆ ನಮ್ಮಲ್ಲಿ ಮಾತ್ರ. ಬೇರೆ ದೇಶಗಳಲ್ಲಿ ನಿಮ್ಗೆ ಇಷ್ಟೊಂದಿಲ್ಲ. ಯುರೋಪಿಯನ್ ಕಂಟ್ರೀಸಲ್ಲಿ ಪ್ರೀಚ್ ಮಾಡ್ತಾರೆ, ಹಂಟಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಅಲ್ಲಿ ನಿಮಗೆ ಸ್ಲಾತ್ ಬೇರು ಬಂತು ಅಂತಂದರೆ ಹೊಡೆದೇ ಬಿಡ್ತಾರೆ. ಅಲ್ಲಿ ಸ್ಲಾತ್ ಬೇರ್ ಅಂತೀನಿ, ಸಾರಿ, ಅಲ್ಲಿರೋದು ನಿಮಗೆ ಬ್ರೌನ್ ಬೇರು, ಬೇರೆ ಜಾತಿಯಾದ ಒಂದು ಕರಡಿ ಇದೆ, ಅಲ್ಲಿ ನಿಮಗೆ ಹೊಡೆದೇ ಬಿಡ್ತಾರೆ. ನಿಮಗೆ ಎಂಟಿ ಫಾರೆಸ್ಟ್ ಸಿಂಡ್ರೋಮ್ ಇದೆ ಅಲ್ಲಿ, ಇಷ್ಟೊಂದು ವೈಲ್ಡ್ ಲೈಫ್ ಇಲ್ಲವೇ ಇಲ್ಲ ನಿಮಗೆ. ಓಕೆ, ಈ ಚಾಲೆಂಜನ್ನು ಅವರು ಅಡ್ರೆಸ್ ಮಾಡಿದ್ರೆ ಆಮೇಲೆ ನಮಗೆ ಲೆಕ್ಚರ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಅವರೇ ಪ್ರೀಚ್ ಮಾಡ್ತಿಲ್ಲ. ಆಮೇಲೆ ಇನ್ನೊಂದು ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಇದೆ. ಓಕೆ, ಥೈಲ್ಯಾಂಡ್, ವಿಯೆಟ್ನಾಂ, ಕ್ಯಾಂಬೋಡಿಯಾ, ಆಮೇಲೆ ಈ ಥರ ಒಂದು ಬಾಂಗ್ಲಾದೇಶ್, ನೇಪಾಳ್, ಓಕೆ, ಭೂಟಾನ್, ಇದೆಲ್ಲ ನಿಮಗೆ ಟೈಗರ್ ರೇಂಜ್ ಕಂಟ್ರೀಸ್ ಇದೆ. ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದೇ ಇಂಡಿಯಾನಲ್ಲಿ ಟೈಗರ್ದು. ನಾವು ಇಷ್ಟೊಂದು ಒಂದು ಏನಂತಾರೆ ಬಡತನ ಇಟ್ಕೊಂಡು ಗ್ರೋತ್ ಆಫ್ ಪ್ರೋಗ್ರೆಷನಲ್ಲಿ ಮ್ಯಾನೇಜ್ ಮಾಡ್ಕೊಂಡು, ನಮ್ಮ ದೇಶ ದೊಡ್ಡದು ಕೂಡ ಅಟ್ ದ ಸೇಮ್ ಟೈಮ್ ಬಡತನ ಇದೆ ಅಲ್ವಾ? ಹೋಮ್ಲೆಸ್ ಪೀಪಲ್ ಇದ್ದಾರೆ, ಲ್ಯಾಂಡ್ಲೆಸ್ ಪೀಪಲ್ ಇದ್ದಾರೆ, ಒಂದು ಹೊತ್ತಕ್ಕೂ ಊಟ ಇಲ್ದಿರೋರು ಇದ್ದಾರೆ. ಇಷ್ಟರ ಮಧ್ಯಾಹ್ನ ಕೂಡ ನಾವು ಇವಾಗ ಏನು ಉಳಿಸ್ಕೊಂಡು ಬಂದಿದ್ದೀವಲ್ಲ,
ನಾವು ಒಬ್ಬರೇ ಇಡೀ ಪ್ರಪಂಚದಲ್ಲಿ ನಾವು ಒಬ್ಬರೇ ಇಷ್ಟು ಏನು ನಮ್ಮಲ್ಲಿ ಉಳಿದಿದೆ, ವಿ ಆರ್ ದಿ ಓನ್ಲಿ ಪೀಪಲ್. ಬೇರೆ ನೀವು ಟೈಗರ್ ರೇಂಜ್ ಕಂಟ್ರೀಸ್ ನೀವು ನೋಡ್ಕೊಂಬಂದರೆ ಇನ್ಕ್ಲೂಡಿಂಗ್ ಚೈನಾ ನೀವು ನೋಡ್ಕೊಂಬಂದರೆ ಈ ಮಟ್ಟಕ್ಕಿಲ್ಲ, ಕನ್ಸರ್ವೇಷನ್ ನಿಮ್ಗೆ ಈ ಮಟ್ಟಕ್ಕಿಲ್ಲ. ಕೆಲವು ಕಡೆ ಎಕ್ಸ್ಟೆಂಟ್ ಆಗೋಗಿದೆ ಟೈಗರ್ಸು. ಆಮೇಲೆ ನಿಮಗೆ ಆಫ್ರಿಕಾನಲ್ಲಿ ತಕ್ಕ ಮಟ್ಟಕ್ಕೆ ನಿಮಗೆ ಏನಂತಾರೆ ಕನ್ಸರ್ವ್ ಆಗಿದೆ, ಬಟ್ ಅಲ್ಲೂ ಕೂಡ ನಿಮಗೆ ರ್ಯಾಂಪೆಂಟ್ ಹಂಟಿಂಗ್ ಇದೆ. ಇವಾಗ ನೋಡಿ ಜಿಂಬಾಬ್ವೆನಲ್ಲಿ ನಾನು ಓದ್ತಾ ಇದ್ದೆ, ಜನಕ್ಕೆ ಆಹಾರ ಇಲ್ಲ ಅಂತ ಆನೆಗಳನ್ನು ಹಂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಅದನ್ನು ನಾನು ಮತ್ತೆ ವೆರಿಫೈ ಮಾಡ್ಕೋಬೇಕು. ಓದ್ತಾ ಇದ್ದಾರೆ. ಇಲ್ಲ, ಕರೆಕ್ಟ್. ನಾನು ಯುರೋಪಿಯನ್ ಕಂಟ್ರಿಲೂ ಕೂಡ ಹಂಟಿಂಗ್ ಝೋನ್ಗಳೇ ಇವೆ, ನೀವು ಅಲ್ಲಿ ದುಡ್ಡು ಕೊಟ್ಟು ಹಂಟ್ ಮಾಡ್ಬೋದು. ಈ ನಮ್ಮಲ್ಲಿ ಹಂಟ್ ಮಾಡಿದ್ರೆ ನಿಮಗೆ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್ 7 years to 9 years. ನಿಮ್ಗೆ ಅಲ್ಲೇ ಅರ್ಥ ಆಗತ್ತೆ, ಬೇರೆಯವರು ಹೇಳೋದನ್ನು ಪ್ರೀಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ನಾವು ಪ್ರೀಚೂ ಮಾಡ್ತೀವಿ, ಪ್ರಾಕ್ಟೀಸು ಮಾಡ್ತೀವಿ. ಸೊ ನಾವು ತೇಜಸ್ RS ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಬಹುಶಃ ಈ ವಿಡಿಯೋಗಳು ನೋಡಿ ನಿಮ್ಮ ಮನಸ್ಸಲ್ಲೂ ಕೂಡ ಪ್ರಶ್ನೆಗಳು ಬಂದಿರ್ಬೋದು. ಆ ಥರ ಏನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನು, ನಿಮ್ಮ ಪ್ರಶ್ನೆ, ವಾಟ್ ಎವರ್ ಯು ಹ್ಯಾವ್, ಪ್ಲೀಸ್ ಶೇರ್. ಸೊ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಂಥ ತೇಜಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ತೇಜಸ್. ಥ್ಯಾಂಕ್ ಯು ಗೌರೀಶ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಲಾಟ್. ಸೊ ಸ್ನೇಹಿತರೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಬೆಸ್ಟ್ ಪಾಲಿಸಿ ಏನು ಅನ್ನೋದು ತೇಜಸ್ ಅವ್ರ ಪ್ರಕಾರ ಏನಂದರೆ, ಸುಮ್ಮನೆ ಇರಿ, ಡೋಂಟ್ ಇಂಟರ್ಫೇರ್. ಓಕೆ, ಮರ ನೆಡ್ತೀನಿ ಅಂತ ಹೋಗಬೇಡಿ, ಪ್ರಾಣಿಗಳಿಗೆ ಊಟ ಕೊಡ್ತೀನಿ ಅಂತ ಹೋಗಬೇಡಿ. ಓಕೆ, ಇದೆಲ್ಲವೇ ನೀವು ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಸುಮ್ಮನೆ ಇರಿ ಅಂದರೆ ಅರ್ಥ ಏನು ಅಂದರೆ, ಹೋಗಿ ಅಲ್ಲಿ ನೀವು ಮೈನಿಂಗ್ ಮಾಡಬೇಡಿ, ಡಿಫಾರೆಸ್ಟೇಷನ್ ಮಾಡಬೇಡಿ, ಮರಗಳನ್ನ ಕಡಿಬೇಡಿ. ಓಕೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದೆ. ಬಿಕಾಸ್ ಒಂದಷ್ಟು ಕಾನೂನುಗಳು ಕೂಡ ಆ ಥರ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಅಲ್ಲೂ ಇನ್ನೂ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ. ಯಾಕೆಂದರೆ ಮನುಷ್ಯರ ಜನಸಂಖ್ಯೆ ಬೆಳೀತಾನೆ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಡಿಯಲ್ಲಿ ನೋಟಿಫೈ ಆಗಿರುವಂಥ ಲ್ಯಾಂಡನ್ನು ಗಮನಿಸಿದರೆ ಕೇವಲ 5% ಮಾತ್ರ ಇದೆ. ಅದು ಹೊರತುಪಡಿಸಿ ನಿಮಗೆ ಆ ನೋಟಿಫೈ ಆಗಿರುವಂಥ ಅರಣ್ಯ ಭೂಮಿ ಇನ್ನೂ ಸಾಕಷ್ಟಿದೆ. ಹತ್ತಿರ ಹೇಳಬೇಕು ಅಂತಂದರೆ ಒಂದು 18 to 19%. ಅದು ಇನ್ನೂ ಕಡಿಮೆ ಆಗಿ ಹೋದರೆ ನಾವು ಮಳೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ, ನಾವು ಒಳ್ಳೆ ಗಾಳಿನ ಪರಿಸರ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.